ಓಕೆ ಮಾಸ್ಟರ್ಸ್, ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಬರೋಣ. ಫೋರ್, 3, 2, 1, 0. ಅಷ್ಟೇ ನಿಧಾನವಾಗಿ ಕಣ್ಣುಗಳನ್ನು ಬಿಡುತ್ತಾ ಕೈಗಳನ್ನು ನೋಡಿಕೊಳ್ಳೋಣ. ಕರಾಗ್ರ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರದರ್ಶನಂ. ಇಷ್ಟು ಹೊತ್ತು ಧ್ಯಾನದ ಒಂದು ಸವಿಯನ್ನ ಸವಿದಿದ್ದೇವೆ. ಮುಂದಿನ ಕಾರ್ಯಕ್ರಮ ಸ್ವಾಧ್ಯಾಯ ಮತ್ತು ಸತ್ಸಂಗದ ಕಾರ್ಯಕ್ರಮ. ಈ ದಿನದ ಸ್ವಾಧ್ಯಾಯ ಕಾರ್ಯಕ್ರಮವನ್ನು ಆರಂಭಿಸಲು ಬಂದಿದ್ದಾರೆ ನಮ್ಮ ನರೇಂದ್ರ ಕುಮಾರ್ ಸರ್. ಅವರಿಗೆ ಸ್ವಾಗತವನ್ನು ಕೋರೋಣ. ಅವರು ಚಿತ್ತ ನೃತ್ಯ ನಿರೋಧವನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ನಾವು ತಿಳ್ಕೊಳ್ತಾ ಹೋಗೋಣ ಮಾಸ್ಟರ್ಸ್. ಮತ್ತೊಮ್ಮೆ ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ಅರ್ಪಿಸುವ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ ಮಾಸ್ಟರ್ಸ್. ಥ್ಯಾಂಕ್ ಯು ರಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓವರ್ ಟು ಯು ಸರ್. ಮೊದಲಿಗೆ ಸದ್ಗುರುಗಳಾದಂತಹ ಪಿತಾಮಹ ಪತ್ರಿಜಿ ಹಾಗೂ ನನ್ನ ಜ್ಞಾನ ಗುರುಗಳಾದಂತಹ ತಟವರ್ತಿ ರಾಘಾರಾವ್ ಮತ್ತು ರಾಜಲಕ್ಷ್ಮಿ ಅಮ್ಮನವರ ಪಾದ ಪದ್ಮಗಳಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಈ ಝೂಮ್ನಲ್ಲಿ ಅಥವಾ ಈ ಯೂಟ್ಯೂಬ್ನಲ್ಲಿ ಯಾರ್ಯಾರು ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ನನ್ನ ಶರಣಾರ್ಥಿಗಳು. ಪತಂಜಲಿಯವರು ಬರೆದಿರ್ತಕ್ಕಂಥ ಪುಸ್ತಕ ಇದು. ರಾಜಲಕ್ಷ್ಮಿ ಮೇಡಮ್ ಬರೆದವರೇ, ಚಿತ್ತವೃತ್ತಿಗಳು ಹೇಗೆ ಉಂಟಾಗುತ್ತದೆ ಅಂತ. ಪತಂಜಲಿ ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ಆಯ್ದ ಭಾಗಗಳನ್ನು ಸ್ವಲ್ಪ ಯಾವ ರೀತಿ ನಮ್ಮ ಚಿತ್ತದಲ್ಲಿ ವೃತ್ತಿಗಳು ಯಾವ ರೀತಿ ಉಂಟಾಗುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲು ಈ ಚಿತ್ತ ಅಂದ್ರೇನು ಅದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಇಲ್ಲಿ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಸಹಜವಾಗಿ ಯೋಚನೆಗಳು ಬರ್ತಾ ಇರುತ್ತೆ. ಯೋಚನೆಗಳಂದ್ರೆ ಆಗ ತಕ್ಷಣ ಮಾಡಿದ ಯೋಚನೆಗಳಲ್ಲ, ಎಲ್ಲೆಲ್ಲೋ ಯಾವಾಗಲೋ ಮಾಡಿದ ಯೋಚನೆಗಳು, ಹಿಂದೆ ನಡೆದೋಗಿರುವು, ಮುಂದೆ ಏನಾಗುತ್ತೋ ಹೆಂಗೋ ಏನೋ. ನಮ್ಮ ಜೀವನದಲ್ಲಿ ಒಂದು ದಿನಕ್ಕೆ 60,000 ಯೋಚನೆಗಳು ಬರುತ್ತಂತೆ. ಮನುಷ್ಯನಲ್ಲಿ 60,000 ಯೋಚನೆಗಳು ಮಾಡ್ತಾ ಇರ್ತಾರೆ ಮನುಷ್ಯ. ಆಗ ಆ ಯೋಚನೆಗಳಿದ್ದಾಗ ಏನಾಗುತ್ತೆ ಅಂತಂದ್ರೆ, ನಾವು ಧ್ಯಾನದಲ್ಲಿ ಕೂತ್ಕೊಂಡಾಗ ಅವೇ ಬರ್ತಾ ಇರ್ತವೆ. ಆ ಯೋಚನೆಗಳೇ ಬರ್ತಾ ಇರುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಮನಸ್ಸು. ಯೋಚನೆ ಮಾಡುವುದು ಮನಸ್ಸು. ಆ ಯೋಚನೆ ಮಾಡಿದಂತಹ ಯೋಚನೆಗಳನ್ನ ತನ್ನಲ್ಲಿ ಅಡಗಿಸಿಕೊಂಡಿರುತ್ತೆ, ಅದು ಚಿತ್ತ. ಅಲ್ಲೇ ಸ್ಟಾಕ್ ಮಾಡ್ಕೊಂಡಿರುತ್ತೆ. ಮನಸ್ಸು ಯೋಚನೆ ಮಾಡ್ತೀವಿ, ಅಲ್ಲೇ ಆ ಚಿತ್ತದಲ್ಲಿ ನಾವು ಕೂತ್ಕೊಂಡಾಗ ಆ ಚಿತ್ತದಲ್ಲಿರ್ತಕ್ಕಂಥ ಆಲೋಚನೆಗಳೇ ನಮಗೆ ವೃತ್ತಿಗಳೇ ಕೆಲಸ ಬರ್ತಾ ಇರುತ್ತೆ ಧ್ಯಾನ ಮಾಡಿದಾಗ. ಅವಾಗ ಕೆಲವರೇನು ಹೇಳ್ತಾರೆ, ನಮ್ಗೆ ಧ್ಯಾನ ಕುದಿರಲ್ಲ, ಆಲೋಚನೆ ಬರ್ತಾ ಇದೆ, ನಮ್ಗೆ ಧ್ಯಾನ ಕುದಿರಲ್ಲ. ಬಹಳಷ್ಟು ಜನ ಹೇಳೋದಿದೆ ಕಂಪ್ಲೇಂಟೇ. ಯಾರನ್ನಾದ್ರೂ ಕೂತ್ಕೊಂತಾರೆ, ಕೂತ್ಕೊಂಡಿದ್ವಿ ಆದ್ರೂ ನಮಗೆ ಧ್ಯಾನ, ಬಹಳ ಜನ, ಎಷ್ಟೋ ಜನ 2 ಗಂಟೆ 3 ಗಂಟೆ ಧ್ಯಾನ ಮಾಡೋರು ಕೂಡ ನಮ್ಗೆ ಧ್ಯಾನ ಸೆಟ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮೊನ್ನೆ ನಾನು ವಿಡಿಯೋ ನೋಡಿದೆ, ಗೌತಮ ಬುದ್ಧ ಹೇಳಿರೋದು. ಗೌತಮ ಬುದ್ಧರ ಹತ್ರ ಒಬ್ರು ಶಿಷ್ಯ ಹೋಗ್ಬಿಟ್ಟು, ಸರ್ ನಾನು ಧ್ಯಾನಕ್ಕೆ ಕೂತ್ಕೊಂತೀನಿ ಸ್ವಾಮೀಜಿ, ಗುರೂಜಿ, ಬಹಳ ಯೋಚನೆಗಳು ನಮಗೆ ಬರ್ತಾನೆ ಇರುತ್ತೆ, ಏನ್ ಮಾಡೋದು ಅನ್ನಂತೆ. ಅದಕ್ಕೆ ಅವರು ಹೇಳಿದ್ರಂತೆ, ಯೋಚನೆಗಳನ್ನ ಕಟ್ ಮಾಡಬೇಡ, ಯೋಚನೆಗಳನ್ನ ಕಟ್ಬೇಡ, ಸೂಕ್ಷ್ಮವಾಗಿ ಯೋಚನೆಗಳನ್ನ ಗಮನಿಸು ಅಂತ ಹೇಳಿದ್ದಾರೆ. ಆ ಯೋಚನೆಗಳನ್ನ ಗಮನಿಸು. ಒಳ್ಳೆ ಆಲೋಚನೆನಾದ್ರೂ ಬರ್ಲಿ, ಕೆಟ್ಟ ಆಲೋಚನೆನಾದ್ರೂ ಬರ್ಲಿ, ಕೆಟ್ಟ ಆಲೋಚನೆ ಅಂತ ಅನ್ಕೋಬೇಡ, ಒಳ್ಳೆ ಆಲೋಚನೆ ಅಂತ ಕೂಡ
ಅನ್ಕೋಬೇಡ, ಅದನ್ನ ಗಮನಿಸ್ತಾ ಇರು. ಅದನ್ನೇ ಗಮನಿಸ್ತಾ ಇದ್ರೆ ಆಲೋಚನೆಗಳು ಹೊರಟೋಗುತ್ತೆ, ಕ್ರಮೇಣವಾಗಿ ಹೊರಟೋಗುತ್ತೆ ಅಂತ ಅವರು ಗೌತಮ ಬುದ್ಧರು ನಮ್ಗೆ ಹೇಳಿದ್ದಾರೆ. ಬಟ್ ಪತ್ರಿಜಿಯವರು ಏನ್ ಹೇಳಿದ್ದಾರೆ ಅಂದ್ರೆ ಅದನ್ನ ಗಮನಿಸ್ತಾ ಇದ್ರೆ ಆಲೋಚನೆ ಅದ್ಮೇಲೆ ಫೋಕಸ್ ಕೊಡ್ತಾ ಇದೆ. ಏನು ಬಂದಿದೆ, ಬರ್ಲಿ 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 ಅಷ್ಟು ಸಾಕ್ಷಿಯಾಗಿ ನೋಡೋದನ್ನ, ಅದ್ರ ಬಗ್ಗೆ ಯೋಚನೆ ಇದೆ, ಯಾಕೆ ಬಂತು ಅನ್ಕೋಬೇಡ, ಅದ್ ಸಾಕ್ಷಿಯಾಗಿ ನೋಡು ಆ ಆಲೋಚನೆಯನ್ನ. ಹಂಗೆ ಸುಮ್ಮನೆ ನೋಡ್ತಾ ಇದ್ರೆ ಹೊರಟೋಗ್ತಾ ಇರ್ತೀವಿ. ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ, ನಾನು ಎಕ್ಸ್ಪೀರಿಯನ್ಸ್ ಹೇಳ್ತಾ ಈ ತರ ನೋಡ್ತಾ ಇದ್ದಾಗ ಆಲೋಚನೆಗಳು ಕಡಿಮೆ ಆಗುತ್ತೆ. ಪತ್ರಿಜಿಯವರು ಏನು ಹೇಳಿದ್ದಾರೆ, ಆ ರೀತಿ ಸಂಪೂರ್ಣವಾಗಿ ಆಲೋಚನೆಗಳು ನಮ್ಮಲ್ಲಿ ಕಡಿಮೆ ಆಗ್ಬೇಕು ಅಂತಂದ್ರೆ ತುಂಬಾ ಸಾಧನೆ ಮಾಡಬೇಕು, ತುಂಬಾ ಸಾಧನೆ ಮಾಡಬೇಕು. ಲೆಕ್ಕವಿಲ್ಲದಷ್ಟು ಸಾಧನೆ ಮಾಡಿದರೆ ಒಂದೇ ಸಿಟ್ಟಿಂಗಲ್ಲಿ ಕೂತ್ಕೋಬೇಕು. ಕೆಲವರು ಏನು ಹೇಳ್ತಾರೆ, ಬೆಳಗ್ಗೆ 1 ಗಂಟೆ ಕೂತ್ಕೊಂತೀನಿ, ಮಧ್ಯಾಹ್ನ 1 ಗಂಟೆ ಕೂತ್ಕೊಂತೀನಿ, ಸಾಯಂಕಾಲ 1 ಗಂಟೆ ಕೂತ್ಕೊಂತೀನಿ ಅಂತ ಹೇಳ್ತಾ ಇರ್ತಾರೆ ಜನರಲ್ ಆಗಿ ಎಲ್ಲಾರು. ಆದ್ರೆ ಆ ತರ ಕೂತ್ಕೊಂಡಾಗ ನಮ್ಗೆ ಚಿತ್ತದಲ್ಲಿರ್ತಕ್ಕಂಥ ವೃತ್ತಿಗಳು ಅಥವಾ ಆಲೋಚನೆಗಳು ಕಡಿಮೆ ಆಗೋದಿಲ್ಲ. ಹೆಂಗಾದ್ರೂ ಕೂತ್ಕೊಳ್ಳಿ, ನೀವು ಕಂಟಿನ್ಯೂಯಸ್ ಆಗಿ ಕೂತ್ಕೋಬೇಕು. 3 ಗಂಟೆ ಕಂಟಿನ್ಯೂಯಸ್ ಆಗಿ ಕೂತ್ಕೊಂಡಾಗ ಫಸ್ಟ್ ಆಲೋಚನೆ, ಒಂದಷ್ಟು ಆಲೋಚನೆಗಳು 50,000 ಆಲೋಚನೆ ಕಡಿಮೆ ಆಗುತ್ತೆ. ಆಮೇಲೆ 2ನೇ ಗಂಟೆನಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ, 3ನೇ ಗಂಟೆನಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ. ನಿಮ್ಗೆ ಏನಾದರೂ ಅವಧಿ ಇದ್ದು ಅದು ನನಗೆ ಕಂಟಿನ್ಯೂಯಸ್ ಆಗಿ 4 ಗಂಟೆನೂ ಕೂಡ ಕೂತ್ಕೊಂಡ್ರೆ ಇನ್ನು ಕಂಪ್ಲೀಟ್ ನಿಂತೋಗುತ್ತೆ. ಆಗ ಮಾತ್ರ ಚಿತ್ತವೃತ್ತಿಗಳು ನಿಂತೋಗುತ್ತೆ. ಇಲ್ದ ಇದ್ರೆ ಆಗಲ್ಲ, ಧ್ಯಾನ ಸೆಟ್ ಆಗಲ್ಲ. ಏನೋ ಸ್ವಲ್ಪ ಲಾಭ ಬರ್ಬೋದು ನಮ್ಗೆ ಅಲ್ವಾ. ಅದಕ್ಕೆ ಗೌತಮ ಬುದ್ಧರು ಸಾಕ್ಷಿಯಾಗಿ ನೋಡಪ್ಪ, ನೀನು ಅದನ್ನ ಒಳ್ಳೆಯ ಆಲೋಚನೆನಾಗ್ಲಿ ಕೆಟ್ಟ ಆಲೋಚನೆನಾಗ್ಲಿ ಅದು ಒಳ್ಳೇದ ಇದು ಕೆಟ್ಟದ್ದ ಅಂತ ನೋಡ್ಬೇಡ, ಸಾಕ್ಷಿಯಾಗಿ ನೋಡು ಅಂತ ಗೌತಮ ಬುದ್ಧರು ಹೇಳಿದ್ದಾರೆ. ಮತ್ತೆ ಅದಕ್ಕೆ ನಮ್ಮ ಗುರುಗಳೇನು ಹೇಳಿದ್ರು, ಪತ್ರಿಜಿ ಗುರುಗಳೇನು ಹೇಳಿದ್ರು ಅಂದ್ರೆ, ನೀನು ಆಲೋಚನೆನ ನಿಲ್ಸೋದು ಬಹಳ ಕಷ್ಟ ಇದೆ, ಆಲೋಚನೆ ನಿಲ್ಸಕ್ಕಾಗಲ್ಲ. ಅದಕ್ಕೆ ನಾವು 92 ಕೆಟ್ಟ ಆಲೋಚನೆ ಮಾಡ್ತಾ ಇರ್ತೀವಿ, 2 ಒಳ್ಳೆ ಆಲೋಚನೆ ಮಾಡ್ತಾ ಇರ್ತೀವಿ. ಅದಕ್ಕೆ ನೀನು ಒಳ್ಳೆ ಆಲೋಚನೆಯನ್ನೇ ಮಾಡು ಅಂತ ಹೇಳಿದ್ದಾರೆ ಪತ್ರಿ ಒಂದು ಸಂದರ್ಭದಲ್ಲಿ. ಯಾಕೆ ಅವ್ರು ಒಳ್ಳೆ ಆಲೋಚನೆನೇ ಮಾಡಿ ಆಲೋಚನೆ ಸಂಪೂರ್ಣ ನಿಲ್ಸಿದ್ರೆ ಆಗಲ್ಲ ನಿನ್ನ ಕೈಯಲ್ಲಿ ಅದಂತನ. ಆದ್ರೆ ಪತ್ರಿಜಿ ಹೇಳಿದ್ದಾರೆ, ಆದ್ರೆ ಅದನ್ನ ನೀನು ಅದೇ ಧ್ಯಾನ ಕ್ರಿಯೆಯನ್ನ ಕಂಟಿನ್ಯೂಯಸ್ ಆಗಿ ಮಾಡ್ತಾ ಹೋದ್ರೆ ಚಿತ್ತವೃತ್ತಿಗಳು ನಿಲ್ಲುತ್ತೆ ಅಲ್ವಾ. ಆ ರೀತಿಯಾಗಿ ಇಲ್ಲಿ ಆಲೋಚನೆ ಅಂದ್ರೆ, ಧ್ಯಾನ ಅಂದ್ರೆ ಪತಂಜಲಿ ಮಹರ್ಷಿಗಳು ಏನು ಹೇಳಿದ್ದಾರೆ, ಚಿತ್ತ ವೃತ್ತಿ ನಿರೋಧ. ಧ್ಯಾನ ಅಂದ್ರೆ ಚಿತ್ತ ವೃತ್ತಿ ನಿರೋಧ ಅಂದ್ರೆ ನಿನ್ನ ಮನಸ್ಸಿನ ಆಲೋಚನೆಯನ್ನ ವಿರೋಧ ಮಾಡಿ ನಿಲ್ಲಿಸುವುದು. ಧ್ಯಾನ ಅಂದ್ರೆ ನಿರ್ವಿಷಯ ಮನಃ ಧ್ಯಾನ, ವಿಷಯ ಇಲ್ಲದೆ ಇರುವುದು. ಅದನ್ನೇ ನಾವು ಧ್ಯಾನ ಅಂತ ಹೇಳ್ತೀವಿ. ಅಂದ್ರೆ ಕೆಲವು ಆಲೋಚನೆಗಳು ದುಃಖದ ಆಲೋಚನೆನೂ ಇರ್ತವೆ, ಕೆಲವು ಸುಖವಾದ ಆಲೋಚನೆಗಳು ಇರ್ತವೆ. ಯಾವುದಾದ್ರೂ ಕೂಡ ಆಲೋಚನೆಗಳೇ. ಮತ್ತೆ ಈ ಆಲೋಚನೆಗಳನ್ನ ಪತಂಜಲಿ 5 ವಿಧವಾಗಿ ಹೇಳಿದ್ದಾರೆ. ಈ ಆಲೋಚನೆಗಳು ಪತಂಜಲಿ: ಪ್ರಮಾಣ ಚಿತ್ತವೃತ್ತಿಗಳು, ವಿಪರ್ಯ ಚಿತ್ತವೃತ್ತಿಗಳು, ವಿಕಲ್ಪ ಚಿತ್ತವೃತ್ತಿಗಳು, ನಿದ್ದೆಯಿಂದ ಆಗ್ತಕ್ಕಂಥ ಚಿತ್ತವೃತ್ತಿಗಳು, ಸ್ಮೃತಿಯಿಂದ ಆಗ್ತಕ್ಕಂಥ ಚಿತ್ತವೃತ್ತಿಗಳು. ಈ ರೀತಿಯಾಗಿ 3 ತರ ಚಿತ್ತದಲ್ಲಿ ನಮ್ಗೆ ವೃತ್ತಿಗಳು ಏರ್ಪಾಡು ಆಗುತ್ತದೆ ಅಂತೇಳಿ ನಮ್ಗೆ ಪತಂಜಲಿ ಮಹರ್ಷಿಗಳು ಹೇಳಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋಣ. ಇಲ್ಲಿ ಫಸ್ಟ್ ಪ್ರಮಾಣ. ಈ ಪ್ರಮಾಣ ಅದರಲ್ಲಿ 3 ವಿಧ ಇದೆ: ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಆಗಮ ಪ್ರಮಾಣ. ಈ ರೀತಿಯಾಗಿ ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಆಗಮ ಪ್ರಮಾಣ 3 ರೀತಿಯಾಗಿ ನಮ್ಗೆ ವೃತ್ತಿಗಳು ತಯಾರಾಗುತ್ತೆ. ಮತ್ತಿಲ್ಲಿ ಪ್ರತ್ಯಕ್ಷ ಪ್ರಮಾಣ ಅಂತಂತ ಏನಂದ್ರೆ, ಇಲ್ಲಿ ಪ್ರತ್ಯಕ್ಷವಾಗಿ ಅಂದ್ರೆ ನಮ್ಗೆ ಕಣ್ಣಿಗೆ ಕಾಣಿಸುವ ಹಾಗೆ ಆಗ್ತಕ್ಕಂಥ ಚಿತ್ತ ವೃತ್ತಿಗಳು. ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ನೋಡಿ, ಇಲ್ಲಿ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದಕ್ಕೆ ಸ್ವಲ್ಪ ಎಕ್ಸಾಂಪಲ್ ತಿಳ್ಕೊಬಹುದು ನಾವು ಅಲ್ವಾ.
ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಮಾತನಾಡ್ತಾ ಇರ್ತೀವಿ, ವಾಸನೆ ನೋಡ್ತಾ ಇರ್ತೀವಿ. ಯಾವುದನ್ನ ಸಂಗ್ರಹಿಸ್ತಾ ಇರ್ತೀವೋ ಅದೇ ನಮ್ಮ ಚಿತ್ತದಲ್ಲಿ ವೃತ್ತಿಯಾಗಿ ಏರ್ಪಾಟಾಗುತ್ತೆ. ನೋಡಿ, ಇಲ್ಲಿ ಒಂದು ಕಣ್ಣಿನಿಂದ ನೋಡ್ತಾ ಇರ್ತೀವಿ, ನಾವು ಇಲ್ಲಿ ಕಣ್ಣಿನಿಂದ ನೋಡ್ತಾ ಇರ್ತೀವಿ, ಅಥವಾ ಸಿನಿಮಾ ನೋಡ್ತಾ ಇರ್ತೀವಿ, ಅಥವಾ ಫೋನ್ ನೋಡ್ತಾ ಇರ್ತೀವಿ ಅಲ್ವಾ. ಇವೆಲ್ಲವನ್ನು ನೋಡಿ ನೋಡಿ, ಅಥವಾ ಇಲ್ಲಿ ಸಿನಿಮಾದಲ್ಲಿ ನೋಡ್ತಾ ಇರ್ತೀವಲ್ವೇ. ಸಿನಿಮಾದಲ್ಲಿ ಒಂದು ಜೋಕ್ ಹೇಳ್ತಾ ಇರ್ತಾರೆ ಯಾರಾದ್ರೂ, ಅಲ್ಲಿ ಅವಾಗ ಏನ್ ಮಾಡ್ತೀವಿ, ನಾವು ನಗ್ತೀವಿ. ಜೋಕ್ ಹೇಳ್ದಾಗ ನಗ್ತೀವಿ, ದುಃಖ ಪಟ್ಟಾಗ ಅಳ್ತೀವಿ. ಅದು ಏನದು? ಅದು ಸಿನಿಮಾ. ಅದು ಕತೆ ಅಲ್ಲ, ಅದು ಕತೆ, ಅದು ನಿಜ ಅಲ್ಲ ಅದು. ಬಟ್ ನಾವೇನ್ ತಿಳ್ಕೊಂತೀವಿ ಅದನ್ನ? ಅದು ನಿಜ ಅಂತ ತಿಳ್ಕೊಂತೀವಿ. ಅದು ನಿಜ ಅಂತ ತಿಳ್ಕೊಂಡು ಅದನ್ನೇ ನಮ್ಮ ಮನಸ್ಸಿನಲ್ಲಿ ಅಥವಾ ಚಿತ್ತದಲ್ಲಿ ವೃತ್ತಿಗಳಾಗಿ ತಯಾರಾಗ್ತವೆ. ಅಲ್ಲೇನ್ ನಡೆದಿದೆ ಅದೇ ಅದು. ಆದರೆ ಅದು ನಿಜ ಅಲ್ಲ, ಅದು ಸುಳ್ಳು ಅಂತ ತಿಳಿಬೇಕು ನಾವು. ಅವ್ರು ನಟಿಸ್ತಾ ಇದ್ದಾರಲ್ಲ, ಅವರು ಸಿನಿಮಾದಲ್ಲಿ ನಟನೆ ಮಾಡ್ತಾ ಇದ್ದಾರೆ, ಅದು ನಿಜ ಅಲ್ಲ, ಅದು ಆ ನಿಜನಲ್ಲಿ ನಿಜ ಅಲ್ಲ ಅಂತವೆಲ್ಲವನ್ನ ನಾವು ಒಂದು ಸಿನಿಮಾ ನೋಡಿ ಬಂದಾಗ ಅಲ್ಲೊಂದು ಜೋಕ್ ಆಗಲಿ, ದುಃಖದ ಸಂಗತಿ ಆಗಲಿ ನಡೆದಾಗ ಏನಾಗುತ್ತೆ, ಅವೇ ನಮ್ಮ ಚಿತ್ತದಲ್ಲಿ ವೃತ್ತಿಯಾಗಿ ಧ್ಯಾನ ಕೂತ್ಕೊಂಡಾಗ ಅವೇ ಬರ್ತಾ ಇರ್ತವೆ ಅಲ್ವಾ. ಈ ರೀತಿಯಾಗಿ ಎಷ್ಟೋ ಕಡೆ ಹೋಗ್ತಾ ಇರ್ತೀವಿ, ಎಷ್ಟೋ ಕಡೆ ಬರ್ತಾ ಇರ್ತೀವಿ. ನಾವು ಬಂದಾಗ ಅಲ್ಲಿ ಬಾಧೆ, ಕಷ್ಟ, ದುಃಖ ಇವೆಲ್ಲ ಅನುಭೂತಿಗಳಾಗ್ತಾ ಇರ್ತಾವೆ ನಮ್ಗೆ ಸಹಜವಾಗಿ. ಆ ಅನುಭೂತಿಗಳಾದವೆಲ್ಲವೂ ಕೂಡ ನಮ್ಮಲ್ಲಿ ಚಿತ್ತದಲ್ಲಿ ವೃತ್ತಿ ಆಗ್ತಾ ಇರ್ತೀವಿ. ಮತ್ತೆ ಅದನ್ನೇ ನಾವು ವಿಪರೀತವಾಗಿ ಆಲೋಚನೆ ಮಾಡಿ ಪದೇ 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 ನೆನಪು ಮಾಡ್ಕೊಳ್ತಾ ಅದನ್ನೇ ನಾವು ವೃತ್ತಿ ಮಾಡ್ಕೊಂತೀವಿ. ನೋಡಿ, ಇಲ್ಲಿ ಯಾರಾದ್ರೂ ಒಬ್ರು ಬೈದವನೇ ಅಂದ್ರೆ ಅದನ್ನೇ ನಾವು ಅವ್ನು ಬೈದ್ಬಿಟ್ನೆ ಅವ್ನು ನನ್ನ ಬೈದ್ಬಿಟ್ನಲ್ಲ ಅವ್ನು ಅಂತ ಅದೇ ನೆನಪಲ್ಲಿ ಇಟ್ಕೊಂಡಿರ್ತೀವಿ. ಆಗ ಆ ನೆನಪಲ್ಲಿ ಇಟ್ಕೊಂಡಿದ್ದು ಚಿತ್ತ ವೃತ್ತಿ ಆಗುತ್ತೆ. ಅವನು ಏನಕ್ಕೆ ಬೈದ? ಶರೀರಕ್ಕೆ ಬೈದ. ನಾವ್ಯಾರು? ಆತ್ಮ ಅಲ್ವಾ. ಆ ಸ್ಥಿತಿಗೆ ಹೋದ್ರೆ ಅವು ನಮ್ಗೆ ಏನು ಅನ್ಸಲ್ಲ ಅಲ್ವಾ. ನೋಡಿ, ಇವಾಗ ಮನುಷ್ಯನಿಗೆ ಮಾತ್ರನೇ ಈ ಚಿತ್ತದ ವೃತ್ತಿಗಳು ತಯಾರಾಗೋದು, ಪ್ರಾಣಿಗಳಿಗಿಲ್ಲ. ನೋಡಿ, ಒಂದು ಬಂಡಿ ಕಟ್ತಾ ಇರ್ತಾನೆ, ಮಾಲೀಕ ಅದನ್ನ ಹೊಡಿತಾನೆ, ಹೋಗ್ತಾ ಇದ್ರೆ ನೋವಾಗುತ್ತೆ, ಅದಕ್ಕೆ ಹೊಡಿತಾನೆ, ಆದ್ರೂ ಅದು ಸುಮ್ಮನೆ ಹೋಗ್ತಾ ಇರುತ್ತೆ. ಆದ್ರೆ ನಾವು ಮನುಷ್ಯರು ಯಾರಾದ್ರೂ ಹೊಡೆದ್ರೆ ನಾವು ಸುಮ್ಮನೆ ಇರ್ತೀವಾ? ಅವನ ಮೇಲೆ ರೇಗಾಡ್ತಾ ಇರ್ತೀವಿ, ಅವನ ಮೇಲೆ ಅದನ್ನೇ ದ್ವೇಷ ಇಟ್ಕೊಂಡಿರ್ತೀವಿ, ತಿರುಗಿನ ಅವನ ಕೂಡ ನಾವು ಮಾತನಾಡಲ್ಲ. ಅದು ನಮ್ಮ ಚಿತ್ತದಲ್ಲಿ ವೃತ್ತಿಯಾಗಿ ನಿಂತೋಗುತ್ತೆ. ಅವನ್ ನಾವು ಶತ್ರು ಅಂತ ನೋಡ್ತೀವಿ. ಆದ್ರೆ ಆ ಎತ್ತೇನ್ ಮಾಡುತ್ತೆ? ಆ ಯಜಮಾನ ಎಷ್ಟು ಕೆಟ್ಟವನಾದ್ರೂ ಆಗ್ಲಿ, ಏನಾದ್ರೂ ಆಗ್ಲಿ, ತಿರುಗಿನ ಬೆಳಗ್ಗೆ ಮತ್ತೆ ಅವನು ಬಂಡಿಗೆ ಕಟ್ತಾ ಇರ್ತಾನೆ, ಮತ್ತೆ ಅವ ಹಂಗೆ ಹೋಗ್ತಾ ಇರುತ್ತೆ, ಅದು ಕೆಲಸ ಮಾಡ್ತಾ ಇರುತ್ತೆ. ಅದು ತನ್ನ ಮಾಲೀಕನನ್ನ ಶತ್ರು ಅಂತ ನೋಡೋದಿಲ್ಲ ಅಲ್ವಾ. ಆ ರೀತಿಯಾಗಿ ಮಾನವನಿಗೆ ಸಹಜ, ಅದು ಎತ್ತು ಸಹಜವಾಗಿ ಬದುಕ್ತಾ ಇದೆ, ಮಾನವ ಅಸಹಜವಾಗಿ ಬದುಕ್ತಾ ಇದ್ದಾನೆ, ನ್ಯಾಚುರಲ್ ಆಗಿ ಬದುಕ್ತಾ ಇಲ್ಲ, ಅನ್ಯಾಚುರಲ್ ಆಗಿ ಎಲ್ಲವನ್ನ ನಿಜ ಅನ್ಕೊಂಡು ಸಹಜವಾಗಿ ಬದುಕ್ತಾ ಇದೆ ಅದು ಎತ್ತು ಅಲ್ವಾ. ನೋಡಿ, ಇವಾಗ ಒಂದು ಸಿನಿಮಾದಲ್ಲಿ ನಮ್ಗೆ ಒಂದು ದುಃಖಕರ ಸನ್ನಿವೇಶ ಆಗ್ಲಿ, ಸಂತೋಷಕರ ಸನ್ನಿವೇಶ ಆಗ್ಲಿ, ಯಾವಾಗ ಫೀಲ್ ಆಗ್ತೀವಿ ನಾವು? ಆ ಸಂಗೀತ ಇಟ್ಟಿರ್ತಾರಲ್ಲ, ಏನು ಮ್ಯೂಸಿಕ್, ಸತ್ತೋದಾಗ್ಲೇ ಒಂಥರ ಮ್ಯೂಸಿಕ್ ಇಟ್ಟಿರ್ತಾರೆ, ದುಃಖ ಆದಾಗ್ಲೇ ಒಂಥರ ಮ್ಯೂಸಿಕ್ ಇಟ್ಟಿರ್ತಾರೆ, ನಗು ಆಗೋವಾಗ್ಲೇ ಒಂದು ಸಂಗೀತವನ್ನು ಇಟ್ಟಿರ್ತಾರೆ ಅಲ್ಲಿ, ಹಿನ್ನೆಲೆ ಸಂಗೀತ. ವಿಷಾದ ಆದ ಕೂಡ ಒಂದು ಆ ತರ ಸಂಗೀತ ಇದ್ರೆ ಮಾತ್ರನೇ ನಾವಲ್ಲಿ ಫೀಲ್ ಆಗೋದು. ಇಲ್ಲದೆ ಏನೊಂದು ಸುಮ್ಮನೆ ಅಳ್ತಾ ಇದ್ರೆ ಅನ್ಸಲ್ಲ, ಏನು ಅನ್ಸಲ್ಲ. ಆ ಸಂಗೀತ, ಆ ವಿಷಾದ ಸಂಗೀತ ಆಗಲಿ, ಹಾಸ್ಯ ಸಂಗೀತ ಆಗಲಿ, ನಗೋ ಸಂಗೀತ ಆಗಲಿ, ಒಡೆದಾಳ ಸನ್ನಿವೇಶಕ್ಕಾಗಿ ಇನ್ನೊಂದು ವಿಷಾದದ ಸಂಗೀತ ಇಟ್ಟಿರ್ತಾರೆ. ಆ ಸಂಗೀತಗಳನ್ನ ಇಂದ್ರಿಯಗಳ ಮೂಲಕ ನೋಡಿ ಅಲ್ಲಿ ನಮ್ಗೆ ಚಿತ್ತದಲ್ಲಿ ವೃತ್ತಿ ಆಗ್ತವೆ.
ಆ ಸಂಗೀತ ಇಲ್ಲದೆ ವೃತ್ತಿ ಆಗಲ್ಲ ಅಲ್ಲ ನಮ್ಗೆ, ನಾವು ಯೋಚನೆ ಮಾಡಲ್ಲ ಅದನ್ನ ಅಲ್ವಾ. ನೋಡಿ, ಒಂದು ಎಲೆ ನಾವು ನೋಡ್ತೀವಿ, ಒಂದು ಎಲೆಯನ್ನು ನೋಡ್ತೀವಿ, ಒಂದು ಗಿಡದಲ್ಲಿ ಒಂದು ಎಲೆಯನ್ನು ನೋಡ್ತೀವಿ, ಅದೇನಾಗುತ್ತೆ, ಮತ್ತೆ ಎಲೆ ಆಗುತ್ತೆ, ಎಲೆ ಆಗಿ ಮೊಗ್ಗಾಗುತ್ತೆ, ಮೊಗ್ಗಾಗಿ ಅರಳುತ್ತೆ, ಕಾಯಾಗುತ್ತೆ, ಕಾಯಾಗಿ ಹಣ್ಣಾಗುತ್ತೆ ಅಲ್ವಾ. ಅದನ್ನೇ ನೋಡ್ತಾ ಇರ್ತೀವಿ ನಾವು, ಬಹಳ ಗಮನಿಸ್ಬೇಕಿಲ್ಲಿ. ಅದನ್ನೇ ನೋಡ್ತಾ ಇದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ನಾವು. ನೋಡಿ ಎಷ್ಟಿದೆ ಪಾಯಿಂಟ್, ಹೆಂಗೆ ಕೊಟ್ಟಿದ್ದಾರೆ ಪತಂಜಲಿಗಳು ಅಂದ್ರೆ, ಅದ್ರ ಬಗ್ಗೆ ಅಯ್ಯೋ ಅದು ಎಲೆ ಆಯ್ತು, ಮೊನ್ನೆ ಎಲೆ ಆಗಿತ್ತು, ಮತ್ತೆ ಇವಾಗ ಕಾಯ ಆಯ್ತು, ಮತ್ತೆ ಹಣ್ಣಾಯ್ತು ಅಂತ ಯೋಚನೆ ಮಾಡೋದೇ ಇಲ್ಲ ನಾವು ಅದನ್ನ. ಯಾಕೆ? ಅದು ನ್ಯಾಚುರಲ್, ಅದು ನ್ಯಾಚುರಲ್ ಆಗಿ ನಡೀತಾ ಇರೋದ್ರಿಂದ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಇಲ್ಲಿ ಅನ್ಯಾಚುರಲ್ ಆಗಿ ಅಂದ್ರೆ, ಇದು ಅನ್ಯಾಚುರಲ್ ಅಂದ್ರೆ ಈ ಜೀವನವೇ ಒಂದು ನಾಟಕ. ಇಲ್ಲಿ ನಡೆಯೋದೆಲ್ಲವೂ ಅನ್ಯಾಚುರಲ್ಲೇ, ನ್ಯಾಚುರಲ್ ಆಗಿ ಏನು ನಡೆಯಲ್ಲ. ಆ ಅನ್ಯಾಚುರಲ್ ಆಗಿ ನಡೀತಕ್ಕಂಥದ್ರ ಬಗ್ಗೆ ಮಾತ್ರ ನಾವು ಗಮನ ಕೊಡ್ತೀವಿ ಹೊರತು ಆ ಎಲೆ ಬಗ್ಗೆ ಗಮನ ಮಾಡಲ್ಲ ನಾವು ಅಲ್ವಾ. ಅದಕ್ಕೆ ಪತಂಜಲಿಗಳು ಹೇಳಿದ್ದಾರೆ, ಇಂದ್ರಿಯಗಳ ಮೂಲಕ ನಾವು ಚಿತ್ತದಲ್ಲಿ ವೃತ್ತಿಗಳನ್ನ ತಯಾರಾಗ್ತವೆ. ಹಾಗೆ ಅಂದ್ರೆ ಇದು ಬಿಸಿ, ಇದು ತಣ್ಣಗಿದೆ, ಇದು ಮೆತ್ತಗಿದೆ, ಇದು ಗಟ್ಟಿ ಇದೆ ಅಲ್ವಾ. ನೋಡಿ, ಬೆಚ್ಚಗಿದ್ರೆ ಬಿಸಿ ಅಂತೀವಿ, ಮೆತ್ತಗಿದ್ರೆ ಮೆತ್ತಗಿದೆ ಅಂತೀವಿ, ಗಟ್ಟಿಗಿದ್ರೆ ಗಟ್ಟಿಗಿದೆ ಅಂತೀವಿ. ಇದನ್ನ ಯಾವುದು ಮುಟ್ಟುವುದರ ಮೂಲಕ, ಅದನ್ನ ಟಚ್ ಮಾಡೋದ್ರಿಂದ ನಾವು ಸ್ಪರ್ಶ ಮಾಡೋದ್ರಿಂದ ಅದು ನಮಗೆ ಅನುಭವ ಆಗುತ್ತೆ. ಅದು ಚರ್ಮಕ್ಕಾಗ್ತಕ್ಕಂಥದ್ದು. ನೋಡಿ, ಬೇಸಿಗೆ ಕಾಲದಲ್ಲಿ ಎಷ್ಟು ತಣ್ಣಗಿದೆ, ಬೇಸಿಗೆ ಕಾಲದಲ್ಲಿ, ಮತ್ತೆ ಚಳಿಗಾಲದಲ್ಲಿ ಎಷ್ಟು, ಬೇಸಿಗೆ ಕಾಲದಲ್ಲಿ ಎಷ್ಟು ಬಿಸಿ ಇದೆ, ಚಳಿಗಾಲದಲ್ಲಿ ಎಷ್ಟು ತಣ್ಣಗಿದೆ ಅಂತ ಈ ರೀತಿ ಎಲ್ಲವನ್ನು ಅನುಭವ ಹೊಂದುತ್ತಾ ಇರ್ತೀವಿ. ಮಳೆ ಆದ್ರೆ ಅಯ್ಯೋ ಮಳೆ ಜಾಸ್ತಿ ಬಂತು ಅಂತೀವಿ, ಬಿಸಿಲಾದ್ರೆ ಅಯ್ಯೋ ಬಿಸಿಲು ಜಾಸ್ತಿ ಆಯ್ತು ಅಂತೀವಿ ಅಲ್ವಾ. ನೋಡ್ರಿ, ಮನುಷ್ಯನಿಗೆ ಸಹಜವಾದ ಗುಣ ಆಸೆ ಹೆಂಗಿರುತ್ತೆ ಅಂದ್ರೆ, ಈ ತಣ್ಣಗಿರೋದು ಬಿಸಿ ಇರೋದು ಅಂತ ಅಂದಿದ್ದಕ್ಕೆ ಏನಾಗುತ್ತೆ ಅಂದ್ರೆ, ಸುಖ ಶಾಶ್ವತವಾಗಿರೋದಿಲ್ಲ ಅನ್ನೋದಕ್ಕೆ ಮೊದಲು ಏನು ಇರ್ಲಿಲ್ಲ, ಒಬ್ಬ ಮನುಷ್ಯನಿಗೆ ಬೀಸಿನಿಗೆಲ್ಲಿ ಬೀಸ್ಕೊಂತ ಇದ್ರು, ಬೀಸಿನಿಗೆನಲ್ಲಿ ಗಾಳಿನ ಬೀಸ್ಕೊಂತ ಇದ್ದ. ಆಮೇಲೆ ಬೀಸಿನಿಗೆಲ್ಲಿ ಗಾಳಿ ಬೀಸ್ಕೊಂಡು ಸ್ವಲ್ಪ ಸಮಯ ಆದ್ಮೇಲೆ ಹಣ ಸಂಪಾದನೆ ಮಾಡ್ಕೊಂಡ. ಹಣ ಸಂಪಾದನೆ ಮಾಡ್ಕೊಂಡು ಒಂದು ಟೇಬಲ್ ಫ್ಯಾನ್ ತಗೊಂಡ. ಇನ್ನು ಹಣ ಸಂಪಾದನೆ ಮಾಡ್ಕೊಂಡು ಟೇಬಲ್ ಫ್ಯಾನ್ ಚೆನ್ನಾಗಿದೆ, ಗಾಳಿ ಚೆನ್ನಾಗಿ ಬರ್ತಾ ಇದೆ ಅಂತ ಅನುಭವ ಮಾಡ್ದ. ಆಮೇಲೆ ಇನ್ನೂ ಸ್ವಲ್ಪ ಹಣವನ್ನ ಸಂಪಾದನೆ ಮಾಡ್ಕೊಂಡ, ಇನ್ನೂ ಒಂದು ಹಣ ಸಂಪಾದನೆ ಮಾಡ್ಕೊಂಡು ಸೀಲಿಂಗ್ ಫ್ಯಾನ್ ತಗೊಂಡ. ಸೀಲಿಂಗ್ ಫ್ಯಾನ್, ಓಹೋ ಮನೆಯೆಲ್ಲ ಗಾಳಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ, ಎಲ್ಲಾ ಕಡೆನೂ ಬರ್ತಾ ಇದೆ ಗಾಳಿ, ಇನ್ನೂ ಚೆನ್ನಾಗಿದೆ ಅಂದ. ಅದೇ ರೀತಿಯಾಗಿ ಇನ್ನೂ ಹಣ ಸಂಪಾದನೆ ಮಾಡ್ಕೊಂಡ, ಹೆಚ್ಚಾಗಿ ಮಾಡ್ಕೊಂಡು ಏನ್ ಮಾಡ್ದ, ಎ ಸಿ ಹಾಕೊಂಡ, ರೂಮಲ್ಲಿ ಎ ಸಿ ಹಾಕೊಂಡ, ಚೆನ್ನಾಗಿದೆ. ಕರೆಂಟ್ ಹೊರಟೋಯ್ತು, ಎಲ್ಲಿ ಅಯ್ಯೋ ಕರೆಂಟ್ ಹೋಯ್ತೆ ಸೆಕೆಂಡಪ್ಪ ಅಂದ. ಹಿಂಗೆ ಅದಕ್ಕೆ ಮನುಷ್ಯನಿಗೆ ಈ ಸುಖ ಅಂತಕ್ಕಂಥದ್ದು ಶಾಶ್ವತ ಅಲ್ಲ. ಮತ್ತೆ ಆ ಎ ಸಿ ಇಲ್ಲದಿದ್ದಾಗ ದುಃಖಪಟ್ಟ, ಅಯ್ಯೋ ಎ ಸಿ ಇಲ್ಲ, ಅಯ್ಯೋ ಎ ಸಿ ಇಲ್ಲ, ಸೆಕೆ, ಅಯ್ಯೋ ಎ ಸಿ ಇಲ್ಲ, ಸೆಕೆ ಅಲ್ವಾ. ಆ ರೀತಿಯಾಗಿ ನಾವು ಈ ಸ್ಪರ್ಶ ಸುಖವನ್ನು ಕೂಡ ನಾವು ಇದರಲ್ಲಿ ಮಾಡ್ತಾ ಇರ್ತೀವಿ, ಅನುಭೂತಿ ಹೊಂದುತ್ತಾ ಇರ್ತಿರ್ತೀವಿ. ಇವೆಲ್ಲವೂ ನಮ್ಮ ಚಿತ್ತದಲ್ಲಿ ವೃತ್ತಿಯಾಗುತ್ತವೆ. ಹಾಗೆ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ಕೊಂತೀವಿ, ನೆನಪು ಮಾಡ್ಕೊಂತೀವಿ. ಮತ್ತೆ ಒಳ್ಳೆಯ ವಾಸನೆ, ಇದು ಕೆಟ್ಟ ವಾಸನೆ, ಇದು ದುರ್ಗಂಧ ವಾಸನೆ, ಇವೆಲ್ಲವನ್ನು ನಾವು ಮೂಗಿನ ಮೂಲಕ ನೋಡ್ತೀವಿ. ಕೆಟ್ಟ ವಾಸನೆ ಆದ್ರೆ ಮೂಗು ಮುಚ್ಕೊಂತೀವಿ, ಒಳ್ಳೆ ವಾಸನೆ ಆದ್ರೆ ಚೆನ್ನಾಗಿದೆಯಪ್ಪ ವಾಸನೆ ಅಂತೀವಿ. ಇವೆಲ್ಲ ಮೂಗಿನಿಂದ, ವಾಸನೆಯಿಂದ. ಮತ್ತೆ ಕಣ್ಣಿನ ಮೂಲಕ ನೋಡ್ತಕ್ಕಂಥ ಒಂದು ದೃಶ್ಯಗಳು ಯಾವ ಅಂದ್ರೆ, ನೀನು ಪದೇ ಅದನ್ನೇ ನೋಡ್ತಾ ಇರ್ತೀವಿ. ನೋಡಿ ನಮ್ಮ ಚಿತ್ತದಲ್ಲಿ ಅವೇ ವೃತ್ತಿಯಾಗುತ್ತವೆ. ಅವೇ ಪ್ರತ್ಯಕ್ಷವಾಗಿ ಮಾಡೋದ್ರಿಂದ ಇದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಪತಂಜಲಿಗಳು ಈ ಚಿತ್ತವೃತ್ತಿಗಳನ್ನ ನಾವು ಇಲ್ದಂಗೆ ಮಾಡ್ಬೇಕು ಅಂದ್ರೆ ಧ್ಯಾನ ಮಾಡಬೇಕು. ಮತ್ತೆ ನಮ್ಗೇನಾಗುತ್ತೆ ಅಂದ್ರೆ, ಚಿತ್ತವೃತ್ತಿಗಳು ಧ್ಯಾನದಲ್ಲಿ ಅಥವಾ ಗಾಢ ನಿದ್ರೆಯಲ್ಲಿ ಚಿತ್ತವೃತ್ತಿಗಳು ಇರೋದಿಲ್ಲ.
ಧ್ಯಾನ ಸ್ಥಿತಿಯಲ್ಲಿ ಇದ್ದಾಗ ಮತ್ತು ಗಾಢ ನಿದ್ರೆಯಲ್ಲಿ ಮಾತ್ರ ಚಿತ್ತವೃತ್ತಿಗಳು ನಮ್ಗೆ ಇರೋದಿಲ್ಲ. ಗಾಢ ನಿದ್ರೆ ಬಹಳ ಸ್ವಲ್ಪ ಸಮಯವೇ ಸಿಗುತ್ತೆ. ಗಾಢ ನಿದ್ರೆ ಯಾವಾಗ ಇರಲ್ಲ. ಗಾಢ ನಿದ್ರೆ, ಆ ಗಾಢ ನಿದ್ರೆಯು ಕೂಡ ಧ್ಯಾನವೇ. ಸ್ವಲ್ಪ ಸಮಯ ಮಾತ್ರ ಇರುತ್ತೆ ಅದು ಗಾಢ ನಿದ್ರೆ, ಸ್ವಲ್ಪ ಎನರ್ಜಿ ಬಂದಾಗ ಅಲ್ವಾ. ಸಾಮಾನ್ಯವಾಗಿ ಗಾಢ ನಿದ್ರೆ ಅಲ್ದಂಗೆ ಮಾಮೂಲಿ ನಿದ್ದೆ ಹೋಗ್ತಾ ಇದ್ರೆ ಕನಸುಗಳು ಬೀಳ್ತಾನೆ ಇರ್ತವೆ. ಆದ್ರೆ ಧ್ಯಾನದಲ್ಲಿ ನಮ್ಗೆ ಚಿತ್ತವೃತ್ತಿಗಳು ಸಂಪೂರ್ಣವಾಗಿ ನಿಂತು ಹೋಗ್ತವೆ. ತೀವ್ರವಾದ ಧ್ಯಾನ ಸಾಧನೆ ಮಾಡಿದಾಗ ಅದು ನಮ್ಗೆ ನಿಂತೋಗುತ್ತೆ. ಹೇಳ್ತಾರೆ ಇಲ್ಲಿ ನೋಡಿ, 1 ನಿಮಿಷಕ್ಕೆ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಪತಂಜಲಿಗಳು, ಒಂದು ದಿನಕ್ಕಲ್ಲ, 1 ನಿಮಿಷಕ್ಕೆ 1 ಗಂಟೆಗೆ ಧ್ಯಾನದಲ್ಲಿ ಕುಳಿತುಕೊಂಡ್ರೆ 50 ಆಲೋಚನೆಗಳು ಬರ್ತಾ ಇರ್ತವೆ. ಆಗ ನಾವು 50 ಆಲೋಚನೆಗಳಲ್ಲಿ ನಾನು ಹೇಳಿದ ಪ್ರಕಾರ ಒಂದೇ ಸಿಟ್ಟಿಂಗಲ್ಲಿ ಧ್ಯಾನ ಮಾಡಿದ್ರೆ 10 ನಿಮಿಷ ನೀವು ಆಲೋಚನಾ ರಹಿತ ಸ್ಥಿತಿಯಲ್ಲಿ ಇರ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಬರಲ್ಲ, ಮಾಡ್ತಾ ಒಂದು 10 ನಿಮಿಷ ಆಲೋಚನಾ ರಹಿತ ಸ್ಥಿತಿ ಅಂದ್ರೆ ಚಿತ್ತ ವೃತ್ತಿಗಳು ಇಲ್ಲದ ಸಮಯ ನಮಗೆ ಸಿಗುತ್ತದೆ. ಅದು ಧ್ಯಾನ ಸಮಯ. ಆಗ ನಮ್ಮಲ್ಲಿ ವಿಶ್ವಮಯ ಪ್ರಾಣಶಕ್ತಿ ನಮ್ಮ ಶರೀರದಲ್ಲಿ ಪ್ರವೇಶ ಮಾಡುತ್ತೆ. ಆಗ ಮಾತ್ರನೇ ನಮ್ಮಲ್ಲಿ ಒಂದೇನು ಬದಲಾವಣೆಗಳು ಆಗುವುದು. ಅದಕ್ಕೆ ಶ್ವಾಸದ ಮೇಲೆ ಗಮನ ಕೊಟ್ಟಾಗ ಮಾತ್ರ ಬರುತ್ತೆ ಹೊರತು ಬೇರೆ ನೀವು ಸೌಂಡ್ ಹಾಕೊಂಡಾಗ್ಲಿ ಗೈಡಿಂಗ್ ಮಾಡ್ಕೊಂಡಾಗ್ಲಿ ಮಾಡಿದ್ರಲ್ಲಿ ನಮ್ಗೇನು ಆಗಲ್ಲ, ವೃತ್ತಿ ನಿಲ್ಲಲ್ಲ ಅಲ್ವಾ. ಅದಕ್ಕೆ ಪತಂಜಲಿ ಆ 50 ನಿಮಿಷಗಳಲ್ಲಿ 10 ನಿಮಿಷ ಮಾತ್ರ ನಮ್ಗೆ ಆಲೋಚನೆಗಳು ಇಲ್ಲದ ಸ್ಥಿತಿ ಸಿಗುತ್ತೆ. ಇದಕ್ಕೆ ಏಕೈಕ ಅಸ್ತ್ರ ಅಂದ್ರೆ ಇಲ್ಲಿ ಪತಂಜಲಿ ಹೇಳಿದ್ದಾರೆ, ಪತ್ರಿಯು ಕೂಡ ಹೇಳಿದ್ದಾರೆ, ನಮ್ಮ ಚಿತ್ತ ವೃತ್ತಿಗಳನ್ನು ಮಾಡ್ತಕ್ಕಂಥದ್ದು ಏಕೈಕ ಅಸ್ತ್ರ ಅಂತಂದ್ರೆ ಧ್ಯಾನ, ಉಸಿರಾಟದ ಮೇಲೆ ಗಮನ ಅಲ್ವಾ. ಮತ್ತೆ ಇಲ್ಲಿ ನಾವು ಇದು ಬಿಟ್ಟು ಬೇರೆ ಏನನ್ನು ಫಾಲೋಅಪ್ ಮಾಡಬಾರದು. ಅದಕ್ಕೆ ಪತಂಜಲಿ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಶ್ಲೋಕವನ್ನ ಕೂಡ ಹೇಳಿದ್ದಾರೆ ಅಲ್ವಾ. ಹಾಗೆ ತಿಳಿದುಕೊಳ್ತೀವಿ. ಮತ್ತೆ ಅದರಲ್ಲಿ ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಆಗಮನ ಪ್ರಮಾಣ ಅಂತ 3 ವಿಧವಾಗಿದ್ದಾವೆ. ಇಲ್ಲಿ ಆಗಮ ಅಂತ ಏನು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಪ್ರಾಣಿಗಳನ್ನ ನೋಡಿ, ಇಲ್ಲಿ ನಮ್ಗೆ ಮನುಷ್ಯನಿಗೆ ಏನಾಗಿದೆ ಅಂತಂದ್ರೆ, ಮನುಷ್ಯನಿಗೆ ಕುಲ, ಮತ, ಜಾತಿ, ಪ್ರಾಂತ್ಯ ಎಲ್ಲ ಇದೆ. ಕುಲ, ಮತ, ಜಾತಿ, ಪ್ರಾಂತ್ಯ ಎಲ್ಲ ಇದೆ. ಆದರೆ ಪ್ರಾಣಿಗಳಿಗೇನು ಇಲ್ಲ ಇದು. ಅದಕ್ಕೆ ಪ್ರಾಣಿಗಳು ಸಹಜವಾಗಿ ಬದುಕ್ತವೆ. ಅದಕ್ಕೆ ಅವು ಚಿತ್ತದಲ್ಲಿ ವೃತ್ತಿ ಏನಿಲ್ಲ ಅವಕ್ಕೆ. ಆದ್ರೆ ನೋಡಿ, ಮನುಷ್ಯನಿಗೆ ಎಷ್ಟೋ ಕುಲ, ಎಷ್ಟೋ ಜಾತಿ, ಎಷ್ಟೋ ಮತ, ಎಷ್ಟೋ ಪ್ರಾಂತ್ಯಗಳು ಅಲ್ಲ. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಸಂಪ್ರದಾಯ, ಒಂದೊಂದು ಕುಲದಲ್ಲಿ ಒಂದೊಂದು ಸಂಪ್ರದಾಯ, ಒಂದೊಂದು ಜಾತಿಯಲ್ಲಿ ಒಂದೊಂದು ಸಂಪ್ರದಾಯ ಅಲ್ವಾ. ಅವೆಲ್ಲವನ್ನು ನಾವು ಕೂಡ ಅದ್ರಲ್ಲಿ ಏನಾದ್ರೂ ಬದಲಾವಣೆ ಆದ್ರೆ ಅದು ನಮ್ಮಿಲ್ಲ, ನಾವು ಕುಲದವ್ರು ಹಿಂಗೆ ಮಾಡ್ಬೇಕು, ನಾವು ಈ ಜಾತಿಯವ್ರು ಈ ಸಂಪ್ರದಾಯನೇ ಮಾಡಿ ಮದುವೆ ಮಾಡುವುದಾಗ್ಲಿ, ಊಟ ತಿಂಡಿಗಳಾಗ್ಲಿ. ನೋಡಿ, ಕೆಲವರು ಮಾಂಸಾಹಾರಿಗಳು, ಕೆಲವು ಕುಲದಲ್ಲಿ ಅವರೇನು, ನಾವು ಮಾಂಸಾಹಾರ ತಿನ್ಲೇಬೇಕು, ಮಾಂಸಾಹಾರ ತಿಂದೇ ಇದ್ರೆ ನಾವು ಈ ಜಾತಿಲಿ ಹುಟ್ಟಿದೀವಿ ಅಂತ ಒಂದು ಸಂಪ್ರದಾಯ. ಆದರೆ ನಮ್ಮ ಧ್ಯಾನದಲ್ಲಿ ಬಂದಾಗ ಆ ಕುಲ, ಸಂಪ್ರದಾಯ, ಜಾತಿ ಏನೂ ಇಲ್ಲ. ಏನ್ ಹೇಳ್ತಾರೆ, ಕುಲ ಅಂತಂದ್ರೆ ಇಲ್ಲಿ ಮಾನವ ಕುಲ ಅಂತ ಹೇಳ್ತಾರೆ ಪತ್ರಿಜಿ. ಮತ ಅಂದ್ರೆ ಏನ್ ಹೇಳ್ತಾರೆ, ಅದ್ವೈತ್ವ ಮತ. ಜಾತಿ ಅಂದ್ರೆ ಮಾನವ ಜಾತಿ. ಕುಲ ಅಂದ್ರೆ ಯಾವುದು, ಆತ್ಮ ಕುಲ ಅಂತ ಹೇಳ್ತಾರೆ ಪತ್ರಿಜಿ. ಜಾತಿ ಅಂದ್ರೆ ಮಾನವ ಜಾತಿ ನಮ್ಮ ಧ್ಯಾನಿಗಳಿಗೆ, ಕುಲ ಅಂದ್ರೆ ಆತ್ಮ ಕುಲ, ಮತ ಅಂದ್ರೆ ಅದ್ವೈತ್ವ ಮತ. ಮಾನವ ಕುಲ ಅಂತಂದ್ರೆ ಏನಿಲ್ಲಿ ಅದ್ ನೀವು ಹೇಳಿದಾರಲ್ಲ, ಇಲ್ಲಿ ನಾವು ಮಾಂಸಾಹಾರ ಮನೆಗಳಲ್ಲಿ ಹುಟ್ಟಿದ್ರೆ ಮಾಂಸಾಹಾರ ತಗೋಬೇಕಾಗುತ್ತೆ ಅಂತ. ಅಂದ್ರೆ ಈ ಧ್ಯಾನಕ್ಕೆ ಬಂದ್ಮೇಲೆ ನಮ್ದೆಲ್ಲವೂ ಒಂದೇ ಜಾತಿ, ಅದೇ ಮಾನವ ಜಾತಿ. ಮಾನವ ಜಾತಿ ಅಂದ್ರೆ ಸಸ್ಯಾಹಾರ ಜಾತಿ. ಅಂದ್ರೆ ಸಸ್ಯಾಹಾರವನ್ನು ತೆಗೆದುಕೊಂಡವ್ರು ಮಾನವರು, ಮಾಂಸಾಹಾರವನ್ನು ತೆಗೆದುಕೊಳ್ತಕ್ಕಂಥವ್ರು ರಾಕ್ಷಸರು ಅಂತ ಪತ್ರಿಜಿ ಹೇಳಿದ್ದಾರೆ. ನಮ್ದು ಇನ್ನ ಕುಲ ಯಾವುದು ಅಂದ್ರೆ ಆತ್ಮ ಕುಲ. ಅಂದ್ರೆ ಆತ್ಮಕ್ಕೆ ಕುಲ,
ಕುಲನೇ ಇಲ್ಲ ಆತ್ಮಕ್ಕೆ. ಎಲ್ಲರೂ ದೇಹ ಅಲ್ಲ, ನಾವು ಆತ್ಮ. ಅವರು ಆತ್ಮನೇ, ನಾವು ಆತ್ಮನೇ. ಕುಲ ಎಲ್ಲಿ? ಕುಲ ಭೇದ ಇಲ್ಲವೇ ಇಲ್ವಲ್ಲ ನಮ್ಗೆ. ಎಲ್ಲರೂ ಒಂದೇ ಆತ್ಮಕುಲ. ಮತ ಅಂದ್ರೆ ಅದ್ವೈತ ಮತ, ಅಂದ್ರೆ ನಾನು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ನಮ್ಮ ಧ್ಯಾನಿಗಳಿಗೆ ಇರ್ತಕ್ಕಂಥದ್ದು ಈ ಜಾತಿ, ಈ ಕುಲ, ಈ ಮತ. ಧ್ಯಾನ ಮಾಡೋದಕ್ಕಿಂತ ಮುಂಚೆ ಎಷ್ಟೋ ಮತಗಳು, ಎಷ್ಟೋ ಜಾತಿಗಳು, ಎಷ್ಟೋ ಕುಲದಲ್ಲಿ ಹುಟ್ಟು ಬಂದಿರೋರೆಲ್ಲರೂ ಈ ಧ್ಯಾನದಲ್ಲಿ ಇದ್ದಾರೆ. ಅವರೆಲ್ಲರೂ ಅವರವರ ಸಂಪ್ರದಾಯವನ್ನ ಅಲ್ಲೇ ಫಾಲೋ ಮಾಡಿಕೊಂಡು, ಅಲ್ಲೇನಾದರೂ ಆ ಸಂಪ್ರದಾಯ ಸ್ವಲ್ಪ ಮಿಸ್ಟೇಕ್ ಆದ್ರೆ, ಅಯ್ಯೋ ನಾನು ಈ ಸಂಪ್ರದಾಯ ಮಾಡಿದ್ರೆ ನನಗೆ ಕೆಟ್ಟದ್ದಾಯ್ತು ಅಂತ. ನೋಡ್ರಿ, ಕೆಲವರು ಬಲಿಗಳನ್ನು ಕೊಡ್ತಾ ಇದ್ರೆ ದೇವತೆ ನಮ್ಮಲ್ಲಿ ರಕ್ಷಣೆ ಮಾಡಲ್ಲ ಅಂತ ಬಲಿ ಕೊಟ್ಟು ಕೂಡ ದೇವರನ್ನ ತೃಪ್ತಿಪಡಿಸ್ತಾರೆ ಅಲ್ವಾ. ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ, ಯಾರು ಹೇಳಿದ್ದಾರೆ? ಈ 108 ಸ್ವಾಮೀಜಿಗಳಿದ್ದಾರೆ. ಬಲಿ ಕೊಡೋ ಉದ್ದೇಶ ಏನು ಅಂತಂದ್ರೆ, ಕೋಳಿಯನ್ನ ಬಲಿ ಕೊಡೋದು ಯಾಕೆ ಅಂದ್ರೆ, ಕೋಳಿ ಕೊ 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 ಕೋ ಅನ್ನುತ್ತೆ. ಕೋಳಿ ಕೊ ಕೊ ಕೋ ಕೋ ಅಂದ್ರೆ ಏನಂದ್ರಲ್ಲಿ, ಕೋಳಿ ಯಾಕೆ ಕೋ ಕೋ ಅನ್ನುತ್ತೆ ಅಂದ್ರೆ, ಕೋರಿಕೆಗಳನ್ನ ಬಲಿ ಕೊಡುವಂತ ಅರ್ಥ ಅಲ್ಲಿಗೆ. ಕೋಳಿನ ಬಲಿ ಕೊಡು ಅಂದ್ರೆ ಅದನ್ನುತ್ತಲ್ಲ ಕೊಕ್ಕೊ ಅಂತ, ನಮ್ಮಲ್ಲಿ ಇರ್ತಕ್ಕಂಥ ಆಸೆಗಳನ್ನ, ಕೋರಿಕೆಗಳನ್ನ ಬಲಿ ಕೊಡು. ಮೇಕೆ ಏನನ್ನುತ್ತೆ? ಮ್ಯಾ 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 ಅನ್ನುತ್ತೆ ಮೇಕೆ. ಅಂದ್ರೆ ಮೇರಾ ಮೇರಾ, ನಾನು ನಾನು ಅನ್ನುತ್ತೆ. ಅಂದ್ರೆ ನಾವು ಕೊಡ್ಬೇಕಾಗಿರೋದು ಯಾವ್ದನ್ನ? ನಾನು ನಾನು ನನ್ನದು ಅಂತಕ್ಕಂಥದನ್ನ ಬಲಿ ಕೊಡ್ಬೇಕೆ ಹೊರತು ಮೇಕೆಯನ್ನಲ್ಲ. ಮತ್ತೆ ಒಂದು ಹಸುವನ್ನಾಗಲಿ ಎಮ್ಮೆಯನ್ನಾಗಲಿ ಬಲಿ ಕೊಡ್ತಾರೆ. ಯಾಕೆ ಯಾಕೆ ಎಮ್ಮೆ ಹಸು ಬಲಿ ಕೊಡ್ಬೇಕು ಅಂತಂದ್ರೆ, ಅದು ಮಳೆನಾದ್ರೂ ಬರ್ಲಿ, ಬಿಸಿಲಾದ್ರೂ ಇರ್ಲಿ, ಏನು ಮಾಡಲ್ಲ. ಮಳೆ ಸುರಿದ್ರೂ ಸುಮ್ಮನೆ ಇರುತ್ತೆ, ಎಷ್ಟು ಬಿಸಿಲಾದ್ರೂ ಸುಮ್ಮನೆ ಇರುತ್ತೆ. ಅಂದ್ರೆ ಅದೇನದು? ಸೋಮಾರಿ. ಅದು ಸೋಮಾರಿ. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಸೋಮಾರಿತನವನ್ನು ನಾವು ಬಲಿ ಕೊಡ್ಬೇಕು. ಬಲಿ ಕೊಡ್ಬೇಕಾಗಿರೋದು ಇದು ಅಲ್ವಾ. ಅದನ್ನ ಬಿಟ್ಬಿಟ್ಟು ಏನ್ ಮಾಡ್ತೀವಿ? ಇದು ನಮ್ಮ ಕುಲ, ಇದು ನಮ್ಮ ಸಂಪ್ರದಾಯ ಅಲ್ವಾ ಅಂತ ಹೇಳ್ಬಿಟ್ಟು ನಾವು ಅದನ್ನ ಬಲಿ ಕೊಡೋದಲ್ಲ, ನಾವು ಇದನ್ನ ಬಲಿ ಕೊಡ್ಬೇಕು ನಾವು. ಅದಕ್ಕೆ ಆ ಸಂಪ್ರದಾಯ, ಆ ಕುಲ ಮತದಲ್ಲಿ ಈ ಥರ ಆಯ್ತು ಅಂದಾಗ, ಅವೇನಾದ್ರು ಹೆಚ್ಚು ಕಮ್ಮಿ ಆಯ್ತು, ಧ್ಯಾನ ಕುತ್ಕೊಂಡಾಗ ನಾವು ಹಂಗೆ ಮಾಡ್ಬೇಕಾಗಿತ್ತು, ಹಿಂಗೆ ಅದರಿಂದ ಕೆಟ್ಟದ್ದಾಯ್ತು. ಏನ್ರಿಂದ ಕೆಟ್ಟದ್ದಾದ್ರೂ ಕೂಡ ನಮ್ಗೆ ಅಲ್ಲಿ ಆ ಸಂಪ್ರದಾಯ ಮಾಡದೇ ಇರೋದ್ರಿಂದ ನಮ್ಗೆ ಕೆಟ್ಟದ್ದಾಯ್ತು ಅಂತಕ್ಕಂಥ ಆಲೋಚನೆಗಳು ನಮ್ಮ ಚಿತ್ತದಲ್ಲಿ ವೃತ್ತಿ ಆಗ್ತವೆ. ಅಂದ್ರೆ ಈ ಮತ ಸಂಪ್ರದಾಯಗಳು ಯಾವ್ದು, ಅವ್ರ ತಂದೆ ತಾಯಿಗಳನ್ನ ಆಧರಿಸಿ, ಮುಖ್ಯ ಸಂಪ್ರದಾಯಗಳನ್ನ ಆಚರಿಸಿ ನಾವು ಚಿತ್ತದಲ್ಲಿ ವೃತ್ತಿಗಳನ್ನ ತಯಾರು ಮಾಡ್ಕೊಂತೀವಿ. ಮತ್ತೆ ಇವು ಪ್ರಾಣಿಗಳಿಗೆ ಇರಲ್ಲ ನೋಡಿ. ಈ ನೋಡು, ಪ್ರಾಣಿಗಳಿಗೆ ಯಾವ ಜಾತಿನೂ ಇಲ್ಲ, ಯಾವ ಕುಲನೂ ಇಲ್ಲ, ಯಾವ ಮತನೂ ಇಲ್ಲ. ಯಾಕೆ? ಅವು ಸಹಜವಾಗಿ ಪ್ರಕೃತಿಯಲ್ಲಿ ಸಹಜವಾಗಿ ಜೀವನವನ್ನ ಮಾಡ್ತಾ ಇರ್ತವೆ ಅಲ್ವಾ. ಹಾಗೆ ಅದಕ್ಕೆ ಏನ್ ಹೇಳ್ತಾವ್ರಿ ಪತಂಜಲಿಗಳು ಅಂದ್ರೆ, ಮಾನವನು ಒಂದು ಶಾಪವನ್ನ ವರವಾಗಿ ಮಾಡ್ಕೋಬೇಕು, ವರವಾಗಿ ಬದಲಾಯಿಸ್ಕೋಬೇಕು. ಪ್ರತಿಯೊಂದು ಕೂಡ ಯಾರಾದ್ರೂ ಏನಾದ್ರೂ ನಮ್ಮನ್ನು ಮಾಡಿದ್ದಾರೆ, ನಮ್ಗೆ ಇದ್ ಮಾಡಿದ್ದಾರೆ ಅಂದ್ರೆ ಅದು ನಮಗೆ ವರನೇ. ಅಲ್ಲಿ ಕೆಟ್ಟದ್ದಿರಲ್ಲ, ಅದು ಒಳ್ಳೇದಿರುತ್ತೆ. ಅದು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಒಳ್ಳೆ ಇದಿರುತ್ತೆ ಅಲ್ಲಿ. ಅದನ್ನ ನಾವು ಆಲೋಚನೆ ಮಾಡಲ್ಲ. ಅವನೇನೋ ಬೈದ, ಅವನೇನೋ ಗಲಾಟೆ ಮಾಡ್ದ, ಅವನೇನೋ ನಮ್ಗೆ ಹಣ ವಾಪಸ್ ಕೊಡ್ಲಿಲ್ಲ ಅಂತ ಏನ್ ಮಾಡ್ತೀವಿ? ಯಾರು ಹಣ ಕೊಟ್ಟಿರ್ತೀವಿ, ಹಣ ವಾಪಸ್ ಕೊಡ್ಲಿಲ್ಲ ಅಂತ ಅದನ್ನೇ ಆಲೋಚನೆ ಮಾಡ್ತಾ 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 ಧ್ಯಾನ ಕೂತ್ಕೊಂಡಾಗ ಚಿತ್ತದಲ್ಲಿ ವೃತ್ತಿಗಳು ಇದ್ದಾರೆ. ಈಗ ಅವನೇನ್ ಬೈತಾ ಇದ್ದಾನೆ ಅಂತಂದ್ರೆ ಏನ್ ಅರ್ಥ? ಅದಕ್ಕೆ ಬೈತಾ ಇದ್ದಾನೆ ಅಂತಂದ್ರೆ ನಮ್ಮಲ್ಲಿ ಏನೋ ಗುಣ ಇದೆ, ಅವನು ಹೇಳಿದ್ರ ಅರ್ಥ ಇದೆ. ನಮ್ಮನ್ನು ಸುಮ್ನೆ ಬೈಯಲ್ಲ ಅವನು. ಆ ಬೈದನ್ನ ನಾವು ವರವಾಗಿ ಮಾಡ್ಕೋಬೇಕು ಅಂತ ಹೇಳ್ತಾರೆ ಇಲ್ಲಿ. ಅವನ್ಯಾವ್ದು ಬೈದ್ರೆ ನೋಡಿ, ಒಂದ್ಸಾರ್ತಿ ಅರ್ಜುನ ಮೇಲೆ ಹೋಗ್ತಾನೆ ದೇವಲೋಕದಲ್ಲಿ. ಅವರಪ್ಪನ ಆಸ್ಥಾನಕ್ಕೆ ದೇವಲೋಕವನ್ನ ಅಲ್ಲಿ ಹೋದಾಗ ಇಂದ್ರನ ಜೊತೆ ಕರೆದಾಗ, ಇನ್ವೈಟ್ ಮಾಡ್ತಾರೆ. ಹೋದಾಗ ಅಲ್ಲಿ ಊರ್ವಶಿ ಅವನನ್ನ ಇಷ್ಟಪಡ್ತಾಳೆ, ಊರ್ವಶಿ. ಆಗ ಅವನು ಹೇಳ್ತಾನೆ, ಅರ್ಜುನ, ಇಲ್ಲ ಇಲ್ಲ, ನಾನು ನಮ್ಮ ಅಪ್ಪನ ಹೆಂಡ್ತಿ, ನೀನು ನನಗಿಲ್ಲ, ನೀನು ತಾಯಿ ಸಮಾನ ನನಗೆ, ನಾನು ಅವೆಲ್ಲ ಮಾಡಲ್ಲ, ನಿನ್ನನ್ನು ನಾನು ಇಷ್ಟಪಡಲ್ಲ ಅಂತ ಹೇಳ್ತಾನೆ. ಆಗ ಆಕೆ, ನೀನು ನಪುಂಸಕ ಆಗಿ ಹುಟ್ಟು ಅಂತ ಶಾಪ ಕೊಡ್ತಾಳೆ. ನಪುಂಸಕ ಆಗಿ ಹುಟ್ಟು ಅಂದ್ರೆ ಮತ್ತೆ ಅದು ಯಾಕೆ ಆಕೆ ಆ ಶಾಪ? ಪ್ರತಿಯೊಂದು ಈ ಶಾಪಕ್ಕೂ ಅರ್ಥ ಇರುತ್ತೆ. ಆಗ ಇಂದ್ರ ಬಂದು ಹೇಳ್ತಾನೆ, ಏನು ಯೋಚನೆ ಮಾಡ್ಬೇಡಪ್ಪ, ನೀನು ವನವಾಸದಲ್ಲಿ ಆದ್ಮೇಲೆ ಅಜ್ಞಾತವಾಸ ಹೋಗ್ತಿರಲ್ವಾ, ಆ ಅಜ್ಞಾತವಾಸ ಹೋದಾಗ ನೀನು ಮಾರುವೇಷದಲ್ಲಿ ಇರ್ಬೇಕಲ್ಲ, ಆಗ ಅದನ್ನ ವರವಾಗಿ ಮಾಡ್ಕೊ ಅಂತ ಹೇಳ್ತಾರೆ. ಹಂಗಾಗಿ ಪ್ರತಿಯೊಂದನ್ನು ನಾವು ಶಾಪವನ್ನು ಕೂಡ ವರವಾಗಿ ಮಾಡ್ಕೋಬೇಕು. ಆಗ ವರ ಮಾಡ್ಕೊಂಡಾಗ ನಮ್ಮ
ಕೆಟ್ಟ ಆಲೋಚನೆಗಳು ಒಳ್ಳೆಯ ಆಲೋಚನೆಗಳಾಗಿ ಪರಿವರ್ತನೆ ಆಗುತ್ತೆ. ಇಲ್ಲಿ ಪತಂಜಲಿ ಹೇಳ್ತಾ ಇರೋದು ಅದಕ್ಕೆ. ಆ ಒಳ್ಳೆ ಆಲೋಚನೆ ಮಾಡ್ತಾ 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 ಆಮೇಲೆ ಏನೂ ಇರುವುದಿಲ್ಲ. ಅದಕ್ಕೆ ಮೊನ್ನೆ ಅಷ್ಟಾವಕ್ರ ಗೀತೆಯಲ್ಲಿ ಜನಕ ಮಹಾರಾಜರಿಗೆ ಅಷ್ಟಾವಕ್ರರು ಎಲ್ಲವನ್ನು ಹೇಳಿ, ಎಲ್ಲ ಒಂದೇ ಇಲ್ಲಿ ಏನು ಹೇಳಿದ್ದಾರೆ ಎಲ್ಲ ನೋಡಿ, ನೀವೆಲ್ಲ ಅಷ್ಟು ಉಪನಿಷತ್ತುಗಳನ್ನು ಓದಿ, ಅಷ್ಟಾವಕ್ರರ ಗೀತೆ ಓದಿ, ಒಂದೇ ಸಾರಾಂಶ: ಶರೀರ ಭಾವನೆಯನ್ನು ಬಿಟ್ಟು ಆತ್ಮ ಭಾವನೆಗೆ ಹೋಗು. ಶರೀರ ಶಾಶ್ವತ ಅಲ್ಲ, ಆತ್ಮ ಶಾಶ್ವತ. ಮತ್ತೆ ಏನ್ ಹೇಳಿದ್ದಾರೆ? ಭಗವಂತ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ, ಎಲ್ಲ ಒಂದೇ ಅಂತಕ್ಕಂಥ ಸಾರಾಂಶವನ್ನ ವಿಧ ವಿಧವಾದ ಕಥೆಗಳಿಂದ ಹೇಳಿದ್ದಾರೆ. ಇಲ್ಲಿ ವೇದಗಳಲ್ಲಾಗಲಿ ಉಪನಿಷತ್ತುಗಳಲ್ಲಾಗಲಿ ದೇಹ ಭಾವನೆ ಬಿಡಬೇಕು, ಆತ್ಮ ಭಾವನೆಯಲ್ಲಿ ಇರಬೇಕು ನಾವು. ಪತಂಜಲಿಗಳು ಅದಕ್ಕೆ ಹೇಳಿದ್ದಾರೆ, ಇಲ್ಲಿ ನಮ್ಮ ಆ ಪ್ರತಿಯೊಂದನ್ನ ವರವಾಗಿ ಮಾಡ್ಕೋಬೇಕು ನಾವು. ಪತ್ರಿಕೆ ಏನ್ ಹೇಳಿದ್ದಾರೆ? ಕಷ್ಟಗಳು, ನಷ್ಟಗಳು, ಅವಮಾನಗಳು ನಮ್ಮ ಆಧ್ಯಾತ್ಮಿಕವಾಗಿ ಬೆಳೆಯುವುದಕ್ಕೆ ಮೆಟ್ಟಿಲುಗಳು ಅಂತ ಹೇಳಿದ್ದಾರೆ. ಆಧ್ಯಾತ್ಮಿಕವಾಗಿ ಬೆಳೆಯುವುದಕ್ಕೆ ಮೆಟ್ಟಿಲುಗಳು ಅಂತ ಹೇಳಿದ್ದಾರೆ ಪತ್ರಿಕೆ ಅಲ್ವಾ? ಅಂದ್ರೆ ಅವೆಲ್ಲವೂ ಕಷ್ಟ ಬಂದಾಗ ಏನನ್ಸುತ್ತೆ ನೋಡಿ, ಇವಾಗ ಹಣ ಯಾರೋ ವಾಪಸ್ ಕೊಡ್ಲಿಲ್ಲ ಅನ್ಕೊಳ್ಳಿ, ಕೊಟ್ಟಿರೋ ಹಣ ವಾಪಸ್ ಕೊಡ್ತಾ ಇದ್ರೆ ಏನನ್ಸುತ್ತೆ ನಮ್ಗಂದ್ರೆ, ಓಹೋ ನಾವಿನ್ನು ಮುಂದೆ ಯಾರಿಗೂ ವ್ಯಾಪಾರ ಮಾಡಬಾರ್ದು, ಬಡ್ಡಿ ವ್ಯಾಪಾರ ಮಾಡಬಾರ್ದು ಅಂತ ಒಂದು ಮೆಸೇಜು ಅಲ್ವಾ? ಕೊಡೋದು ಬೇಡ ಅಲ್ವಾ? ಇವೆಲ್ಲವೂ ಕೂಡ ಈ ವ್ಯವಹಾರ ಮಾಡೋರಿಗೆ ಆಗ್ಲಿ, ವ್ಯವಸಾಯ ಮಾಡೋರಿಗೆ ಆಗ್ಲಿ, ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಅದೇ ನಾವು ಧ್ಯಾನ ಕೂತ್ಕೊಂಡಾಗ ಅದೇ ನಮ್ಮ ಚಿತ್ತದಲ್ಲಿ ವೃತ್ತಿಗಳು ತಯಾರಾಗ್ತವೆ. ಅದು ನಮ್ಗೆ ಸಹಜವಾಗಿ ಗೊತ್ತಾದಾಗ, ಅವನೇನೋ ಹಿಂದಿನ ಜನ್ಮದಲ್ಲಿ ಏನೋ ಅವನಿಗೆ ಋಣ ಮಾಡಿದ್ದೀನಿ, ಅವನು ನನಗೆ ಹಣವನ್ನ ಕೊಡ್ಲಿಲ್ಲ, ನಾನು ಯಾರಿಗೋ ಒಬ್ರಿಗೆ ಹಣ ಕೊಟ್ಟಿದ್ದೆ, ಮೇಷ್ಟ್ರು ಹಣ ವಾಪಸ್ ಕೊಡ್ಲಿಲ್ಲ, ನಾನು ಹಂಗೆ ಯೋಚನೆ ಮಾಡ್ತಾ ಇದ್ದೆ. ಆಗ ನಮ್ಮ ಮಾಸ್ಟರ್ ಹೇಳಿದ್ರು, ಸರ್ ಯಾಕಂಗೆ ಯೋಚನೆ ಮಾಡ್ತಿದ್ದೀರಾ ನೀವು? ಹಿಂದಿನ ಜನ್ಮದಲ್ಲಿ ಏನೋ ಋಣ ಮಾಡಿದ್ದಾನೆ ಅಂತ ತಕ್ಷಣ ಅನ್ಕೋಬಿಟ್ಟೆ ನಾನು. ಹಿಂದಿನ ಜನ್ಮದಲ್ಲಿ ಏನೋ ಋಣ ಮಾಡಿದ್ದೀನಿ, ಅವನಿಗೆ ಲಕ್ಷನೇ, ಸ್ವಲ್ಪ ಅಲ್ಲ 4 ಲಕ್ಷ, ಸ್ವಲ್ಪ ಹಣ ಅಲ್ಲ, 4-5 ಲಕ್ಷ ಇನ್ನೂ ಕೊಟ್ಟಿಲ್ಲ, ಇವತ್ತು ಇಲ್ಲಿವರೆಗೂ ಕೊಟ್ಟಿಲ್ಲ. ನಾನೇನು ಅವಾಗ ನಾನು ಯೋಚನೆ ಮಾಡಿ, ಓಹೋ ಹಿಂದಿನ ಜನ್ಮದಲ್ಲಿ ಏನೋ ಅವನು ಋಣ ಮಾಡಿಬಿಟ್ಬಿಟ್ಟೆ ನಾನು. ಮುಂಚೆ ಧ್ಯಾನ ಮಾಡೋದಕ್ಕಿಂತ ಮುಂಚೆ ಆದ್ರೆ ಅದೇ ಆಲೋಚನೆ ಮಾಡ್ಕೊಂಡು ಶುಗರ್ ಬಂತು. ಆವಾಗ ಬಿಟ್ಬಿಟ್ಟಾಗ ನಾನು, ಓಹೋ ಇವನು ಬರ್ತಾನೆ ಕೊಡ್ತೀನಣ್ಣ, ಮಾತಾಡ್ಸೋಕ್ಕೆ ಹೋಗಲ್ಲ, ನನ್ನ ಮನಸ್ಸಲ್ಲಿ ಕೂಡ ಇಲ್ಲ ಅದು ಅಲ್ವಾ? ಈ ಸಾಧನೆ ಮಾಡಿದಾಗ ಮಾತ್ರ ಈ ಮನೋಸ್ಥಿತಿ ನಮ್ಗೆ ಬರುತ್ತೆ. ಇಲ್ಲಿ ಸಾಧನೆ ಮಾಡ್ದಾ ಇದ್ರೆ, ಇಷ್ಟು ನಾವು ಸಾಧನೆ ಅಂದ್ರೆ ತುಂಬಾ ಸಾಧನೆ ಹೇಳಿದ್ನಲ್ಲ ನಾನು, ಆ ರೀತಿ ಸಾಧನೆ ಮಾಡಿದಾಗ ಮಾತ್ರ ಇಲ್ಲಿ ನಮ್ಮ ಮನಸ್ಸಿನಲ್ಲಿ ಆ ಚಿತ್ತವೃತ್ತಿಗಳು ನಿರೋಧ ಆಗ್ತವೆ, ಧ್ಯಾನ ಸರಿಯಾಗಿ ನಮ್ಗೆ ಕುದುರುತ್ತೆ ಅಲ್ವಾ? ಹಂಗಾಗಿ ಹಿಂಗ್ ಮಾಡ್ದಾ ಇದ್ರೆ ಏನ್ ಮಾಡ್ತೀವಿ ನಾವು? ಒಂದು ಆಹಾರ ಪದ್ಧತಿನಾಗ್ಲಿ, ಈ ಆಲೋಚನೆಗಳನ್ನಾಗ್ಲಿ ಸರಿಯಾಗಿ ಮಾಡ್ಕೊಂಡಿದ್ರೆ ನಮ್ಮ ಆರೋಗ್ಯನೂ ಕೆಟ್ಟೋಗುತ್ತೆ, ನಮ್ಮ ದೇಹನೂ ಕೆಟ್ಟೋಗುತ್ತೆ. ಮತ್ತೆ ಕೆಲವು ಪ್ರಾಣಿಗಳು ಕೊಡೋದು ಅವೆಲ್ಲ ಮೂಢನಂಬಿಕೆಗಳು ಅಲ್ವಾ? ಮೂಢನಂಬಿಕೆಗಳು ಕೂಡ ನಮ್ಮಲ್ಲಿ ಚಿತ್ತವೃತ್ತಿಯಾಗಿ ನಿರೋಧ ಮಾಡ್ತವೆ. ಮೂಢನಂಬಿಕೆಯನ್ನು ಕೂಡ ಬಿಡಬೇಕು. ಬಾಲ್ಯದಿಂದ ಏನೋ ಮಾಡ್ತಾ ಇದ್ವಿ, ಆ ಬಾಲ್ಯದಿಂದ ಮಾಡೋದ್ರಿಂದ ಹಿಂಗಾಯ್ತು, ನಮ್ಮ ಅವಾಗಿಂದ ಮಾಡಿದ್ವಿ, ಇವಾಗ ಮಾಡ್ಬೇಕು ಅನ್ನೋದನ್ನ ನಾವು ಧ್ಯಾನಕ್ಕೆ ಬಂದ್ಮೇಲೆ ಬಿಟ್ಬಿಡ್ಬೇಕು. ಮತ್ತೆ ಪ್ರತಿಯೊಬ್ಬರನ್ನ ಪ್ರೀತಿ ಮಾಡ್ಬೇಕು ಅಂತ ಹೇಳ್ತಾರೆ. ಲಾಸ್ಟಲ್ಲಿ ಜನಕ ಮಹಾರಾಜನ್ಗೆ ಹೇಳ್ತಾರೆ, ಯಾರು? ಅಷ್ಟಾವಕ್ರರು. ಪ್ರೀತಿ ಪ್ಲಸ್ ಪ್ರೇಮ ಪ್ಲಸ್ ಧ್ಯಾನ ಪರಮಾತ್ಮ ಅಂತ ಹೇಳಿದ್ದಾರೆ. ಯಾರು? ಓಶೋ. ನೀನು ಯೋಚನೆ, ಪ್ರೀತಿ ಅಥವಾ ಪ್ರೇಮ ಪ್ಲಸ್ ಧ್ಯಾನ ಈಸ್ ಈಕ್ವಲ್ ಟು ಪರಮ. ಪ್ರತಿಯೊಂದು ಜೀವಿಯನ್ನ ಪ್ರೀತಿ ಮಾಡಬೇಕು, ಪ್ರತಿಯೊಬ್ಬ ವ್ಯಕ್ತಿಯನ್ನ ಪ್ರೀತಿ ಮಾಡ್ಬೇಕು ನಾವು. ಆಮೇಲೆ ಜನಕ ಮಹಾರಾಜರು ಹೇಳ್ತಾರೆ, ಜನಕ ಮಹಾರಾಜನಿಗೆ ಅಷ್ಟಾವಕ್ರ ಹೇಳ್ತಾರೆ, ಲಾಸ್ಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಟೋಟಲ್ ಸಾರಾಂಶ ಏನ್ ಹೇಳ್ತಾರೆ ಅಂದ್ರೆ, ಜನಕ ನೀನೊಬ್ಬ ಸಾಕ್ಷಿಭೂತವಾಗಿ ನೋಡು. ನೀನ್ ನೋಡ್ತಾ ಇರೋದೆಲ್ಲವೂ ಸಾಕ್ಷಿ. ಅಂದ್ರೆ ಇಲ್ಲಿ ಪ್ರೇಮನೂ ಇಲ್ಲ, ದ್ವೇಷನೂ ಇಲ್ಲ, ದ್ವೇಷನೂ ಇಲ್ಲ, ಹಂಗೆ ಸಾಕ್ಷಿಯಾಗಿ ನೋಡು. ಇದು ಲಾಸ್ಟ್. ಏನೂ ಇಲ್ಲ ಅಲ್ಲಿ, ಪ್ರೀತಿನೂ ಇಲ್ಲ, ಪ್ರೇಮನೂ ಇಲ್ಲ, ಇರುವುದೆಲ್ಲ ಒಂದೇ ಆತ್ಮ. ಎಲ್ಲರನ್ನು ಸಾಕ್ಷಿಯಾಗಿ ನೋಡ್ಬೇಕು ಅಂತ ಹೇಳ್ತಾರೆ. ಆಗ ನಮ್ಗೆ ಒಳ್ಳೆಯದು ಇಲ್ಲ, ಕೆಟ್ಟದ್ದು ಇಲ್ಲ. ಅವನು ಜ್ಞಾನಿ ಆದವನು ಮಾತಾಡಲ್ವಂತೆ, ತುಂಬಾ ಆತ್ಮಜ್ಞಾನಿ ಆದವನಿಗೆ ಮಾತು ಇಲ್ಲ, ಏನೂ ಇಲ್ಲ. ಅದಕ್ಕೆ ಕೃಷ್ಣ ಭಗವಾನ್ ಹೇಳಿದ್ದಾನೆ, ನಾ ಹರ್ಷತಿ ನಾ ದ್ವೇಷಿತಿ ನಾ ಕಾಂಕ್ಷತಿ ನಾ ಶೋಚತಿ ಶುಭಾಶುಭ ಪರಿತ್ಯಾಗೆ
ಭಕ್ತಿಮೇ ಸಮಪ್ರಿಯ. ಅಂದ್ರೆ ನಿನ್ ಚಿತ್ತದಲ್ಲಿ ಏನ್ ವೃತ್ತಿನೂ ಇಲ್ಲ, ಚಿತ್ತದಲ್ಲಿ ವೃತ್ತಿ ಇದ್ರೆ ನಾವೆಲ್ಲ ಬರೋದು ಅವನು ಒಳ್ಳೆಯವನು ಇವನು ಕೆಟ್ಟವನು, ಅವನು ಪ್ರಾಮಾಣಿಕ ಅವನು ಸಾವುಕಾರ ಏನೇಳ್ತಾರೆ ಅಲ್ಲಿ. ನಾ ಹರ್ಷತಿ, ಸಂತೋಷನೂ ಇಲ್ಲ ಯೋಗಿ ಆದವನ್ಗೆ ನಾ ಹರ್ಷತಿ ನಾ ದ್ವೇಷತಿ, ದ್ವೇಷನೂ ಇಲ್ಲ, ಹರ್ಷನೂ ಇಲ್ಲ, ದ್ವೇಷನೂ ಇಲ್ಲ. ನಾ ಕಾಂಕ್ಷತಿ, ಆಸೆಗಳೂ ಇಲ್ಲ. ನಾ ಶೋಚತಿ, ಯೋಚನೆನೂ ಇಲ್ಲ. ಕೃಷ್ಣ ಹೇಳಿರೋದು ಭಗವದ್ಗೀತೆಯಲ್ಲಿ, ಯೋಚನೆನೂ ಇಲ್ಲ. ಶುಭ ಪರಿತ್ಯಾಗೆ ಭಕ್ತಿ ಮೇ ಸಮಪ್ರಿಯ. ಈ ಶುಭಗಳನ್ನ ಅಶುಭಗಳನ್ನ ಹೇಳಿದ್ರಲ್ಲಿ ಒಳ್ಳೆ ಆಲೋಚನೆಗಳು ಕೆಟ್ಟ ಆಲೋಚನೆಗಳು ಅಂತ ಹೇಳಿದಾರಲ್ಲ ಪತಂಜಲಿಗಳಲ್ಲಿ, ಆ ಒಳ್ಳೆ ಆಲೋಚನೆನೂ ಇಲ್ಲ, ಕೆಟ್ಟ ಶುಭ ಪರಿತ್ಯಾಗೆ. ಈ ಶುಭಗಳನ್ನ ಪರಿತ್ಯಾಗ ಮಾಡಿದವನು ದ್ವೇಷನೂ ಇಲ್ಲ, ಪ್ರೀತಿನೂ ಇಲ್ಲ, ಆಸೆನೂ ಇಲ್ಲ, ಯೋಚನೆನೂ ಇಲ್ಲ. ಯೋಚನೆ ಬಂತಿಲ್ ನೋಡ್ರಿ, ಆಲೋಚನೆ ಬಂತಲ್ಲ ಇಲ್ಲಿ. ಇವೆರಡೂ ಇಲ್ಲದೆ ಇರೋವನು ಆ ಅಶುಭಗಳನ್ನ ತ್ಯಾಗ ಮಾಡಿರೋವನು. ಈ ಶುಭ ಪರಿತ್ಯಾಗಗಳನ್ನು ಮಾಡಿರೋವನು ಭಕ್ತ. ಅಂತಹ ಭಕ್ತ ಮೇ ಸಮ ಪ್ರಿಯ. ಅಂದ್ರೆ ನನಗೆ ಪ್ರಿಯವಾದವನು ಅಂತ ಹೇಳಿದ್ದಾರೆ ಕೃಷ್ಣ ಇಲ್ಲಿ. ಅಂದ್ರೆ ಕೃಷ್ಣನಿಗೆ ಯಾರು ಇವೆಲ್ಲವನ್ನು ಯಾರು ಮಾಡ್ತಾರೆ? ಸಂತೋಷನೂ ಇಲ್ಲ, ದುಃಖನೂ ಇಲ್ಲ, ಯೋಚನೆ ಮಾಡೋದು ಇಲ್ಲ, ದ್ವೇಷ ಮಾಡೋದ್ರಲ್ಲಿ ಯಾರು ಮಾಡ್ತಾರೆ? ಧ್ಯಾನಿಗಳು ಮಾತ್ರ ಇದನ್ನು ಮಾಡುವುದಕ್ಕೆ ಸಾಧ್ಯ, ಬೇರೆಯವ್ರು ಮಾಡೋದಕ್ಕೆ ಆಗಲ್ಲ. ಈ ಧ್ಯಾನಿಗಳೇ ಇದನ್ನು ಮಾಡೋದ್ರಿಂದ ಕೃಷ್ಣನಿಗೆ ಧ್ಯಾನಿಗಳೇ ಇಷ್ಟ. ಕೃಷ್ಣನಿಗೆ ಇಷ್ಟವಾದವರು ಯಾರು? ಧ್ಯಾನಿಗಳು ಮಾತ್ರನೇ ಇದು ಇಷ್ಟ. ಅದಕ್ಕೆ ಪತಂಜಲಿ ಏನ್ ಹೇಳಿದ್ದಾರೆ ಇಲ್ಲಿ, ಎಷ್ಟೋ ವಿಧವಾಗಿ ನೋಡಿ ನಾವು ನಮ್ಮ ಚಿತ್ತದಲ್ಲಿ ವೃತ್ತಿಗಳು ತಯಾರಾಗ್ತವೆ. ಆ ಚಿತ್ತಗಳು ನೋಡ್ರಿ ಇಲ್ಲೇನ್ ಹೇಳ್ತಾನೆ ಇಲ್ಲಿ ನೋಡಿ. ರಾವಣ ಸೀತೆನ ತಗೊಂಡ್ ಬಂದ, ರಾವಣ ಸೀತೆನ ಎತ್ಕೊಂಡ್ ಬಂದ. ವಿಭೀಷಣ ಪರಿಪರಿಯಾಗಿ ಹೇಳ್ತಾನೆ, ವಿಭೀಷಣ ಬೇಡ ಅಣ್ಣ, ಅವರು ರಾಮ ಸಾಕ್ಷಾತ್ ವಿಷ್ಣುವಿನ ಅಂಶ, ಭಗವಂತ ಅವನು. ಅಲ್ಲಿ ಬಂದಿರ್ತಕ್ಕಂಥವ್ರು ಆ ಸೀತಾಮಾತೆ ಬ್ಯಾರೆ ಯಾರು ಅಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿ ಕರ್ಕೊಂಡು ಬಂದಿದೀಯ ನೀನು, ಬಿಟ್ಬಿಡಣ್ಣ, ಒಳ್ಳೇದಲ್ಲ. ರಾಮನ ವಿರುದ್ಧ ವೈರ್ಯ ಒಳ್ಳೇದಲ್ಲ ಅಂತ ಹೇಳ್ತಾನೆ. ಕೇಳ್ತಾನ ಅವನು? ಕೇಳಲ್ಲ. ಅವನು ಆಲೋಚನೆ ಅವನು ಚಿತ್ರದಿಲ್ಲ, ಅದು ಕೇಳೋದಿಲ್ಲ. ಏನಾದ? ನಾಶವನ್ನೋದ. ಆದ್ರೆ ಯೋಚನೆ ಮಾಡ್ದ ಯಾರು? ವಿಭೀಷಣ. ಓಹೋ, ಇವನ ಹತ್ರ ಇದ್ರೆ ನನಗೆ ಏನು ಆಧ್ಯಾತ್ಮ ಇಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ದ? ರಾಮನ ಕಡೆ ಸೇರ್ಕೊಂಡ. ರಾಮನ ಕಡೆ ಸೇರ್ಕೊಂಡು ಏನ್ ಮಾಡ್ದ? ಚಿರಂಜೀವಿಯಾದ. ವಿಭೀಷಣ ಚಿರಂಜೀವಿ, 7 ಜನ ಚಿರಂಜೀವಿಗಳಲ್ಲಿ ಕೂಡ ಅವನು ಒಬ್ಬನು. 1000 ವರ್ಷ ರಾಜ್ಯಭಾರ ಮಾಡ್ದ. ರಾವಣ ಏನ್ ಮಾಡ್ದ? ಪತನ ಆಗೋದ. ಅವನ ಚಿತ್ತದಲ್ಲಿ ಏನ್ ವೃತ್ತಿ ಇಟ್ಕೊಂಡಿದ್ದ? ಕೆಟ್ಟ ಚಿತ್ತ ವೃತ್ತಿ ಇಟ್ಕೊಂಡಿದ್ದ. ಅವನು ಆಸೆ ಬಯಕೆನ ಇಟ್ಕೊಂಡ ಅವನು ಅಲ್ವಾ. ಅಂದ್ರೆ ಇಲ್ಲಿ ನಮ್ಮ ಜೀವನದಲ್ಲಿ ನಡೀತಕ್ಕಂಥದ್ದೆಲ್ಲ ಆಲೋಚನೆಗಳು ಎಲ್ಲವೂ ಕೂಡ ಶಾಶ್ವತ ಅಲ್ಲ. ಅವನ್ನ ನಾವು ಮನಸ್ಸಲ್ಲಿ ಇಟ್ಕೋಬಾರ್ದು. ಟೋಟಲಿ ಪಾಯಿಂಟ್ ಏನು ಇಲ್ಲಿ? ದೇಹ ಭಾವನೆಯನ್ನ ಬಿಟ್ಟು ಆತ್ಮ ಭಾವನೆಯಲ್ಲಿ ಇರಬೇಕು. ದೇಹ ಭಾವನೆ ಹೋಗಿ ದೇಹಿ ಭಾವನೆ ಬರಬೇಕು. ದೇಹ ಭಾವನೆ ದೇಹ ಭಾವನೆ ಅಂದ್ರೆ ಈ ಶರೀರದ ಮೇಲಿನ ಭಾವನೆ. ದೇಹಿ ಅಂದ್ರೆ ಈ ದೇಹದೊಳಗಡೆ ಇರ್ತಕ್ಕಂಥ ಆತ್ಮ ನಾನು ಅಂತ ತಿಳ್ಕೋಬೇಕು. ದೇಹದೊಳಗಡೆ ಇರ್ತಕ್ಕಂಥ ಆತ್ಮನೇ ನಾವು. ಆತ್ಮ ಇಲ್ದ ಇದ್ರೆ ನಾವೇನಾಗ್ತೀವಿ? ದೆವ್ವ ಆಗ್ತೀವಿ. ನಾವು ಶರೀರ ಶವ ಆಗೋಗ್ಬಿಡ್ತೀವಿ ಅಲ್ವಾ. ಆ ರೀತಿಯಾಗಿ ಪತಂಜಲಿಗಳು ಹೇಳಿದ ಹಾಗೆ ಇಲ್ಲಿ ನಾವು ಚಿತ್ತವೃತ್ತಿಗಳು ಯಾವ ರೀತಿ ತಯಾರಾಗುತ್ತೆ ಅಂತ ಹೇಳಿದರೆ, ಇಲ್ಲಿ ಪ್ರತ್ಯಕ್ಷವಾಗಿ ಚಿತ್ತ ಯಾವ ರೀತಿ ತಯಾರಾಗುತ್ತೆ ಅಂತ ಹೇಳ್ತೀವಿ ಅಲ್ವಾ. ನೋಡಿ, ಗಂಡ ಹೆಂಡತಿ ಕಿತ್ಲಾಡ್ತಾ ಇರ್ತೀವಿ, ಏನೋ ಸೌಮ್ಯ ಸ್ವಲ್ಪ ಕಿತ್ಲಾಡ್ತಾ ಇರ್ತೀವಿ, ಅದು ಒಂದಿನ ಪೂರ್ತಿ ಅದೇ ಚಿತ್ತದ ವೃತ್ತಿ. ಗಂಡ ಹೆಂಡತಿ ಕಿತ್ಲಾಡೋದು ಅಂದ್ರೆ ನೀನ್ ಧ್ಯಾನದಲ್ಲಿ ಇದೆಯಾ ಅಂದ್ರೆ ಎಕ್ಸ್ಪೀರಿಯನ್ಸ್, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ನೀವು ತುಂಬಾ ಸಾಧನೆ ಮಾಡಿದಿರ ತಕ್ಷಣ ಮರ್ತೋಗ್ಬಿಡ್ತೀರಾ. ತಕ್ಷಣ ಸಾಧನೆ ಮಾಡಿದ್ರೆ ಇರುತ್ತಲ್ವಾ, ಹಂಗೆ ಆ ತಕ್ಷಣ ಮರಿಬೇಕು ಅಂದ್ರೆ ಅಷ್ಟು ಸುಲಭವಾಗಿ ಸಿಕ್ಕಲ್ಲ. ಈ ಚಿತ್ತ ಶಾಂತ ಆಗ್ಬೇಕು ಅಂದ್ರೆ ಅಖಂಡವಾದ ಧ್ಯಾನ ಸಾಧನೆಯನ್ನು ಮಾಡಬೇಕು. ನೀವೇನೋ 1 ಗಂಟೆ 2 ಗಂಟೆ ಧ್ಯಾನ ಮಾಡಿದ್ರು ಕೂಡ ಕಂಟಿನ್ಯೂಸ್ ಆಗಿ ಮಾಡಬೇಕು. ಒಂದೇ ಸೆಟ್ಟಿಂಗ್ ಮಾಡ್ಬೇಕು 3 ಗಂಟೆ. ನಿಮ್ಗೆ ಜಾಸ್ತಿ ಮಾಡಕ್ ಆಗಿದ್ರು ಪರವಾಗಿಲ್ಲ. ಎಷ್ಟು ಸಮಯ ಧ್ಯಾನ ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಅಷ್ಟು ಸಮಯವು ಒಂದೇ ಸೆಟ್ಟಿಂಗ್ ಮಾಡಿ ನೀವು ಧ್ಯಾನ. ಮಾರ್ನಿಂಗು ಪ್ರಶಸ್ತವಾದ ಸಮಯ, ಬ್ರಾಹ್ಮಿ ಮುಹೂರ್ತದಲ್ಲಿ
ಆಗ ಚಿತ್ತವೃತ್ತಿಗಳು ಕಡಿಮೆ ಆಗುತ್ತೆ ಹೊರತು ಅವಾಗ 1 ಗಂಟೆ ಅವಾಗ 1 ಗಂಟೆ ಅವಾಗ 1 ಗಂಟೆ ಧ್ಯಾನ ಮಾಡಿದ್ರೆ ಏನು ಫಲಿತಾಂಶ ಸಿಗಲ್ಲ. ಏನೋ ಸ್ವಲ್ಪ ಸ್ವಲ್ಪ ಸಿಗ್ಬೋದು. ಅಲ್ಲಿ ಚಿತ್ತದಲ್ಲಿ ವೃತ್ತಿಗಳು ಹೋಗೋದಿಲ್ಲ. ಅವಾಗ ಚಿತ್ತವೃತ್ತಿಗಳು ಆ ಚಿತ್ತವೃತ್ತಿಗಳು ಹೋಗ್ಬೇಕು ಅಂದ್ರೆ ಕಂಟಿನ್ಯೂಸ್ ಆಗಿ ಒಂದೇ ಸೆಟ್ಟಿಂಗ್ ಮಾಡ್ಬೇಕು ನಾವು. ಶಾಂತವಾಗಿರುತ್ತೆ. ಧ್ಯಾನ ಮಾಡಿದ್ರೆ ಅದ್ರ ಖುಷಿನೇ ಬೇರೆ ರೀ. ನಾನು ಆನಂದ ಪಡ್ಕೊಂಡು ಹೇಳ್ತಾ ಇದ್ದೀನಿ. ಈ ಧ್ಯಾನ ಅಂದ್ರೆ ಇಷ್ಟು ಸಂತೋಷವಾಗಿರ್ತೀನಿ ನಾನು. ಈ ಧ್ಯಾನವನ್ನ ಕ್ಷಣ ಕ್ಷಣವನ್ನು ಅನುಭವಿಸ್ತೀನಿ ನಾನು. ನನ್ನ ಕ್ಲಾಸ್ ಹೇಳೋದೆಲ್ಲವೂ ಇಲ್ಲಿ ನಾನು ಕ್ಷಣಕ್ಕೆ ಅನುಭವಿಸೇ ನಾನು ಕ್ಲಾಸ್ ಹೇಳ್ತಾ ಇದ್ದೀನಿ ನಾನು. ಹಂಗೆ ಪ್ರತಿಯೊಬ್ಬರು ಕೂಡ ಈ ಕ್ಷಣ ಕ್ಷಣವನ್ನ ಆನಂದವಾಗಿ ಖುಷಿಯಾಗಿರ್ಬೇಕು ಅಲ್ವಾ? ಖುಷಿಯಾಗಿ ಅನುಭವಿಸ್ಬೇಕು. ಮತ್ತೆ ನೆಕ್ಸ್ಟ್ ಅನುಮಾನ ಪ್ರಮಾಣ ಮತ್ತೆ ಆಗಮ ಪ್ರಮಾಣ ಅಂತಕ್ಕಂಥದ್ದನ್ನ ನಾಳೆ ತಿಳ್ಕೊಳ್ಳೋಣ. ಮತ್ತೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಅನಿತಾ ಮೇಡಮ್ ಅವರಿಗೆ ಮತ್ತೆ ವಿಶಾಲು ಮೇಡಮ್ ಕೂಡ ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೋ ಸೌಂಡ್. ಸಾರಿ ಸರ್, ಮ್ಯೂಟ್ ಮಾಡ್ಕೊಂಡಿದ್ದೆ, ಹಂಗೆ ಮಾತಾಡ್ತೇವೆ. ನಮಸ್ತೆ ಸರ್. ಚಿತ್ತವೃತ್ತಿ ನಿರೋಧ ಹೇಗೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಚಿತ್ತ ಅಂದ್ರೆ ಏನು, ಮನಸ್ಸು ಅಂದ್ರೆ ಏನು, ಆ ಮನಸ್ಸಲ್ಲಿ ಬರೋ ಆಲೋಚನೆಗಳ ಪ್ರಮಾಣ ಹೇಗಿರುತ್ತೆ, ಅದ್ರಲ್ಲೂ ಪ್ರತ್ಯಕ್ಷ ಪ್ರಮಾಣ, ಅದ್ರಲ್ಲೂ 4 ವಿಧ, 4 ವಿಧ ಅನ್ಸುತ್ತೆ. ಅದ್ರಲ್ಲೂ ಪ್ರತ್ಯಕ್ಷ ಪ್ರಮಾಣವಾಗಿ ಕಣ್ಣಿಗೆ ಕಾಣಿಸುವ ಆಲೋಚನೆಗಳನ್ನ ನಾವು ಯಾವ ರೀತಿ ಅದನ್ನ ನೋಡಿ ಗಮನಿಸ್ತಾ 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 ಅವೇ ಬರ್ತಾ ಇರುತ್ತೆ. ಅದನ್ನೇ ನಾವು ಆಲೋಚನೆ ಮಾಡಿ 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 ಅದನ್ನ ಅದು ಚಿತ್ತದೊಳಗೆ ಶೇಖರಣೆ ಆಗುತ್ತೆ. ಯಾವ್ದಾದ್ರು ಅಷ್ಟೇ, ನಾವು ಯಾವ್ದನ್ನ ಹೆಚ್ಚಿಗೆ ಫೋಕಸ್ ಮಾಡ್ತಾ ಇರ್ತೀವೋ ಅದು ಚಿತ್ತದೊಳಗೆ ಶೇಖರಣೆ ಆಗ್ತಾ ಇರುತ್ತೆ. ಅದಕ್ಕೆ ಚಿತ್ತ ಅಂತಾರೆ. ಅದು ಈಗ ದನಗಳು ನೋಡ್ರಿ, ದನಗಳು ನಮ್ಗೆ ನಾವ್ ಎಷ್ಟು ಹೊಡೆದ್ರು ಬಡದ್ರು, ನಾಯಿಗಳಾಗ್ಲಿ ದನಗಳಾಗ್ಲಿ ಎಷ್ಟು ಹೊಡೆದ್ರು ಬಡದ್ರು ಅವ್ ಇನ್ನೊಂದ್ ಸೆಕೆಂಡಿಗಾಗ್ಲೇ ನಾವೇನ್ ಮಾಡಿದೀವಿ ಅನ್ನೋದಕ್ಕೆ ಇದಿರಲ್ಲ. ಅದೇ ಮನುಷ್ಯ ಆದ್ರೆ ಅವನಿಗೆ ಮನಸ್ಸಿರುತ್ತಲ್ಲ, ಅವನು ಆ ಮನಸ್ಸೊಳಗೆ ಕೂರಿಸ್ಕೊಂಡ್ಬಿಡ್ತಾನೆ ದ್ವೇಷ. 12 ವರ್ಷ ದ್ವೇಷ, ದ್ವೇಷ ಬರುತ್ತಲ್ಲ ಹಂಗೆ ಎಲ್ಲ ದ್ವೇಷ ಮಾಡೋದೇ ಆಗೋಗ್ಬಿಡುತ್ತೆ. ಅದನ್ನ ನಾವು ಮಾಡಬಾರ್ದು. ಹಸುವಿಂತಹ ದನಗಳು ಸಹ ಪ್ರಾಣಿಗಳ ತರ ಸಹಜವಾಗಿ ಜೀವಿಸೋದನ್ನ ಕಲಿಬೇಕು ನಾವು. ನಮ್ಗೆ ಕೊಟ್ಟಿರೋದೇ ವರ ಅದಲ್ವಾ ಸರ್? ಮನಸ್ಸನ್ನ ಕೊಟ್ಬಿಟ್ಟು ಮನುಷ್ಯನ ಅಧೋಗತಿಗೆ ತಗೊಂಡು ಹೋಗ್ತಾ ಇದೆ. ಮನಸ್ಸೊಂದು ಇಲ್ದಿದ್ರೆ ಅವನು ಎಲ್ಲಾರ ತರ ಪ್ರಾಣಿಗಳ ತರನೇ ಇರ್ತಿದ್ದ, ಅವಾಗ ಏನೂ ಆಗ್ತಿರ್ಲಿಲ್ಲ. ಈ ಮನಸ್ಸೊಂದು ಬಂದು ನಮ್ಗೆ ಎಲ್ಲವನ್ನು ಬದಲಾಯಿಸ್ಬಿಟ್ಟಿದೆ. ಇಡೀ ಏನಂತಾರೆ, ಪ್ರಕೃತಿನೇ ಬದಲಾಗಿ ಹೋಗ್ಬಿಟ್ಟಿದೆ. ನಾವು ಪ್ರಕೃತಿನೇ ಎಲ್ಲ ಬದಲಾಯಿಸ್ತಾ ಇದೀವಿ ಅಂತ ಒಂದು ಮನಸ್ಸು ನಮ್ದು. ಮನಸ್ಸಿನ ಮಾಯೆಗೆ ಒಳಗಾಗ್ತಾ ಇದೀವಿ. ಪ್ರೀತಿ ಪ್ರೇಮ ಧ್ಯಾನ ಇದೇ ಪರಮಾತ್ಮ. ಜನಕರಾಜನ್ಗೆ ನೀನೊಬ್ಬ ಸಾಕ್ಷೀಭೂತವಾಗಿರು, ಇಲ್ಲಿ ಪ್ರೇಮವಿಲ್ಲ ಪ್ರೀತಿನೂ ಇಲ್ಲ ಅಂತ ಕೊನೆ ಲಾಸ್ಟಿಗೆ ಪರಮಾತ್ಮ ಹೇಳ್ತಾನೆ, ಶ್ರೀಕೃಷ್ಣ ಪರಮಾತ್ಮ. ಅದೇ ಇರುವುದೊಂದೇ ಆತ್ಮಯ, ಇಲ್ಲಿ ಇನ್ನೇನು ಬೇರೆ ಇಲ್ಲ, ಪ್ರೀತಿನೂ ಇಲ್ಲ ಪ್ರೇಮನೂ ಇಲ್ಲ, ಇಲ್ಲಿ ಆತ್ಮ ಒಂದೇ ಇರೋದು. ಯೋಗಿ ಆದವನಿಗೆ ನಾ ಹರ್ಷತಿ ನಾ ದ್ವೇಷತಿ ನಾ ಕಾಂಕ್ಷತಿ ನಾ ಯೋಚತಿ ಶುಭಾಶುಭ ಪರಿತ್ಯಾಗಿ ಸಮರ್ಪ್ಯಾಮಿ ಸಮರ್ಪ್ಯಮಿ ಅಂತ ಹೇಳಿದ್ರಿ. ಅಂದ್ರೆ ಯಾವ್ದು ಇರಬಾರ್ದು, ಆಸೆನೂ ಇರಬಾರ್ದು, ಆಕಾಂಕ್ಷೆನೂ ಇರಬಾರ್ದು, ಯೋಚನೆನೂ ಇರಬಾರ್ದು, ಮತ್ತೆ ಹರ್ಷನೂ ಇರಬಾರ್ದು, ದ್ವೇಷನೂ ಇರಬಾರ್ದು, ಯಾವ್ದು ಇರಬಾರ್ದು. ಅದೇನೆ ಆತ್ಮಸ್ಥಿತಿ. ನಾನು ಈ ಶರೀರ ಅಲ್ಲ, ನಾನು ಆತ್ಮ ಪರಮಾತ್ಮ ಅಂತ ತಿಳ್ಕೋಬೇಕು ಅಂತ ಹೇಳಿದ್ರಿ. ಚೆನ್ನಾಗಿತ್ತು ಸರ್, ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಅದಕ್ಕೆ ಉದಾಹರಣೆಗಳನ್ನ ಕೊಟ್ಟು ಯಾರಾದ್ರೂ ಶಾಪ ಕೊಟ್ರೆ ನಾವು ಅದನ್ನ ವರವಾಗಿ ತಗೋಬೇಕು, ಶಾಪವನ್ನೇ ವರವನ್ನಾಗಿ ಮಾಡ್ಕೋಬೇಕು. ಅರ್ಜುನ ಯಾವ ರೀತಿ ನಪುಂಸಕ ಅಂತ ವರವ ಕೊಟ್ರೆ ಅದು ಒಂದ್ ರೀತಿ ಅವ್ನಿಗೆ ಉಪಯೋಗ ಆಯ್ತು ನೋಡಿ. ಆದ್ರೆ ಅದೇ ತರ ನಾವು ಕೂಡ ಎಲ್ಲವನ್ನು ಯಾರು ಏನೇ ಅಂದ್ರು ನೋವು ದುಃಖ ಅಪಮಾನ ಅವಮಾನ ಎಲ್ಲವನ್ನ ಸನ್ಮಾನವಾಗಿ ಸ್ವೀಕರಿಸ್ತಾ, ಅದು ಸನ್ಮಾನವಾಗಿ ಸ್ವೀಕರಿಸಿದಾಗ ನಮ್ಗೆ ಆಧ್ಯಾತ್ಮಿಕತೆಗೆ ಮೆಟ್ಟಿಲಾಗಿ
ಪರಿವರ್ತನೆ ಆಗುತ್ತೆ. ಚಿತ್ತದಲ್ಲಿ ವೃತ್ತಿಗಳು ತಯಾರಾಗಲ್ಲ ಅವಾಗ. ಅದನ್ನ ನಾವು ಆ ಅನುಮಾನಗಳನ್ನೆಲ್ಲ ನಾವು ಅವಮಾನಗಳೆಲ್ಲ ನಾವು ಇದು ಒಳ್ಳೇದೇ ಅಂತಂದ್ರೆ ಆ ಚಿತ್ತದಲ್ಲಿ ವೃತ್ತಿಗಳಾಗಲ್ಲ ಅವಾಗ ಅವು. ಅಯ್ಯೋ ಅವ್ನು ಬೈದ್ನೆ, ಅವ್ನು ಇದ್ ಮಾಡಿದ್ನೆ ಅನ್ನೋದು ನಮ್ಮ ಚಿತ್ತದಲ್ಲಿ ವೃತ್ತಿ ಆಗಲ್ಲ. ಆಗ ಧ್ಯಾನ ಚೆನ್ನಾಗಿ ಸೆಟ್ ಆಗುತ್ತೆ. ಚೆನ್ನಾಗಿ ಘಟಿಸುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹ್ಯಾಂಡ್ ರೈಸರ್ಸ್ ಇದೆ, ಮಾತಾಡಿ ಪುಷ್ಪ ಮೇಡಮ್. ಹಲೋ ಸರ್, ನಮಸ್ಕಾರ ರೀ. ಶರಣಾರ್ಥಿ ನಮ್ಮ ಚಿತ್ತವೃತ್ತಿ ಬಗ್ಗೆ ಎಷ್ಟು ಕ್ಲಾಸ್ ಅದ್ಭುತವಾಗಿತ್ತು ಸರ್. ನಾನು ಹಿಂದಿನ ಕ್ಲಾಸ್ನಲ್ಲಿ ಕಾಲ್ ಚಾಚ್ಕೊಂಡು ಧ್ಯಾನ ಮಾಡ್ತಿದ್ದೆ. ನಿಮ್ ಹತ್ರ ಒಂದು ಕ್ವಶನ್ ಕೇಳಿದೆ ಸರ್. ಸೊಂಟ ನೋವು ಬರೋದ್ರ ಸಲುವಾಗಿ ಈ ತರ ಮಾಡ್ತಾನೆ ಅಂತಂದು ಬರ್ತಾ ಇರ್ತೈತೆ. ಅದು ಫೇನು ಹೋಗಕ್ಕೋಸ್ಕರ ನೋವು ಬರ್ತಾ ಇರ್ತೈತಿ. ಆ ನೋವನ್ನು ನೀವು ಸಹಿಸ್ಕಿರ್ಲೇಬೇಕು. ಆ ನೋವನ್ನು ಎಷ್ಟು ಸಹಿಸ್ಕೊಂತೀರಿ ಅಷ್ಟು ಚೆನ್ನಾಗ್ ಅಂದದ್ದು. ಅದು ನನಗೆ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ಸರ್, ಈಗ ಎಷ್ಟು ತಾಸು ಧ್ಯಾನಕ್ಕ ಕಾಲ್ ಮಡಿಸ್ಕೊಂಡ್ ಕುತ್ಕೊಂಡ್ರು ಫೇನ್ ಇಲ್ಲ ಸರ್. ಆದ್ರೆ ಒಂದೊಂದು ಚಪ್ಪಾಳೆ ಪುಷ್ಪ ಮೇಡಮ್ ಅವ್ರಿಗೆ ಜೋರಾಗಿ ಚಪ್ಪಾಳೆ. ಅಲ್ಲ ಸರ್, ಅದು ಒಂದೊಂದು ಕ್ಲಾಸ್ ನಲ್ಲಿ ನಾವು ಅದನ್ನ ಅನುಸರಿಸ್ಕೊಂಡ್ ಹೋದ್ರೆ ಅದನ್ನ ಅರ್ಥ ಮಾಡ್ಕೊಂಡು ನಾವು ಅದನ್ನ ಸಾಧನೆ ಮಾಡಿದಾಗ ಅದ್ರ ಬಗ್ಗೆ ಗೊತ್ತಾಗೋದು ಅನ್ನೋದು ಸರ್. ಒಂದೊಂದು ಕ್ಲಾಸ್ ನಲ್ಲಿ ನಾನು ಅವ್ರು ಏನ್ ಹೇಳ್ತಾರ ಅದನ್ನ ಮಾಡ್ತಾ ಇರ್ತಾನೆ ಸರ್. ಈ ಬೆಳಿಗ್ಗೆ ಬ್ರಹ್ಮಿ ಮುಹೂರ್ತದಲ್ಲಿ ಧ್ಯಾನ, ಈಗ ಮಂಡಲ ಧ್ಯಾನ ಇರೋದ್ರಿ ಇಲ್ಲಲ್ಲ ಸರ್. ನಾನು 4 ಗಂಟೆದಿಂದ 4 ಗಂಟೆಗೆ ಕುತ್ಕೊಂಡಕ್ಕಿ ಒಂದೊಂದ್ಸಲ 5:20ಕ್ಕೆ ಅರುವಾಕತಿ, ಒಂದೊಂದ್ಸಲ 5:15 ಆಗ್ತತಿ ಸರ್. ಯಾವ ತರ ಧ್ಯಾನಕ್ಕೆ ಹೋಗ್ತಾನೆ ಅನ್ನೋದ ಗೊತ್ತಾಗಂಗಿಲ್ಲ ನೋಡು ಸರ್. ಮಂಡಲ ಧ್ಯಾನ ಇದ್ದ ಮಾತ್ರ 5 ಗಂಟೆಗೆ ಕರೆಕ್ಟ್ ಕುಂದಿರ್ತಾನೆ ಬಿಡ್ರಿ. ಮಂಡಲ ಧ್ಯಾನ ಇಲ್ಲ ಅಂದಾಗ ನಾನು 4 ಗಂಟೆ ಅಂದ್ರೇನು 3 ಗಂಟೆ ಅಂದ್ರೂ ಸುಮ್ ಕುತ್ಕೊಂಡ್ಬಿಡ್ತಾನ್ರಿ ಸರ್. ಆಮೇಲೆ ನಾನು ಮಧ್ಯಾಹ್ನ ಧ್ಯಾನ ಮಾಡೋದು ಕಮ್ಮಿ ಸರ್. ಬೆಳಗ ಮುಂಜಾನೆ ನೈಟ್ 10-9 ಮೇಲ್ಪಟ್ಟ ಧ್ಯಾನ ಮಾಡ್ತಿರ್ತೇನ್ರಿ ಸರ್. ಬೆಳಿಗ್ಗೆ ಆಮೇಲೆ ರಾತ್ರಿ 9 1 ತಾಸು ರಾತ್ರಿನೂ ಮಾಡ್ತಿರ್ತೇನ್ರಿ ಸರ್. ಕ್ಲಾಸ್ಗಳು ಎಷ್ಟು ಅದ್ಭುತವಂತಂದ್ರ ನಮ್ಮ ಚಿತ್ತ ಯಾವ ಕಡೆ ಹೋಗ್ತತಿ ಅಂದ್ರೆ ಫಸ್ಟ್ ಧ್ಯಾನಕ್ಕೆ ಬರೋದಕ್ಕಿಂತ ಮೊದ್ಲು ಹಂಗ ವಿಚಾರಗಳು ಹೋಗ್ತಾ ಇರ್ತತ್ತು ಸರ್. ಇವಾಗ ಏನಿಲ್ಲ, 10 ನಿಮಿಷನೂ ಇರಂಗಿಲ್ರಿ ಸರ್. ಹೌದ್ರಿ ಸರ್? ಗಿರುಸ್ವಾಮಿಯವ್ರ ಒಂದು ಇದನ್ನ ಟೆಕ್ನಿಕ್ ಹೇಳ್ಕೊಟ್ರಿ. ಅದನ್ನ 10 ನಿಮಿಷ ಮಾಡಿನ ಮ್ಯಾಕಂತ್ರ ಧ್ಯಾನಕ್ಕೆ ಯಾವ ರೀತಿ ಹೋಗ್ತವಿ ಅನ್ನೋದ ಗೊತ್ತಿರಂಗಿಲ್ಲ ಸರ್. ಆದ್ರೆ ಒಬ್ಬೊಬ್ರು ಕ್ಲಾಸ್ ಅಲ್ಲಿ ಒಂದೊಂದು ಅರ್ಥ ತಿಳ್ಕೊಳ್ಳೋದ್ ಇರ್ತತಿ ಸರ್. ತುಂಬಾ ಅದ್ಭುತವಾಗಿತ್ತು ಸರ್. ನಿಮ್ಮಂತವ್ರು ಬೇಕ್ರಿ ನಮ್ಗ ಕ್ಲಾಸ್ಗಳು. ಯಾಕಂತಂದ್ರಿ ನಮ್ಗ ಹೊಸಬರಿಗೆ ಅಂದ ಧ್ಯಾನಗಳದಷ್ಟು ಗೊತ್ತಿರಂಗಿಲ್ರಿ ಸರ್. ನಾವು ಪತ್ರಿಜಿ ಸರ್ ನಿಮ್ಮೊಳಗನ ಕಂಡ್ಕಂತವಿ ಅನ್ಕೊಂಡ್ಬಿಟ್ಟವ್ರಿ ಸರ್. ಥ್ಯಾಂಕ್ ಯು ಸರ್. PS ಚಾನಲ್ ಅನಿತಾ ಮ್ಯಾಮ್ಗೂ, ನಿಮಗೂ, ವಿಶಾಲ ಮ್ಯಾಮ್ಗೂ ಕೋಟಿ ಧನ್ಯವಾದಗಳು ಸರ್. ನಮ್ಗೆ ಈ ಕ್ಲಾಸ್ ಬೇಕು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪುಷ್ಪ ಮೇಡಮ್. ನೀವು ಒಂದೊಂದು ಅಳವಡಿಸ್ಕೊತಿರಲ್ಲ, ಅದೇ ಮುಖ್ಯವಾಗಿ ಬೇಕಾಗಿರೋದು. ಅಳವಡಿಸ್ಕೋಬೇಕು. ಇವಾಗ ವಿಶಾಲು ಇವಾಗ ನಾವು ಕ್ಲಾಸ್ ಮಾಡ್ತೀವಲ್ಲಮ್ಮ, ನಾವು ಕ್ಲಾಸ್ ಮಾಡೋದು ಇವಾಗ ಎಲ್ಲರೂ ಕ್ಲಾಸ್ ಮಾಡಿದೀವಿ. ಏನಕ್ಕೆ ಕ್ಲಾಸ್ ಪತ್ರಿಜಿ ಹೇಳ್ತಾರೆ, ನೀವ್ ಹೇಳಿದ್ದನ್ನ ಎಲ್ಲಾರು ಕೇಳೋದಿಲ್ಲ, ಅದಕ್ಕೆ ಯಾರೋ ಒಬ್ರು ಇರ್ತಾರೆ ಅದನ್ನ ಕೇಳೋರು. ಇವಾಗ ಈ ಪುಷ್ಪ ಅಂತ ಅವ್ರಿಗೋಸ್ಕರನೇ ನಾವು ಕ್ಲಾಸ್ ಮಾಡೋದು. ನೋಡಿ, ಯಾರೋ ಒಬ್ರು ಕ್ಯಾಚ್ ಮಾಡ್ಕೊಂತಾರೆ ನಮ್ಮ ಪಾಯಿಂಟ್ ನ. ಕ್ಯಾಚ್ ಮಾಡ್ಕೊಳ್ಳೋದು ಅವ್ರವ್ರ ಇಷ್ಟ, ಮಾಡೋದು ಬಿಡು. ಆದ್ರೆ ಇಂಥವ್ರಿಗೋಸ್ಕರ ನಾವು ಕ್ಲಾಸ್ ಹೇಳೋದಕ್ಕೆ ಬರೋದು. ಯಾರೋ ಒಬ್ರು ಫಾಲೋ ಅಪ್ ಮಾಡಕ್ ಬಂದಿರ್ತಾರಲ್ಲ ಅವ್ರಿಗೋಸ್ಕರ. ಎಲ್ಲರೂ ಫಾಲೋ ಅಪ್ ಮಾಡಿದ್ರೆ ಇನ್ನ ಸಂತೋಷ. ಇಲ್ಲ ಸರ್, ಥ್ಯಾಂಕ್ ಯು. ಎಲ್ಲ ಒಂದು ಕ್ಲಾಸ್ ಮಿಸ್ ಮಾಡಂಗಿಲ್ರಿ ಸರ್ ನಾನು. ಯಾಕ ಅಂದ್ರ ಕ್ಷಮೆ ಕೇಳೋದ್ರಲ್ಲೇನು ಐ ಆಮ್ ಸಾರಿ. ಒಂದು ಹೂವಿನ ಗಿಡಕ್ಕಾತು, ನಮಗಾತು, ನಮ್ ಫೇನ್ ಇದ್ದಲ್ಲಿ ವಿಶಾಲ ಮ್ಯಾಮ್ ಅವರು ಎಷ್ಟು ಅವ್ರು ನೀವ್ ಹೇಳಿದ್ದನ್ನು ಮತ್ತ ಅದ್ಭುತವಾಗಿ ಹೇಳ್ತಾರ. ಅದು ಮತ್ತ ಅರ್ಥ ಆಗ್ತೈತ್ರಿ ಸರ್. ನಾ ಹೇಳ್ತೇನಲ್ರಿ, ಒಂದು ಬಸ್ನ್ಯಾಗ ಹೊಂಟ್ರು ಒಂದು ಕ್ಲಾಸ್ ಮಿಸ್ ಮಾಡ್ಕೊಳಂಗಿಲ್ರಿ ಸರ್. ಯಾಕ ನಮ್ಗೆ ಅದು ಧ್ಯಾನಗಳಿಗೆ ಇದು ಬೇಕ್ರಿ ಸರ್. ನಮಗ್ ಎಷ್ಟು ಗೊತ್ತಿರಂಗಿಲ್ರಿ ಸರ್. ಥ್ಯಾಂಕ್ ಯು ಸರ್. ಮತ್ ಹಿಂದ್ ಮಾತಾಡೋರಿಗೆ ಅವಕಾಶ ಕೊಡೋಣ. ಥ್ಯಾಂಕ್ ಯು ಪುಷ್ಪ ಮೇಡಮ್. ಥ್ಯಾಂಕ್ ಯು. ಮಾಸ್ಟರ್ಸ್ ಇನ್ಯಾರಾದ್ರೂ ಹ್ಯಾಂಡ್ ರೈಸ್? ರೂಪಾ ಮೇಡಮ್ ಅನ್ಮ್ಯೂಟ್ ಮಾಡಿ ಮೇಡಮ್. ರೂಪಾ ಮೇಡಮ್ಗೆ ನರೇಂದ್ರ ಸರ್ ನಮಸ್ತೆ ಸರ್. ಕ್ಲಾಸ್ ಅದೇ ಮೊನ್ನೆ ಗಿರಿಸ್ವಾಮಿ ಸರ್ ಮಾಡಿದ್ರು ಇದನ್ನೇ. ಚಿತ್ರದ ವೃತ್ತಿಗಳು ಹೇಗೆ ಮತ್ತೆ ಅದ್ರ ವಿಧಗಳು ಹೇಳಿದ್ರು. ನನಗೆ ಅದೊಂದು ಕ್ವಶನ್ಸ್ ಇತ್ತು. ಚಿತ್ತ ವೃತ್ತಿಗಳು ಅಂದಾಗ ಈ ವೃತ್ತಿಗಳು ಯಾವ್ದು ಅಂದ್ರೆ ಪ್ರಮಾಣ ಹೇಳಿದ್ರು, ಎವಿಡೆನ್ಸ್ ಅಂತೇಳಿ. ಅದ್ರಲ್ಲಿ ಯಾವ ತರ ಇರ್ಬೇಕು ನಾವು ಅನ್ನೋದನ್ನ ನನಗೆ ಅದು ಅರ್ಥ ಆಗ್ಲಿಲ್ಲ ಅವತ್ತು. ಅಂದ್ರೆ ಡೈರೆಕ್ಟ್ ಅವ್ರು ಹೇಳ್ತಾ ಹೋದ್ರು. ಇವತ್ತು ಅದನ್ನ ಬಿಡಿಯಾಗಿ ಕ್ಲೀನ್ ಆಗಿ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ ಸರ್.
ಅದ್ರಲ್ಲಿ ಈಗ ಪ್ರತ್ಯಕ್ಷ ಪ್ರಮಾಣ ಫಸ್ಟ್ ಒನ್ ಹೇಳಿದ್ರಿ. ಚೆನ್ನಾಗ್ ಅರ್ಥ ಆಯ್ತು. ಅಂದ್ರೆ ನಾವು ಅದನ್ನ ಅಳವಡಿಸ್ಕೋಬೇಕು ಅನ್ನೋದನ್ನು ಚೆನ್ನಾಗಿ ಹೇಳ್ತಾ ಹೋದ್ರಿ. ಹೇಗೆ ಬಂದ್ರೆ ಹೇಗ್ ಆಗತ್ತೆ ಅದ್ರದ್ದು ಎಲ್ಲದನ್ನು. ಸರ್ ಇಲ್ಲಿ ವೃತ್ತಿ ಅಂತಂದ್ರೆ ಒಂದು ನೆನಪುಗಳು, ವಾಸನೆಗಳು ಕೆಲಸ ಅಂತ ಕೆಲಸ ವೃತ್ತಿ ಅಂದ್ರೆ ಕೆಲಸ ಅಂದ್ರೆ ಆಲೋಚನೆಗಳ ಕೆಲಸ ಮಾಡ್ತಾ ಇರ್ತವೆ, ಆಲೋಚನೆಯ ಕೆಲಸ. ಅದೇ ನೆನಪು ಬರ್ತಾ ಇರುತ್ತಲ್ಲ, ಅದೇ ಅದೇ ಕೆಲ್ಸ ಅದು ಮಾಡ್ತಾ ಕೆಲಸ ಇರುತ್ತೆ. ಕೆಲಸ ಇವಾಗ ಏನೋ ಒಂದು ಆಲೋಚನೆ ಕೊಡ್ತಾ ಇದೆ, ಅದು ಕೆಲಸಕ್ಕೆ, ಅದು ಚಿತ್ತದ ಕೆಲಸ. ಆ ಹಾ 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 ಚಿತ್ತದ ಕೆಲಸವನ್ನ ಚಿತ್ತದ ಕೆಲಸ ಯಾವ ರೀತಿ ತಯಾರಾಗುತ್ತೆ, ಅದನ್ನ ಯಾವ ರೀತಿ ನಿರ್ಮೂಲನೆ ಮಾಡ್ಕೋಬೇಕು ಅನ್ನೋದನ್ನ ಪತಂಜಲಿ ಬರೆದಿರೋದು. ಇದು ಪತಂಜಲಿ ಪುಸ್ತಕ. ಇದು ಹಾ ಅದೇ ಅರ್ಥ ಆಯ್ತು ಸರ್. ಪತಂಜಲಿ ಅವರು ಯಾಕಂದ್ರೆ ಬರೆದಿರ್ತಕ್ಕಂಥ. ಸ್ಟೋರೇಜ್ ಆಗಿರುತ್ತೆ, ಆ ಸ್ಟೋರೇಜ್ ಹಾ, ಖಾಲಿ ಮಾಡ್ಬೇಕು ನಾವು. ಸೊ ಖಾಲಿ ಅದು ಮಾಡ್ಬೇಕು. ಖಾಲಿ ಮಾಡಕ್ಕೆ ಸ್ಟೋರೇಜ್ ಧ್ಯಾನದಲ್ಲಿ ಸ್ಟೋರೇಜ್ ಖಾಲಿ ಕೂತಾಗ ಮಾಡಿದ್ರೇನೆ, ಇವಾಗ ಡಬ್ಬದಲ್ಲಿ ಅಕ್ಕಿ ಎಲ್ಲ ಖಾಲಿ ಆದ್ರೇನೆ ಇನ್ನೊಂದು ಬೇರೆ ಅಕ್ಕಿ ಹಾಕ್ಬೇಕಾದ್ರೆ ನಾವು ಡಬ್ಬ ತುಂಬ ಹೋಗಿದ್ರೆ ಹಾ ಏನಾಗ್ತೀವಿ ನೀವು ಹೌದು ಹಂಗೆ. ಹೌದು ಸರ್, ಹೌದು ಹೌದು ಸರ್, ಹಾಕಕ್ಕಾಗಲ್ಲ. ಆ ಅಂದ್ರೆ ಅದನ್ನ ಫುಲ್ ಖಾಲಿ ಮಾಡ್ಕೊಂಡಾಗ ಧ್ಯಾನ ಶಕ್ತಿ ಅದ್ರೊಳಗಡೆ ಫಿಲ್ ಆಗ್ತಾ ಆಗ್ತಾ ಹೋಗುತ್ತೆ. ಹೌದು ಹೌದು, ಹಾ ತುಂಬಾ ಖಾಲಿ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಚಿತ್ತ ವೃತ್ತಿ ನಿರೋಧ ಯಾವ್ದು ಸ್ವಲ್ಪ ಸ್ವಲ್ಪ ಎನರ್ಜಿ ಬರುತ್ತೆ. ಇವಾಗ 50 ಹ್ಮ್ ಆಲೋಚನೆ ಬರುತ್ತೆ ಒಂದ್ ಗಂಟೆಗೆ ಅಂತ ಹೇಳಿದ್ದಾರೆ ಪತ್ರಿಜಿಯವರು. ಅದ್ರಲ್ಲೇನೋ ಸ್ವಲ್ಪ ಸ್ವಲ್ಪ ಆಗ್ತಾ 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 ಸ್ವಲ್ಪ ಕಡಿಮೆ ಆಗುತ್ತೆ. ಹ್ಮ್ ಸ್ವಲ್ಪ ಕಡಿಮೆ ಆದ್ರೆ ಸ್ವಲ್ಪ ಎನರ್ಜಿ ಬರುತ್ತೆ. ಸಂಪೂರ್ಣವಾಗಿ ನಿರ್ಮೂಲ ಆದ್ರೆ ಸಂಪೂರ್ಣ ಎನರ್ಜಿ ಬರುತ್ತೆ. ಹ್ಮ್ ಇಲ್ಲ ಸರ್, ಏನು ನನ್ಗೆ ನಮ್ಮ ಈಗ ರೂಪ ನಾವು ಹೊಸಬ್ರು ಇಲ್ಲಿ. ಸರ್ ಧ್ಯಾನಕ್ಕೆ. ಹ್ಮ್ ನೀವ್ ಹೇಳಿದ್ರಲ್ಲ, ಇರ್ಲಿ. ಆ ಹ್ಮ್ ಅಂದ್ರೆ ಆಲೋಚನೆಗಳು ಬರುತ್ತೆ, ಆದ್ರೆ ನಾನು ಅದನ್ನ ಅವಾಯ್ಡ್ ಮಾಡ್ತಿಲ್ಲ. ಅದೇ ಅಬ್ಸರ್ವ್ ಮಾಡ್ಬಿಟ್ಟು ಕೈ ಹಾ, ಬಿಡ್ತೀವಿ. ಅದು ಆ, ಬಹಳ ಮುಖ್ಯ. ಅಬ್ಸರ್ವ್ ಮಾಡೋದು ಬಹಳ ಮುಖ್ಯ. ಹಾ ಅದ್ ಅಬ್ಸರ್ವೇಶನ್ ಸರ್ ಮಾಡ್ತಾ ಇರ್ಬೇಕಾದ್ರೆ ಬರ್ತಾನೆ ಇರ್ತವೆ. ಅಂದ್ರೆ ಹಿಂದಿಂದೆಲ್ಲ ಹೋಗಿದೆ, ಇವಾಗ ಅಷ್ಟೊಂದಿಲ್ಲ. ಈ ಪ್ರೆಸೆಂಟ್ ಅಲ್ಲಿ ಕಣ್ಣೇನೋ ಹೋಗುತ್ತಮ್ಮ. ಗ್ರಾಜುಯಲ್ ಅದನ್ನ ಅಬ್ಸರ್ವ್ ಮಾಡೋದು ಅಂದ್ರೆ ಬರ್ತಾ ಇದೆ, ಬರ್ಲಿ 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 ಅಂತ ಸುಮ್ನೆ ಬರ್ಲಿ ಬರ್ಲಿ ಅನ್ಕೊಂಡ್ರೆ ಹೊರ್ಟೋಗ್ತಾ ಇರುತ್ತೆ. ಅದೇ ಇಮಿಡಿಯೇಟ್ ಇವಾಗ ಹೇಳಿ. ಇದೇ ಆಲೋಚನೆ ಬಂದ, ಅಯ್ಯೋ ಈ ಆಲೋಚನೆ ಬಂತಲ್ಲ, ಈ ಆಲೋಚನೆ ಬಂತಲ್ಲ ಅಂತ ಸುಮ್ಮನೆ ಗಮನಿಸ್ಬೇಕಷ್ಟೇ. ಹಾ ಅದ್ರ ಮೇಲೆ ಹೌದು ಸೊಪ್ಪು ಸರ್. ಹಾಕ್ಬಾರ್ದು. ಅದನ್ನ ತಲೆ ಕೆಡ್ಸ್ಕೊಬ, ಅವಾಗ ಅದಷ್ಟು ಕದೇ ಹೊರ್ಟೋಗ್ತಾ ಇರುತ್ತೆ. ಬುದ್ಧ ಅದೇ ಹೇಳಿದ್ರು, ಆಗ ಬುದ್ಧ. ಆಗ ನಾನು ಇಮಿಡಿಯೇಟ್ ಮತ್ತೆ ಉಸಿರಾಟದ ಕಡೆ ಗಮನ ಹಾ, ಕೊಟ್ಬಿಡ್ತೀನಿ. ಉಚ್ಚಾರದ ಕಡೆ ಗಮನ ಕೊಟ್ಬಿಡಿ. ಆಗ ಒಂದ್ ನಿಮಿಷ 2 ನಿಮಿಷ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಪವರ್ ಎಲ್ಲ ಬರ್ತಾ ಇರುತ್ತೆ, ಗೊತ್ತಾಗುತ್ತೆ ಸರ್ ಅದು ಅವಾಗ. ಅಂದ್ರೆ ಹ್ಮ್, ನಮ್ ಬಾಡಿ ಫುಲ್ ಏನೋ ಫುಲ್ ಆಗ್ತಿದೆ, ಒಂಥರ ಗೊತ್ತಾಗುತ್ತೆ ಏನೋ ಗೊತ್ತಾಗುತ್ತಮ್ಮ. ತುಂಬಿಕೊಳ್ತಾ ಇದೆ ಅನ್ನೋ ಹೌದೌದು, ಒಂದು ಅದು ಗೊತ್ತಾಗುತ್ತೆ. ಮತ್ತಿನ್ನ ಸ್ವಲ್ಪ ಹೊತ್ತಿಗೆ ಮತ್ತೆ ಇನ್ನೊಂದು ಆಲೋಚನೆ ಬರುತ್ತೆ. ಹಂಗೆ ಆ, ಅದೇ ಇದು ಕಂಟ್ರೋಲ್ಸ್ ಆಗ್ಬೇಕು ಅಂದ್ರೆ ಧ್ಯಾನನೇ ಮಾಡ್ಬೇಕು, ಇನ್ನೇನು ದಾರಿ ಇಲ್ಲ ಕಂಟಿನ್ಯೂಸ್ ಆಗಿ ಸರ್. ಮಾಡ್ಬೇಕು ಧ್ಯಾನ. ಕಂಟಿನ್ಯೂಸ್ ಆಗಿ ಹೌದೌದು. ಬೆಳಗ್ಗೆ ಹೇಳಿದ್ನಲ್ಲ ಅವಾಗ್ಲೇ, ಬೆಳಗ್ಗೆ 1 ಗಂಟೆ ಹಂಗಲ್ಲ, ಒಂದೇ ಸಿಟ್ಟಿಂಗ್ ಮಾಡ್ಬೇಕು. ಹ್ಮ್ ಒಳ್ಳೆ ಫಲಿತಾಂಶ ಬರುತ್ತೆ ಒಂದೇ ಸಿಟ್ಟಿಂಗ್ ಮಾಡಿದ್ರೆ. ಹಾ ಸರ್, ಒಂದೇ ಸಿಟ್ಟಿಂಗ್ ಅಟ್ಲೀಸ್ಟ್ ಮಾಡ್ತೀನಿ ಸರ್. ನೀನ್ ದಿನ ಇವಾಗ ಧ್ಯಾನ ಎಷ್ಟು ಮಾಡ್ಬೇಕು ಅಂತ ನೀನು ಅವ್ರವ್ರ ಅನುಕೂಲ. ಪ್ರಾಪಂಚಿಕ ಕೃತ್ಯ ಹ್ಮ್ ಕೂಡ ನೋಡ್ಕೋಬೇಕು, ಪ್ರಾಪಂಚಿಕ ಕೆಲಸಗಳನ್ನ ಕೂಡ ಮಾಡ್ಬೇಕು. ಆ ಪ್ರಾಪಂಚಿಕ ಕೆಲಸಗಳನ್ನ ಇಲ್ದಿದ್ದಾಗ ಎಷ್ಟು ಮಾಡ್ಬೇಕು ಅಂತ ಇದ್ರು, ಸಾಧ್ಯವಾದಷ್ಟು ಅರ್ಲಿ ಮಾರ್ನಿಂಗ್ಗೆ ಹ್ಮ್ ಬ್ರಾಹ್ಮಿ ಮುಹೂರ್ತದಲ್ಲಿ 1 2 ಅವರ್ಸ್ 3 ಅವರ್ಸ್ ಮಾಡಿದ್ರೆ ಒಳ್ಳೆ ಫಲಿತಾಂಶ ಬರುತ್ತಮ್ಮ. ಅದೇ ಸರ್ 5 to 6 ಮಾಡ್ತಿದ್ದೆ. ಆಮೇಲೆ ಮಕ್ಳು ಹೊರಡ್ಸೋದು, ನಮ್ಗೂನು ಸಂಸಾರದ್ದು ಇರುತ್ತೆ ಅದು ಇದಿರುತ್ತಲ್ಲ 5 ಸರ್. to 6 ಇನ್ನೂ ಸ್ವಲ್ಪ ಬೇಗ ಮಲಗ್ಬಿಟ್ಟು ಬೇಗ ಎದ್ದೇಳು, ಹಾ 4 ಗಂಟೆಗೆ ಕುತ್ಕೊಬಿಡು. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್, ಅಲ್ವಾ? ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಟೀಚರ್ಸ್ಗೆ ಥ್ಯಾಂಕ್ ಯು. ನಿಮ್ಗೆ ಈ ತರ ಜ್ಞಾನ ನಮಗೂ ಬೇಕು ಸರ್, ಯಾಕೆಂದ್ರೆ ನಮಗೆ ತಿಳಿಸರೇ ಇರ್ಲಿಲ್ಲ. ಈ ಹ್ಮ್ ಒಂದು ಮೊಬೈಲ್ ಮೂಲಕ ಇಷ್ಟೊಂದು ಜ್ಞಾನ ಹಂಚುತ್ತಿದ್ದೀರಾ, ಆ ನಾವೀಗಂತೂ ಈ ಪಡ್ಕೊಳಕ್ ನಾವ್ ಮೊಬೈಲ್ ಏನಕ್ಕೆ ಯಾವಾಗ್ಲೂ ಸಿದ್ಧ ಉಪಯೋಗಿಸ್ಕೋಬೇಕು ಆಗಿದ್ದೀವಿ. ಅಂದ್ರೆ ನಮ್ಮ ರೂಪ, ಮೊಬೈಲ್ ಹಾ ಏನಕ್ಕೆ ಉಪಯೋಗಿಸ್ಕೋಬೇಕು ಅಂದ್ರೆ ಇದಕ್ಕೆ ಉಪಯೋಗಿಸ್ಕೋಬೇಕು ಮೊಬೈಲ್ನ. ಹೌದು ಸರ್, ಹೌದು. ಇಲ್ಲ ಎಷ್ಟೋ ಬೇರೆ ನಮಗೂನು ಮನೆ ವಾತಾವರಣಗಳಲ್ಲಿ ಎಷ್ಟೋ ಒಂಚೂರು ಬದಲಾವಣೆ ಆಗಿದೆ ಸರ್. ಯಾಕೆಂದ್ರೆ ನಾವು ಅಲ್ವಾ? ಚೇಂಜ್ ಆಗಿದ್ದೀವಲ್ಲ, ಸೊ ನಮ್ಮಿಂದ ಹೋಗಿರೋ ವೈಬ್ರೇಷನ್ ಇಂದ ಅವರು ಬದಲಾಗ್ತಿದ್ದಾರೆ, ಮನೆಯವರು, ಅವ್ರು ಮಕ್ಕಳು. ಬದ್ಲಾಗೋದ್ ನಮ್ಗೆ ಬೇಕಿಲ್ಲಮ್ಮ. ಹ್ಮ್ ಅವ್ರು ಬದ್ಲಾಗೋದ್ ನಮ್ಗೆ ಬೇಕಿಲ್ಲ. ಗಂಡ ಬದ್ಲಾಗ್ಲಿ, ಹೆಂಡತಿ ಬದ್ಲಾಗ್ಲಿ ಅನ್ನೋದು ಬೇಕಿಲ್ಲ. ನಾವು ಬದ್ಲಾಗ್ಬೇಕಷ್ಟೇ. ಹಾ ಸರ್, ಆಗ್ತಿದೆ ಸರ್. ಎಷ್ಟೋ ನಾವು ಆದ್ರೆ ಬದ್ಲಾದ್ರೆ ಹೇಳಕ್ಕೆ ಎಲ್ಲಾ ಆಗಲ್ಲ. ಬದಲಾವಣೆನೂ ಕಾಣಿಸ್ತಾ ಇರುತ್ತೆ ನಮ್ಗೆ. ಹೌದು ಸರ್, ಅಷ್ಟು ಅಷ್ಟೇ. ಚೇಂಜಸ್ ಆಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಮ್ಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗೆ ನಿಮ್ಗೆ ವಿಡಿಯೋ ಆನ್ ಧನ್ಯವಾದ. ಮಾತಾಡ್ಬೇಕು ನೀವು. ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡೋದೇ ಬಿಟ್ಬಿಟ್ರಿ ನೀವು. ನಮಸ್ತೆ ಸರ್. ನಮಸ್ತೆ ಸರ್. ಮೇಡಮ್ ಅದಿರಲ್ಲ ಮೇಡಮ್, ಹೋಗ್ಬಿಡತ್ತೆ ವಿಡಿಯೋ ಆನ್ ಮಾಡಿದ ತಕ್ಷಣ, ಪಟ್ಟನ್ ಕಟ್ ಆಗ್ಬಿಡುತ್ತೆ. ಓಕೆ. ನಮಸ್ತೆ ಸರ್. ಶರಣಾರ್ಥಿ ನಮ್ಮ. ನಮಸ್ತೆ ಸರ್. ಸತೀಶ್, ಶಾಂತಿ, ಶಾಂತಲಾ. ಹಾ ಹೌದು ಸರ್. ಸರ್ ಯಾಕಮ್ಮ ನಿಂದು ವಿಡಿಯೋ ಹೊರಟೋಗ್ತಾ ಇರುತ್ತಾ? ಯಾಕೋ ಪ್ರಾಬ್ಲಮ್ ಇದೆ ಸರ್. ಓಕೆನಮ್ಮ. ಸರ್ ನೀವು 4 ಲಕ್ಷದ್ದು ಹೇಳಿದ್ರಲ್ಲ ಸರ್, ಹ್ಮ್ 4 ಲಕ್ಷ ಕಳ್ಕೊಂಡೆ ಅಂತ, ಹ್ಮ್ ಧ್ಯಾನಕ್ಕೆ ಬರಕ್ ಮುಂಚೆ ಅಂತ ಹೇಳಿದ್ರಿ. ಹೌದು. ನಾನು ಧ್ಯಾನಕ್ಕೆ
ಅಂದ್ಮೇಲೆ ನನ್ ಗೋಲ್ಡ್ 70 ಗ್ರಾಮ್ ಕಳ್ದೋಯ್ತು ಸರ್. ಕಳೆದೋಯ್ತು ಅಂದ್ರೆ ಕಳ್ತನ ಆಯ್ತಾ? ಅಲ್ಲ, ಬಸ್ಸಲ್ಲಿ ಹಾ, ನಾನು ಬಸ್ಸಲ್ಲಿ. ಹಾ, ಹ್ಮ್ ಎಲ್ಲ ಹೋಗ್ತಾ ಇದ್ದೆ ಸರ್, ಮನೇಲಿ ಯಾರು ಇರ್ಲಿಲ್ಲ. ಹ್ಮ್ ನನ್ ಫ್ರೆಂಡ್ ಒಬ್ರು ಏನಂದಿದ್ರು, ಅಯ್ಯೋ ಇವಾಗ ಕಳ್ರುಗಳು ಮಿಷನ್ ಇರುತ್ತಲ್ಲ ಅದ್ರಲ್ಲಿ ಎಲ್ಲಿ ಹ್ಮ್ ಇಟ್ಟಿದ್ದೀರಾ ಅಂತ ಚೆಕ್ ಮಾಡಿ ಅದನ್ನು ಕೂಡ ಮನೇಲಿ ಇಡೋದು ಡೇಂಜರ್ ಅಂತ ಹೇಳಿದ್ರು. ಹ್ಮ್ ನಮ್ಮ ಮನೆಯವರು ಬಂಗಾರ ಇರೋದೇ ಶಾಂತಲ ಬಂಗಾರ ಇರೋದೇ ಡೇಂಜರು. ಹೌದು ಸರ್. ಬಂಗಾರ ಇದ್ರೆ ತೆಲುಗಿನಲ್ಲಿ ಹೇಳ್ತಾರೆ ಬಂಗಾರ ಉಂಟೆ ಕಂಗಾರು ಅಂತನ. ಬಂಗಾರ ಇದ್ರೆ ತಲೆನೋವು, ಯಾತಕ್ ಬೇಕು ಬಂಗಾರ, ಮಾರಿ ದುಡ್ಡಿಟ್ಕೋ ಬ್ಯಾಂಕಲ್ಲಿ. ಆಮೇಲೆ ಸರ್ ನಾನು ಎಲ್ಲ ಹೋಗ್ತಾ ಇದ್ದೆ ರಿಲೇಷನ್ ಮನೆಗೆ, ಅದನ್ನ ಬ್ಯಾಗ್ ಒಳಗಡೆ ಇಟ್ಕೊಂಡು ಹೊರಟೆ ಸರ್. ಓ ಟಿನ್ ಫ್ಯಾಕ್ಟ್ರಿಗೆ ಹೋಗೋವಷ್ಟ್ರೊಳಗೆ ಅದ್ ಕಳ್ತನ ಆಗ್ಬಿಡ್ತು. ಓ ಗೊತ್ತಾಗೇ ಇಲ್ಲ ಸರ್ ನನ್ಗೆ. ಅದು ವನಿಟಿ ಬ್ಯಾಗ್ ಅಲ್ಲೇ ಇಟ್ಕೊಂಡಿದ್ದೆ ಪರ್ಸ್ ಒಳಗಡೆ. ಹ್ಮ್ ಆಮೇಲೆ ಯಾರೋ ಅವರು KSRTC ಕಂಡಕ್ಟರ್ ಯಾರ ಸರ್, ಅವ್ರು ನನ್ಗೆ ಹೇಳಿದ್ರು ನಿಮ್ ಬ್ಯಾಗಲ್ಲಿ ಏನೋ ಕೈ ಹಾಕ್ತಾ ಇದ್ರು ನೋಡಿ ಅಂತ. ಆಗ ನೋಡಿದ್ರೆ ಪರ್ಸ್ ಸಮೇತನೇ ಇಲ್ಲ ಸರ್. ಎಲ್ಲಾನು ಬ್ಯಾಗ್ ಒಳಗಡೆನೆ ಇಟ್ಕೊಂಡಿದ್ದೆ ಒಂದೇ ಪರ್ಸಲ್ಲಿ. ಹ್ಮ್ ತಕ್ಷಣ ಆಮೇಲೆ ಅವರು ಇಳ್ದಾಗ ಅಂದ್ರು, ನೋಡ್ದೆ ಇರ್ಲಿಲ್ಲ, ಹೋಗಿದೆ ಅನ್ಕೊಂಡು ಮತ್ತೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡಂಬ ಬನ್ನಿ ಅಂದ್ರು. ಅಲ್ಲೇ ಪೊಲೀಸ್ನವ್ರು ಇದ್ರಲ್ಲ, ಕಂಪ್ಲೇಂಟ್ ಕೊಟ್ಟೆ. ಅವರು ಕಾರಲ್ಲಿ ಕೂರಿಸ್ಕೊಂಡು ಸುತ್ತು ಎಲ್ಲಾರು ಸಿಕ್ತಾರ ನಿಮಗೆ ಮಾಡಿರೋರು, ಒಬ್ರು ಲೇಡಿ ಸರ್, ಹ್ಮ್ ಎಲ್ಲಾರು ಸಿಕ್ತಾರ ಅಂತ ನನ್ನನ್ ಕಾರಲ್ಲಿ ಕರ್ಕೊಂಡು ಸುತ್ತಾಡ್ಸಿದ್ರು ಸರ್ ಅಲ್ಲೇ ಸ್ವಲ್ಪ. ಹ್ಮ್ ಆಗ ಅವರು, ಮೇಡಮ್ ನೀರ್ ಬೇಕಾ, ಏನಾದ್ರು ಎಳ್ನೀರ್ ಕುಡಿತೀರಾ, ಏನಾದ್ರು ಟೀ ಕುಡಿತೀರಾ ಅನ್ನೋರು ಸರ್. ಅಂದ್ರೆ ನಾನು ತುಂಬಾ ಇದಾಗಿದ್ದೀನಿ ಇನ್ನೋ ತರ ಅವರು. ನನ್ಗದ್ ಏನೋ ಎದ್ರಿಕೆನ ಫೀಲೇ ಬರ್ಲಿಲ್ಲ ಸರ್ ನನ್ಗೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಅಯ್ಯೋ, ಏನೋ ಯಾವ್ದೋ ಜನ್ಮದಲ್ಲಿ ಅವಳಿಗೆ ನಾನು ಕೊಡ್ಬೇಕಿತ್ತೇನೋ ಆ ಅಷ್ಟೇ ಅಮೌಂಟ್, ಅಷ್ಟೇ. ಎತ್ಕೊಂಡ್ ಹೋಗ್ಬಿಟ್ಟಿದೆ ಹ್ಮ್ ಅನ್ಕೊಂಡಳು. ಅವರು ಪಾಪ ಸುಸ್ತಾಗಿರ್ತಾರೆ, ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅಂತ ಕೇಳ್ತಾನೆ ಇರೋರು. ನೀರ್ ಬೇಕೇನಮ್ಮ, ಅದ್ಯಾವ್ದು? ನೀರ್ ಬೇಕಾ, ಟೆನ್ಷನ್ ಮಾಡ್ಕೋಬೇಡ ಅನ್ನೋರು. ಇಲ್ಲ ಸರ್ ನಾನ್ ಮಾಡ್ಕೊಂಡಿಲ್ಲ ಅಂತಾರೆ. ಹೇಳ್ದೆ ನಾನು ಅವ್ರಿಗೂ ಧ್ಯಾನ ಹೇಳ್ಕೊಡ್ಬೇಕಾಯ್ತು ಸರ್. ಧ್ಯಾನ ಮಾಡೋದ್ರಿಂದ ನನ್ ಟೆನ್ಷನ್ ಇಲ್ಲ, ನೀವು ಧ್ಯಾನ ಮಾಡ್ರಿ ಅಂತ. ನಾನು ಅಂದೆ ಸರ್, ನಾನ್ ಮೆಡಿಟೇಷನ್ ಮಾಡ್ತೀನಿ, ನನ್ಗಂತ ಟೆನ್ಷನ್ ಆಗ್ತಾ ಇಲ್ಲ ಅಂತ ಸುಮ್ಮನೆ ಅವ್ರ ಜೊತೆ ಅವ್ರು ಸುತ್ತಾಡಿದ ಕಡೆ ನಾನು ಹೋದೆ. ಆಮೇಲೆ ಸ್ಟೇಷನ್ ಕರ್ಕೊಂಡೋಗಿ ಕಂಪ್ಲೇಂಟ್ ಮಾಡಿಸಿ, ಆಮೇಲೆ ಮೇಡಮ್ ಅಲ್ಲೆಲ್ಲ ಸಬ್ ಇನ್ಸ್ಪೆಕ್ಟರ್ ಅವರೆಲ್ಲ ಕೇವಲ ಜವಾಬ್ದಾರಿಯಿಂದ ಇಟ್ಕೊಳೋದಲ್ವಾ ಮೇಡಮ್ ಅಂತ ಹಂಗೆಲ್ಲ ಅಂದ್ರು. ಓಕೆ ಸರ್ ಬಿಡಿ ಸರ್ ಅಂತ ಹೇಳಿ FIR ಮಾಡಿಸಿ ಬಂದೆ ಸರ್ ಮನೆಗೆ. ಬಂದು ಪಿರಾಮಿಡ್ ಅಲ್ಲಿ ಧ್ಯಾನಕ್ಕೆ ಕುತ್ಕೊಂಡೆ ಸರ್ ನಾನು. ಪಿರಾಮಿಡ್ ಅಲ್ಲೇ ಹೋಗಿ ನಾನು ಧ್ಯಾನಕ್ಕೆ ಕುತ್ಕೊಂಡೆ. ನನ್ ಮಗನಿಗೂ ಹೇಳಿಲ್ಲ, ನಮ್ಮ ಮನೆಯವ್ರಿಗೆ ಇದುವರೆಗೂ ಹೇಳಿಲ್ಲ ಸರ್ ನಾನು. ಸರಿ ನನ್ ಮಗನಿಗೆ ವಿಡಿಯೋ ನೋಡ್ತಾ ಇದ್ರೆ ಅವ್ರು ಕೇಳ್ತಾರೆ, ಹೇಳಿ ಇವಾಗ. ಸರ್ ಈಗ ನೋಡ್ತಾ ಇದ್ರೆ ಅವ್ರು ಕೇಳ್ತಾರೆ. ಅದಕ್ಕೆ ನಾನು ಹೆಸರನ್ನೇ ಹೇಳಿಲ್ಲ ಸರ್, ನಾನು ಏನು ಹೇಳಲ್ಲ. ಆಮೇಲೆ ಸರಿ ಶ್ರೀನಿವಾಸ್ ಸರ್ಗೆ ಫೋನ್ ಮಾಡಿದೆ, ವೈಟ್ ಫೀಲ್ಡ್ ಶ್ರೀನಿವಾಸ್ ಸರ್ಗೆ. ಗೊತ್ತು ಹೇಳ್ರಿ. ಸರ್ ಆಮೇಲೆ ಸರ್ ಈ ತರ ನನ್ನನ್ನು ನೀವು ನೋಡಿದ್ದೀರಿ, ನಾನು ನೋಡಿದ್ದೀನಿ ಸರ್, ಆದ್ರೆ ನಾನು ಹೇಳಲ್ಲ. ಸರ್ ಈ ತರ ಕಳೆದೋಗ್ಬಿಡ್ತು, ಸ್ವಲ್ಪ ನೋವಾಗ್ತಾ ಇದೆ ಸರ್ ಅಂತ ಅವ್ರಿಗೆ ಕಾಲ್ ಮಾಡ್ದೆ. ಆಗ ಅವ್ರದ್ದು ಸ್ಟೋರಿ ಏನೋ ಹೇಳಿದ್ರು ಸರ್ ನನ್ಗೆ. ಹಂಗೆ ಅನುಭವ. ಆಮೇಲೆ ಸಮಾಧಾನ ಆಯ್ತು. ಆಮೇಲೆ ಸರ್ ನಾನು ಯಾರಿಗೂ ಹೇಳಿಲ್ಲ ಮನೇಲಿಂದ, ಹೇಳ್ಬಿಡಿ ಅಂದ್ರು. ಆದ್ರೆ ನಮ್ಮನೆಯವ್ರು ಸ್ವಲ್ಪ ಡ್ರಿಂಕ್ಸ್ ತಗೊಂತಾರೆ ಸರ್, ಆದ್ರೆ ಇವಾಗ ಕಡಿಮೆ ಆಗಿದೆ, ಇಲ್ಲ ಅಷ್ಟಿಲ್ಲ, ಇದೆ ಇನ್ನ, ಆದ್ರೂ ಚೇಂಜ್ ಆಗಿದ್ದಾರೆ. ನಾನು ಹೇಳೋ ಅವಶ್ಯಕತೆ ಏನಿಲ್ಲ ಬಿಡಮ್ಮ, ಹೇಳೋ ಅವಶ್ಯಕತೆ ಏನಿಲ್ಲ. ನಾನ್ ಚೇಂಜ್ ಆಗಿದ್ದೀನಿ ಸರ್, ನಾನು ಚೇಂಜ್ ಅಷ್ಟೇ. ಹೋದ್ರದೇ ಹೋಯ್ತು. ವೆರಿ ಗುಡ್, ವೆರಿ ಒಳ್ಳೆ ಅನುಭವ. ಹೋದ್ರದೇ ಹೋಯ್ತು. ನನ್ ಮಗನಿಗೆ ಹೇಳ್ದೆ ಸರ್, ತಡಿಯಕ್ಕಾಗ್ಲಿ ಶ್ರೀನಿವಾಸ್ ಸರ್ ಅಂದ್ಮೇಲೆ ಇಲ್ಲ ಹೇಳ್ಕೊಳ್ಳಿ ಅಂದ್ರು. ನನ್ ಮಗನಿಗೆ ಹೇಳ್ದೆ ಈ ತರ ಆಗ್ಬಿಡ್ತು ಅಂತ. ನಿಜವಾಗ್ಲೂ ನನ್ನ ಮಗನಂತ ಮಗ ಎಲ್ಲಾರ್ಗು ಇರ್ಲಿ ಅಂತ ಬಯಸ್ತೀನಿ ಸರ್, ಹಂಗೆ ಅಂತ ಅಲ್ಲ. ಅವನು ಧ್ಯಾನದಲ್ಲಿಲ್ಲ, ಆದ್ರೂ ಧ್ಯಾನದಲ್ಲಿರೋ ಗುಣಗಳಿದಾವೆ. ಅಮ್ಮ ಟೆನ್ಷನ್ ಮಾಡ್ಕೋಬೇಡಿ, ಹೋದ್ರೂ ಹೋಗುತ್ತೆ, ನಾನ್ ಮಾಡಿಸ್ಕೊಡ್ತೀನಿ, ನೀವ್ ಅಪ್ಪಾಜಿಗೆ ಹೇಳ್ಬೇಡಿ ಅಂತ. ಏನು ಬೇಡ ಅನ್ಬೇಕಿತ್ತು ನೀವು. ಇಲ್ಲ ಸರ್, ಇನ್ನು ಬೇಡ ನಾನ್ ಮಾಡಿಸ್ಕೊಂತೀನಿ, ಅಪ್ಪಾಜಿಗೆ ಹೇಳ್ಬೇಡಿ ಇಂದ. ವೆರಿ ಗುಡ್. ಅವನೇ ಅಂದ್ಬಿಟ್ಟೆ ಸರ್. ಥ್ಯಾಂಕ್ ಯು. ಸರಿ ಅವನ್ ತಿಂಗ್ಳ ನನ್ಗೆ
ಹದಿನೈದು ಸಾವಿರ ಸ್ಯಾಲ್ರಿ ಹಾಕ್ತಾನೆ, ಅವ್ನ ಸ್ಯಾಲ್ರಿಲಿ ನನ್ಗೆ ಹಾಕ್ತಾನೆ. ನಾನೇ ಬೇಡ ಅಂತೀನಿ, ಆದ್ರೂ ಹಾಕ್ತಾನೆ ಸರ್. ಮತ್ ನಮ್ಮ ಮನೆಯವರು ಒಂದ್ 10,000 ಕೊಡ್ತಾರೆ ಮತ್ತೆ ಸೇವ್ ಮಾಡ್ಕೊಂಡು ಇಟ್ಕೊಂಡಿರು ಹಂಗೇನೆ. ಸರ್. ಸೇವ್ ಮಾಡ್ಕೊಂಡು ಬಂಗಾರ ಏನ್ ಬೇಡ, ಹಣ ಇಟ್ಕೊಂಡಿರು ಅಷ್ಟೇ. ಆಮೇಲೆ ನಾನೇನ್ ಮಾಡ್ದೆ, ಅದನ್ನೇ ತಗೊಂಡು ಅದ್ರಲ್ಲೇ ನನ್ ಮಗ ಎಕ್ಸ್ಟ್ರಾ ಅವಾಗ ಗೋಲ್ಡ್ ರೇಟ್ 4.5 ಲಕ್ಷ ಆಗೋದು ಸರ್ ಸೇಲ್ ಮಾಡಿದ್ರೆ. ನನ್ ಮಗ ಕೊಟ್ಟ ನಾನೊಂದ್ 2-3 ತಿಂಗಳಲ್ಲಿ ಅಷ್ಟೇ ಒಡವೆನ ಮಾಡ್ಸಿಟ್ಕೊಂಡ್ಬಿಟ್ಟೆ. ಇದುವರೆಗೂ ಸರ್. ಬ್ಯಾಗಲ್ಲಿ ಹಾಕೊಂಡು ಹೋಗ್ಬೇಡ ಸರ್. ಬ್ಯಾಗಲ್ಲಿ ಹಾಕೊಂಡು ಹೋಗ್ಬೇಡಮ್ಮ ಇನ್ಮೇಲೆ. ಇಲ್ಲ ಸರ್, ಇನ್ಮೇಲೆ ಬ್ಯಾಗಲ್ಲಿ ನನ್ ಬಸ್ ಅಲ್ಲ ಎಂತದ್ದು ಎಲ್ಲಾದ್ರೂ ಧ್ಯಾನ ಕ್ಲಾಸಿಗೆ ಬಂದ್ರು ಆರ್ಟಿಫಿಷಿಯಲ್ ಸರ್ ಹಾಕೊಂಡ್ ಬರ್ತೀನಿ ಸರ್. ಅವಾಗ್ಲಿಂದ ಒಳ್ಳೇದಮ್ಮ, ಅದು ಒಳ್ಳೇದು. ಓಕೆನಮ್ಮ, ಥ್ಯಾಂಕ್ ಯು. ಅಂತ ಅನುಭವ ಆಯ್ತು ಸರ್. Thank ಮತ್ತೆ you. ಮೆಡಿಟೇಷನ್ ಬಂದ್ಮೇಲೆ ನನ್ನಲ್ಲೂ ತುಂಬಾ ಪರಿವರ್ತನೆ ಆಗಿದೆ, ನಮ್ಮ ಮನೆಗಳಲ್ಲೂ ತುಂಬಾ ಪರಿವರ್ತನೆ ಆಗಿದೆ ಸರ್. ನನಗೆ ತುಂಬಾ ಸಿಟ್ಟು ಬರ್ತಾ ಇತ್ತು, ಇವಾಗ ಅದೆಲ್ಲ ಕಡಿಮೆ ಆಗಿದೆ ಸರ್. ನನ್ಗೆ ಮತ್ತೆ ನಾನು 4 ಮಾತ್ರೆ ನುಂಗ್ತಾ ಇದ್ದೆ, ನನ್ಗೆ ಆರ್ಥ್ರೈಟಿಸ್ ಇತ್ತು. ಇವಾಗ ಮೆಡಿಟೇಷನ್ ಬಂದು 1 ವರ್ಷಕ್ಕೆ ಮೆಡಿಸನ್ ಎಲ್ಲ ಬಿಟ್ಟೆ ಸರ್. ವೆರಿ ಗುಡ್. ಇವಾಗ ಸ್ವಲ್ಪ ಈಗ 1 ವರ್ಷದಿಂದ ಮಗನ್ ಮದ್ವೆ ಟೈಮಲ್ಲಿ ಸ್ವಲ್ಪ ಟೆನ್ಷನ್ ಆದಂಗ 1 ವರ್ಷ ಅಲ್ಲ ಸ್ವಲ್ಪ ಆಯುರ್ವೇದಿಕ್ ತಗೊಂತಿದ್ದೀನಿ ಸರ್. ಅದು ಬಿಟ್ಬಿಡಮ್ಮ. ಮಾಡ್ತಾ ಇದ್ದೀನಿ ಸರ್. ಅದಕ್ಕೆ ನಿಮ್ 4 ಲಕ್ಷದ್ದು ನನಗೆ ನೆನಪು ಬಂತು, ಅದಕ್ಕೆ ಫೋನ್ ಮಾಡಿದೆ ಸರ್. ಈಗ್ಲೂ ಅದ್ ಅನ್ಸುತ್ತೆ ಸರ್, ಯಾವಾಗ್ಲೂ ಅವ್ರದ್ದು ಸಾಲ ಬಿಟ್ಟು ಬಂದಿದ್ನೇನೋ ಅದನ್ನ ಕೊಟ್ಟಿದ್ದೀನಿ ಅಂತ ಈಗ್ಲೂ ನನಗ್ ಫೀಲ್ ಇಲ್ಲ. ಆದ್ರೂ ಮಗ ಹೋಗ್ ಬನ್ನಿ ಅಲ್ಗೊಂದ್ಸಲ ಅಂತಾನೆ ಯಾವಾಗ್ಲಾರು ಒಂದ್ಸಲ ಮೀಟ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ನಿಮ್ದು ಚೆನ್ನಾಗಿರುತ್ತೆ ಸರ್. ನಿಮ್ದು ನಂಬರ್ ಒಂಚೂರು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಸರ್. 9880065216. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಪಾಟಿಗೆ ಹಾಕಿದ್ದು ಅದ್ರಾಗ ಮಡಿಗೆ ಮೈಕಾಲ್ ಹಾಕ್ಯಂತ ತಗ ನಮಸ್ತೆ ಸರ್. ಶರಣಾರ್ಥಿನಮ್ಮ. ನಿಮ್ ಕ್ಲಾಸ್ಗಳು ತುಂಬಾನೇ ಕೇಳಿದೀನಿ ಸರ್, ತುಂಬಾ ಅಂದ್ರೆ ತುಂಬಾನೇ ಕೇಳಿದೀನಿ. ಅದು ಕ್ಲಾಸ್ ಮಾಡ್ತಾ ಇದ್ರೆ ನರೇಂದ್ರ ಸರ್ದು ಕ್ಲಾಸ್ ಮುಗಿಯುತ್ತಾ ಅನ್ಸುತ್ತೆ ಸರ್. ಅದು ಅದು ಉದಾಹರಣೆ ಕೊಟ್ಟು ಮೇಕೆ ಮತ್ತೆ ಕೋಳಿದು ಎಲ್ಲರನ್ನ ಉದಾಹರಣೆ ಕೊಟ್ಟೆಲ್ಲ ಹೇಳಿದ್ರಲ್ಲ ಸರ್, ತುಂಬಾ ಚೆನ್ನಾಗಿತ್ತು ಸರ್. ಚಿತ್ತವೃತ್ತಿ ತುಂಬಾ ಅದ್ಭುತವಾಗಿತ್ತು ಸರ್. ಧನ್ಯವಾದಗಳು ಸರ್. ನಮ್ಗೆ ಈ ಧ್ಯಾನ ಎಲ್ಲ ಕಳ್ಸಿಕೊಟ್ಟು ಈಗ ಎಲ್ಲ ಕ್ಲಾಸ್ಗಳು ತಗೊಂಡು ಹೇಳ್ತಿರಲ್ಲ ಸರ್, ನಮಗೆ ಜ್ಞಾನ ಹಂಚ್ತಿರಲ್ಲ ಅದ್ಭುತವಾಗಿ. ಕೋಟಿ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಶರಣಾರ್ಥಿ ನಮ್ಮ ಶರಣಾರ್ಥಿ. ನೆಕ್ಸ್ಟ್ ರೇಖಾ ಮೇಡಮ್ ಮಾತಾಡಿ. ನಮಸ್ಕಾರ ಸರ್. ಶರಣಾರ್ಥಿ ನಮ್ಮ. ಸರ್ ನನಗೊಂದೆರಡು ಡೌಟ್ ಇದೆ ಸರ್. ಹೇಳಮ್ಮ. ಧ್ಯಾನಕ್ಕೆ ಬಂದ್ಮೇಲೆ ನನ್ನ ಹೆಲ್ತ್ ತುಂಬಾ ಚೆನ್ನಾಗಿ ಆಯ್ತು. ಬಟ್ ಆಕ್ಚುಲಿ ನನಗೆ ಹೆಲ್ತ್ ಪ್ರಾಬ್ಲಮ್ ಬಂದಿದ್ದು, ನಾನು ಸ್ವಲ್ಪ ಕೆಲ್ಸಕ್ಕೆ ಹೋಗ್ತಿದ್ದೆ ಸರ್. ಆಕ್ಚುಲಿ ಕೆಲ್ಸಕ್ಕೆ ಹೋಗುವಾಗ ಹಿಂಗೆ ಓದೋದ್ರ ಮೇಲೆ ಇಂಟ್ರೆಸ್ಟ್ ಬಂತು. BCom ಆಗಿತ್ತು, ಸೊ MCom ಮುಗಿಸ್ಕೊಂಡೆ. ಅದಾದಮೇಲೆ CMA ಸುಮ್ಮನೆ ನೋಡೋಣ ಅಂದರೆ ಅದು ಹೆಂಗಿತ್ತು ಅಂತಂದರೆ, ಈಗ ನಾರ್ಮಲ್ ಟೈಮಲ್ಲಿ ಸ್ವಲ್ಪ CA ಅಂತಂದರೆ ಫೇಲ್ ಆಗಿಬಿಡ್ತೀವಲ್ಲ, ಅದು ಸ್ಟೂಡೆಂಟ್ ಟೈಮಲ್ಲಿ ತೊಗೊಳಕ್ಕಾಗಲ್ಲ. ಅದಕ್ಕೆ ಸರಿ ಈಗ ನೋಡೋಣ ಅದರಲ್ಲಿ ಅಷ್ಟು ಕಷ್ಟ ಏನಿದೆ ಅಂತ ಹೋಗಿ ನೋಡಿದ್ರೆ ಇಂಟರ್ ಪಾಸ್ ಆಗೋಯ್ತು CMA. ಸರಿ ಫೈನಲ್ ಕಟ್ಟಿದವಾಗ ಅದು ಸಡನ್ನಾಗಿ 4th ಗ್ರೂಪ್ ಪಾಸ್ ಆಗೋಯ್ತು. ಸರಿ 3rd ಗ್ರೂಪ್ನ ಒಂದು ಮಿಕ್ಕೋಯ್ತು, ಅದರಲ್ಲೂ ಒಂದು ಎಕ್ಸಾಮ್ಷನ್ ಇತ್ತು, ಇನ್ನು 3 ಸಬ್ಜೆಕ್ಟ್ ಮಾತ್ರ ಮಾಡ್ಕೋಬೇಕಾಗಿತ್ತು. ಅದನ್ನು ಮಾಡಿಬಿಡೋಣ ಹೆಂಗಿದ್ರು ಆಯ್ತಲ್ಲ ಅಂತ ಆವಾಗ ಓವರ್ ಇಂಟ್ರೆಸ್ಟಾಗಿ ಮಾಡೋಕ್ಕೆ ಹೋದವಾಗ ನನಗೆ ಸಡನ್ನಾಗಿ ಮಾಡುವಾಗ ಏನಾಗೋಯ್ತು, ಕೆಲಸ ಯಾರಿಗೋ ತೆಗಿಬೇಕು ಅಂತಂದ್ರೆ ನನ್ನ ಅಂಡರ್ ಇರೋರನ್ನ ಅವ್ರಿಗೆ ಬೇಡ ನಾನೇ ರಿಸೈನ್ ಮಾಡಿಬಿಡ್ತೀನಿ ಅಂತ ಹೇಳಿಬಿಟ್ಟು, ನನಗೆ ಹೆಂಗೂ ಸಿಗುತ್ತಲ್ಲ CMA ಮಾಡ್ಕೋತೀನಲ್ಲ ಅಂತ ಹೇಳಿಬಿಟ್ಟು ನಾನೇ ರಿಸೈನ್ ಮಾಡಿದೆ.
ಹಂಗಾಗಿ ಅವಾಗಿಂದ ಒಳ್ಳೆ ಕೆಲಸನೇ ಸಿಕ್ಕಿಲ್ಲ ಹೇಳಬೇಕು ಅಂತಂದ್ರೆ. ಅದು ಒಳ್ಳೆ ಕೆಲಸ ಸಿಗಕ್ ಮುಂಚೆ ನನಗೆ ಹೆಲ್ತ್ ಇಶ್ಯೂ ಬಂದ್ಬಿಡ್ತು ಸರ್, ಸ್ಪೈನಲ್ ಇಶ್ಯೂ ಬಂದ್ಬಿಡ್ತು. ಸ್ಪೈನಲ್ ಇಶ್ಯೂ ಬಂದು 2 ಇಯರ್ಸ್ ಕೆಲಸಕ್ಕೆ ಹೋಗಲಿಲ್ಲ. ಸರಿ ಹೋಗ್ಲಿ ನಾನು ಬಿಟ್ಬಿಟ್ಟು ಅಂತ ಸುಮ್ಮನಾದ್ರೆ ಮತ್ತೆ ಡಾಕ್ಟರ್ಸ್ ಎಲ್ಲ ಯೋಗ ಡಾಕ್ಟರ್ ಆಗಲಿ, ನಾರ್ಮಲ್ ಅಲೋಪತಿ ಡಾಕ್ಟರ್, ಹೋಮಿಯೋಪತಿ ಡಾಕ್ಟರ್ ಎಲ್ಲರೂ ಇಲ್ಲ ಕೆಲಸಕ್ಕೆ ಹೋದ್ರೇ ನೀನು ಇನ್ನೂ ಪ್ರಾಪರ್ ಆಗ್ತೀವಿ, ಒಂದು 50% ರಿಕವರ್ ಆಗ್ತೀನಿ, ಮತ್ತೆ ಇನ್ನು 50% ಆಗಲ್ಲ, ನೀನು ಅವಾಗ ರಿಕವರ್ ಆಗ್ತೀಯ, ಹೋಗು ಅಂತ ಸ್ಟಾರ್ಟ್ ಮಾಡಿದೆ. ಸರಿ ಒಂದು ಅರ್ಧ ದಿನ ಇಂಟರ್ನಲ್ ಆಡಿಟರ್ ಆಗಿ ಮಾಡೋಣ ಅಂತ ಅಲ್ಲಿಗೆ ಹೋಗ್ತಿದ್ದೆ. ಸರಿ ಮಧ್ಯದಲ್ಲಿ ಇನ್ನೂ ಒಂದು 2-3 ಸತಿ ಟ್ರೈ ಮಾಡಿದೆ. ಆ 3rd ಗ್ರೂಪ್ ಮಾತ್ರ ಕ್ಲಿಯರೇ ಆಗಲಿಲ್ಲ ಸರ್. ಸರಿ ಬಿಟ್ಬಿಟ್ಟೆ, ಒಂದು 2 ವರ್ಷ ಬಿಟ್ಟೆ ಅನ್ಸುತ್ತೆ. ಈಗ ಮತ್ತೆ ಟ್ರೈ ಮಾಡಿದೆ ಸುಮ್ಮನೆ ಒಂದ್ಸತಿ ಮಾಡೋಣ ಅಂತ. ಈ ಸತಿನೂ ಆಗಿಲ್ಲ ಸರ್. ಅದನ್ನ ಮಾಡ್ಬೇಕಾ ಮಾಡಬಾರ್ದ ಗೊತ್ತಾಗ್ತಿಲ್ಲ ಸರ್ ನನಗೆ. ಇಲ್ಲ ಅಲ್ಲಿ ನೀವು ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಏನಿಲ್ಲ, ಧ್ಯಾನ ಮಾಡಿ, ಹೆಚ್ಚು ಧ್ಯಾನ ಮಾಡಿ. ಕೆಲ್ಸಕ್ಕೆ ಹೋದ್ರೆ ಏನಾಗುತ್ತೆ ಅಂದ್ರೆ ಸೋಮಾರಿತನ ಕಡಿಮೆ ಆಗುತ್ತೆ ಅಂತ ಅಷ್ಟೇ. ಮನೇಲೇ ಇದ್ರೆ ಸೋಮಾರಿ ಆಗ್ತೀವಿ. ಕೆಲಸದ ಮೇಲೆ ತೊಡಗಿಸ್ಕೊಂಡಾಗ ನಮ್ಮ ಮನಸ್ಸೆಲ್ಲ ಕೆಲಸದ ಮೇಲೆ ಇರುತ್ತಲ್ವಾ, ಆಗ ಪ್ರಾಬ್ಲಮ್ಸ್ ಬರಲ್ಲ, ಹೆಲ್ತ್ ಕೂಡ ಇಶ್ಯೂ ಆಗಲ್ಲ. ಅದಕ್ಕೆ ಏನ್ ಹೇಳ್ತಾರೆ ದೊಡ್ಡವರು, ನೀವು ಸೋಮಾರಿತನದ ಇದ್ರೆ, ಕೆಲಸ ಇಲ್ದಂಗೆ ಇದ್ರೇನೆ ಆಲೋಚನೆ, ಕೆಟ್ಟ ಆಲೋಚನೆ, ಅವ್ರು ಹಂಗೆ ಇವ್ರಿಗೆ. ನೀವು ಕೆಲಸದ ಮೇಲೆ ತೊಡಗಿಸ್ಕೊಂಡಾಗ ನಮ್ಮ ಮನಸ್ಸೆಲ್ಲ ಕೆಲಸದ ಮೇಲೆ ಇರುತ್ತಲ್ವಾ. ಹೌದು ಸರ್, ಕರೆಕ್ಟ್. ಕಾಯಕನಿರತನ ಆಗ್ಬೇಕು ಅಂತ ಹೇಳೋರು ಶರಣರು. ಕೆಲಸ ಮಾಡಿದೆ, ಆವಾಗ ನೋವೇ ಗೊತ್ತಾಗ್ತಿರ್ಲಿಲ್ಲ. ಕೆಲಸದ ಮೇಲೆ ಫೋಕಸ್ ಕೊಡ್ಬೇಕು. ಅಲ್ಲಿ ಧ್ಯಾನ ಮಾಡಿ ಕೆಲಸದ ಮೇಲೆ ಫೋಕಸ್ ಕೊಡು. ಕೆಲಸ ಮಾಡಬಾರ್ದು ಅಂತ ನಾವು ಹೇಳಲ್ಲ, ಅದು ಕೂಡ ಬಹಳ ಮುಖ್ಯನೇ. ಧ್ಯಾನನೂ ಕೂಡ ಅಷ್ಟೇ ಮುಖ್ಯನೇ. ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರೋ ಕೆಲ್ಸಕ್ಕೆ ಹೋಗೋದಕ್ಕೆ, ಧ್ಯಾನಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು. ಧ್ಯಾನ ಮಾಡಿ ಕೆಲ್ಸಕ್ಕೆ ಹೋದಾಗ ನಿಮ್ಮ ಆಲೋಚನೆಗಳಿನ್ನ ಅಲ್ಲಿ ಅದ್ರ ಮೇಲೆ ಫೋಕಸ್ ಮಾಡ್ಬೇಕು. ಅದು ಕೆಲ್ಸಕ್ಕೆ ಹೋಗ್ಲೇಬೇಕು. ಆ CME ಕ್ವಾಲಿಫೈಡ್ ಆಗೋದಕ್ಕೆ ಆ 3rd ಗ್ರೂಪ್ ಮುಗಿಸ್ಬೇಕಲ್ಲ, ಮಾಡ್ಲಾ ಬೇಡ ಸರ್? ಈ ಸತಿ ಹೆಂಗೆ ಅಲ್ಲಿ ಅದ್ ಬಿಟ್ಬಿಡಮ್ಮ, ಅದ್ ಬಿಟ್ಬಿಡು. ನೀವು ಬೇರೆ ಏನ್ ಕೆಲ್ಸ ಸಿಗ್ತಾ ಕೆಲ್ಸಕ್ಕೆ ಹೋಗು. ಅದೇ ಗ್ರೂಪ್ ಅಂದ್ರೆ ಸರ್, ಈ ಸತಿ ಅಂತೂ ಮಾರ್ಕ್ಸ್ ನಗು ಬರುತ್ತೆ. ಎಲ್ಲಾ ಸಬ್ಜೆಕ್ಟ್ ಅಲ್ಲೂ 29 ಕೊಟ್ಟಿದ್ದಾರೆ. ಅದು ಹೆಂಗೆ ಸರ್? ನಾನು 29 ತರ ಬರೆಯಕ್ಕಾಗತ್ತೆ? ಆಗದೆ ಇರೋದ್ರ ಮೇಲೆ ಚಿಂತೆ ಮಾಡಬೇಡ. ಮಾಡಿದ್ಯಾ, ಎಜುಕೇಶನ್ ಬಂದಿದೆ, ನಾಲೆಡ್ಜ್ ಇಂಪ್ರೂವ್ ಆಗಿದೆ. ನಾವು ಓದುವುದು ಕೆಲಸ ಸಿಕ್ಲಿ ಅಂತಲ್ಲ, ಬುದ್ಧಿ ವಿಕಸನ ಆಗ್ಲಿ ಅಂತ ಓದ್ತೀವಿ. ಕೆಲ್ಸಕ್ಕೋಸ್ಕರ ಅಲ್ಲ ಓದೋದು, ಬುದ್ಧಿ ವಿಕಸನ ಆಗ್ಲಿ. ನಾವ್ ಏನ್ ಕೆಲಸ ಮಾಡ್ಬೇಕು ಅಂತ ಇರ್ತೀವೋ ಅಲ್ಲಿ ನಮ್ ಕೆಲ್ಸನೂ ಕೂಡ ಡಿಸೈನೇ. ಇಂಥ ಕೆಲಸನೇ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತ ಡಿಸೈನ್ ಮಾಡ್ಕೊಂಡು ಬಂದಿರ್ತೀವಿ. ಯಾವ ಕೆಲಸ ಸಿಕ್ಬೇಕು ಆ ಕೆಲಸನೇ ಸಿಗುತ್ತೆ. ಕೆಲವ್ರು ಇಂಜಿನಿಯರ್ ಓದಿರ್ತಾರೆ, ಬೇರೆ ಕೆಲಸ ಮಾಡ್ತಾ ಇರ್ತಾರೆ ಮಸ್ತಾಗಿ. ಅವ್ರು ಓದಿರೋದಕ್ಕೂ ಕೆಲಸ ಮಾಡೋದಕ್ಕೂ ಸಂಬಂಧನೇ ಇರಲ್ಲ. ಆ ರೀತಿಯಾಗಿ ಯಾವ ಕೆಲಸನಾದ್ರೂ ಆಗ್ಲಿ ಸಂತೋಷದಿಂದ ಮಾಡು. ನಾನು ಇದಾಗಿದ್ದೀನಿ ಅದಾಗಿದ್ದೀನಿ ಅನ್ಕೋಬೇಡ. ಯಾವ ಕೆಲಸನಾದ್ರೂ ಸಿಕ್ಲಿ ಮಾಡು. ಮತ್ತೆ ಇನ್ನೂ ಒಂದು ಸರ್, ಮನೇಲಂತೂ ಜನರಲ್ ಎಲ್ಲರಿಗೂ ಇರೋಂಥ ಪ್ರಾಬ್ಲಮ್ಮೇ. ಅದಕ್ಕೆ ನಾನು ಅವ್ರ ಹತ್ರನೇ ಹೋಗಿ ಸ್ವಲ್ಪ ಕ್ಲೋಸ್ ಆಗಿ ಮೂವ್ ಆಗ್ಬಿಟ್ರೆ ಈ ಪ್ರಾಬ್ಲಮ್ಮೇ ಕಮ್ಮಿ ಆಗ್ಬಿಡುತ್ತಲ್ಲ ಅಂತ ಚೆನ್ನಾಗಿ ಕ್ಲೋಸ್ ಆಗಿ ಮೂವ್ ಆದೆ. ಒಂದ್ ಸ್ವಲ್ಪ ಕಮ್ಮಿನೇ ಇತ್ತು, ಆದ್ರೆ ಏನಾಗ್ಬಿಟ್ಟಿದೆ, ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡ್ರೆ ಈಗ ಹೆಂಗೆ ಅಂದ್ರೆ, ಕಸ ನಾವು ವೆಹಿಕಲ್ ಇಟ್ರೆ ಅಲ್ಲೇ ಕಸ ಇಡ್ತಾರೆ. ಸರಿ, ವೆಹಿಕಲ್ ತೆಗೆದು ಈ ಕಡೆಗೆ ಇಟ್ರೆ ಅವ್ರು ವೆಹಿಕಲ್ ಇಟ್ಟು ನಾವು ವೆಹಿಕಲ್ ಇಟ್ಕೋಬಾರ್ದು ಅಂತ ಇದು ಮಾಡ್ತಾರೆ. ಸರಿ ಹೋಗ್ಲಿ, ಬಟ್ಟೆ ಒಣಗಿ ಹಾಕಿದ್ರೆ ಅಲ್ಲಿ ತಗೊಂಡ್ಬಂದು ಕಸ. ಹಾ ಸರ್, ನನಗೆ ಅದು ಇಲ್ಲಮ್ಮ, ಅದ್ರ ಬಗ್ಗೆ ನಿನ್ ಕೆಲಸ ನೀನ್ ಮಾಡ್ಕೋ, ಸುಮ್ನೆ ಆಗಿರ್ಲಿ. ಅದು ಜಾಸ್ತಿನೇ ಇರಲ್ಲ. ಅವ್ರು ಅದ್ರ ಬಗ್ಗೆ ಫೋಕಸ್ ಕೊಡಕ್ ಹೋಗ್ಬೇಡ. ನಿನ್ ಕೆಲಸ ಮಾತ್ರ, ನಿನ್ ಕೆಲಸ ನಿನ್ಗೆ ಏಲ್ಸ್ತಾ, ಏನ್ ಜಾಗ ಇದೆಯೋ ಅಲ್ಲಿ ಜಾಗ ಬಿಡು. ಅಲ್ಲಿ ಏನಾನ ಮಾಡ್ಕೋ, ಕಸ ನಾನು ಹಾಕೊಳ್ಳಿ, ಏನಾನ ಹಾಕೊಳ್ಳಿ. ಅವರು ನಿನ್ ಮನೆ ನೀನ್ ಅಚ್ಚುಕಟ್ಟು ಮಾಡ್ಕೊ. ಬಂದ್ರೆ ಅಲ್ಲಿ ತಗೊಂಡೋಗಿ ಅಲ್ಲಿ ಏನ್ ವೇಸ್ಟ್ ಇದೆಯೋ ಅದನ್ನ ತಗೊಂಡೋಗಿ ಅಲ್ಲಿ ಇಟ್ಬಿಡೋದು. ರಾತ್ರಿ ಅಲ್ಲಿ ಹಾಕ್ತಾರೆ, ಅದು ಸಹಜವಾಗಿ ಬರುತ್ತೆ. ಸ್ವಲ್ಪ ದಿನ ಇರುತ್ತೆ ಅದು. ನೀನ್ ಧ್ಯಾನ ಮಾಡ್ತಾ ಮಾಡ್ತಾ ಅದ್ ನೀನ್ ಎತ್ತಾಕ್ತಾ ಇರೋ, ನಿಮ್ ಸಾಧ್ಯವಾದ್ರೆ ಎತ್ತಾಕೋ, ಆಮೇಲೆ ಬರಲ್ಲ. ಹೆಚ್ಚು ಧ್ಯಾನ ಮಾಡು. ವರ್ಷ ಆಯ್ತು ಸರ್ ಮದುವೆ ಆಗಿ, ಇದೇ ಕಂಟಿನ್ಯೂ ಆಗ್ತದೆ. ಧ್ಯಾನ ಮಾಡಮ್ಮ, ಹೆಚ್ಚು ಧ್ಯಾನ ಮಾಡು. ನೀನ್ ಸ್ವಲ್ಪ ಸಮಯ ಜಾಸ್ತಿ ಕೊಡಮ್ಮ ಧ್ಯಾನಕ್ಕೆ. ಸಮಯ ಧ್ಯಾನಕ್ಕೆ ಕೊಟ್ರೆ ಅದೆಲ್ಲ ಸಣ್ಣ ಸಣ್ಣ ಸಮಸ್ಯೆಗಳು, ಅವೇನ್ ದೊಡ್ಡ ಸಮಸ್ಯೆಗಳಲ್ಲ. ಅವೆಲ್ಲ ಹೊರಟೋಗುತ್ತೆ ಅವೆಲ್ಲ. ಈಗ ಮಗ ಮದ್ವೆಗ ಅಷ್ಟು ದೊಡ್ಡವನಾಗಿದ್ದಾನೆ. ಈಗ ಮದುವೆ ಮಾಡಿದ್ರೆ ಆ ಸೊಸೆ ಬಂದವಾಗ ಅಯ್ಯೋ ಇವೆಲ್ಲ ಇದೇ ಚಿತ್ತವೃತ್ತಿನಿರೋ. ಅಯ್ಯೋ ಎಂದೋ ಬರೋ ಸೊಸೆ ನೀನ್ಯಾಕಮ್ಮ ಯೋಚನೆ ಮಾಡ್ತೀಯಾ? ನಿನ್ನೆಲ್ಲ ನೀನು ಉದ್ಧಾರ ಮಾಡ್ಕೊ, ಬರುತ್ತೆ. ಆಯಮ್ಮ ಯಾರು ಬರ್ಬೇಕೋ ಹೆಂಗ್ ಬರ್ಬೇಕು ಅಂತ ಇರುತ್ತೆ. ಒಳ್ಳೆಯವರು ಧ್ಯಾನ ಮಾಡೋರ್ಗೆ ಎಂತ ಸೊಸೆ ಬಂದ್ರು ಅಡ್ಜಸ್ಟ್ ಮಾಡ್ಕೊಂತಾರ ಅವರು. ಧ್ಯಾನ ಮಾಡೋರ್ಗೆ ಏನ್ ಚಿಂತೆ ಇಲ್ಲ ಅಂದು ಹೆಚ್ಚು ಧ್ಯಾನವನ್ನು ಮಾಡ್ಬೇಕು. ನೀವು ಸ್ವಲ್ಪ ಹೆಚ್ಚು ಸಾಧನೆ ಮಾಡಿದಾಗ ನಮ್ಮ ಮನಸ್ಸು ಶಾಂತವಾಗುತ್ತೆ. ಮಾಡೇ ಮಾಡ್ತೀನಿ. ರಾತ್ರಿ ಮತ್ತೆ ಆಫೀಸಿಂದ ಬಂದ್ಮೇಲೆ ಮತ್ತೆ ಒಂದ್ ಅರ್ಧ ಗಂಟೆ ಆದ್ರೂ ಮಾಡ್ತೀನಿ. ಅರ್ಧ ಗಂಟೆ ಒಂದ್ ಗಂಟೆ ಧ್ಯಾನ ಏನ್ ಕೆಲಸ ಮಾಡಲ್ಲ ತಾಯಿ. ತುಂಬಾ ಧ್ಯಾನ ಮಾಡ್ಬೇಕಮ್ಮ. ನೀನ್ ಅರ್ಧ ಗಂಟೆ 1 ಗಂಟೆ ಎಲ್ಲ ಕಂಟಿನ್ಯೂಸ್ ಆಗಿ ಧ್ಯಾನ ಮಾಡ್ಬೇಕು. 2 hours 3 hours ಯಾವ್ದೋ ಒಂದು ಸಮಯ ಇಟ್ಕೊಂಡು. ನೀನ್ ಕೆಲ್ಸಕ್ಕೆ ಹೋಗಿ ಬಂದು ನಿನ್ ಕೆಲ್ಸಗಳೆಲ್ಲ ಮುಗಿಸ್ಕೊಂಡು ಆಗ್ತಿಲ್ಲ ಸರ್ ಅಷ್ಟೊಂದು ಸಮಯ ಮಾಡ್ಕೊ. ಅದ್ ನಿಂದು, ನಾವ್ ಹೇಳ್ತೀವಿ ಆ ಸಮಯ ಮಾಡ್ಕೊಳ್ಳೋದು ನಿನ್ನ ಇದು. ಯಾವ ರೀತಿ ಸರ್ ಅನ್ಕೊಂಡ್ರೆ ಆಗತ್ತಲ್ವಾ ಅಂತ. ಆಗುತ್ತೆ ಅನ್ಕೊಂಡ್ರೆ ಯಾಕಾಗಲ್ಲ, ಅದ್ ನೀನ್ ಮಾಡ್ಕೋಬೇಕು ಸಮಯನ, ಅಲ್ವಾ? ಯಾವ್ದೋ ಒಂದು ಸಮಯದಲ್ಲಿ ಮಾಡ್ಕೋಬಹುದಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಬೇರೆ ಆಕ್ಟಿವಿಟೀಸ್ ಕಡಿಮೆ ಮಾಡ್ಕೊಂಡು
ನೀವು ಕೆಲ್ಸಕ್ಕೆ ಹೋಗೋದನ್ನ ಮಾಡ್ಕೊಂಡು ಬೇರೆ ಆಕ್ಟಿವಿಟೀಸ್ ಕಡಿಮೆ ಮಾಡ್ಕೊಂಡು ಧ್ಯಾನಕ್ಕೆ ಹೆಚ್ಚು ಸಮಯ ಕೊಡಮ್ಮ. ಓಕೆನಾ? ನಾನು ಇದನ್ನ ಹೆಂಗೆ ಕಮ್ಮಿ ಅದೇ ಧ್ಯಾನ ಜಾಸ್ತಿ ಮಾಡ್ತಾ ಇದ್ರೆ ಅದೇ ಕಮ್ಮಿ ಆಗ್ಬಿಡುತ್ತೆ ಅದೇ ಸರ್. ಕಡಿಮೆ ಆಗುತ್ತೆ. ಇನ್ನೇನು ಬೇರೆ ಮೆಡಿಸನ್ ಇಲ್ಲ, ಇದಕ್ಕೆ ಒಂದೇ ಮೆಡಿಸನ್ ಧ್ಯಾನ. ಹಾ ಸರ್, ನಿನ್ನೆ ಅಂತೂ ಓಕೆನಾ? ಹಾ ಸರ್, ತುಂಬಾ ಬೇಜಾರಾಗ್ಬಿಟ್ಟು ಇವತ್ತು ಬೇಡಮ್ಮ ತುಂಬಾ ಬೇಡಮ್ಮ ಚೆನ್ನಾಗಿ ಬೇಡ, ಧ್ಯಾನ ಧ್ಯಾನ ಮಾಡಿ. ಆಗ್ತಿತ್ತು ಸರ್. ಆಕ್ಚುಲಿ ಕ್ಲಾಸ್ಗಳು ಕೇಳಿ, ಕ್ಲಾಸ್ಗಳು ಕೇಳಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇರೋದು, ಈ ನಡುವೆ ಹ್ಮ್. ಒಂದು ಡಿಸ್ಟರ್ಬೆನ್ಸ್ ಇರಲ್ಲ. ಎಷ್ಟು ಚೆನ್ನಾಗಿ ಧ್ಯಾನ ಮಾಡುವಾಗ ಅನ್ಸುತ್ತೆ ಅಂದ್ರೆ ಪವರ್ ಬರ್ತಾ ಇದೆ ನೀಟಾಗಿ, ಒಂದು ವೈಫೈ ತರ ಪವರ್ ಬರ್ತಿದೆ ಅಂತ ಅನ್ಸುತ್ತೆ ಸರ್ ನನಗೆ. ಆಕ್ಚುಲಿ ಹೌದು. ಆ ತರ ಇರ್ತಾ ಇತ್ತು, ಇವತ್ತು ಏನೂ ಇಲ್ಲ. ವೆರಿ ಗುಡ್, ಅದೇ ಕಂಟಿನ್ಯೂ ಮಾಡಮ್ಮ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ರೇಖಾ ಮೇಡಮ್, ಹಾ ಮೇಡಮ್, ನಮಸ್ತೆ. ನಮಸ್ತೆ ಸರ್ ಮೇಡಮ್. ಹೇಳುದು, ನಾವ್ ಯಾವಾಗ್ಲೋ ಅವ್ರಿಗೆ ತೊಂದ್ರೆ ಕೊಟ್ಟಿರ್ತೀವಿ, ಯಾವ್ದೋ ಜನದಲ್ಲಿ ಕೊಟ್ಟಿರ್ತೀವಿ ಅಂತ ಅನ್ಕೊಂಡು ಅವ್ರಿಗೆ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಸೋ ಮಚ್, ಸಾರಿ ಸೋ ಮಚ್, ಲವ್ ಯು ಸೋ ಮಚ್ ಹೇಳ್ಬಿಡಿ. ಅಷ್ಟೇ. ಡೈಲಿ ಒಂದ್ಸಲ ನೋಡ್ಕೊಂಡು ನೀವು ಅವ್ರಿಗೇನು ಹೋಗಿ ಅವ್ರ ಮುಂದೆ ಹೇಳ್ಬೇಕಾಗಿಲ್ಲ, ನೀವು ಮನ್ಸಲ್ಲೇ ಹೇಳ್ಕೊಳ್ಳಿ ಸಾಕು. ಅವ್ರಿಗೆ ಡೈಲಿ ಧ್ಯಾನ ಕೂತ್ಕೊಂಡಾಗ ಸಾರಿ, ಲವ್ ಯು, ಥ್ಯಾಂಕ್ ಯು ಹೇಳಿ, ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ನೋಡಿ, ನೀವು ಹೇಳಿ ಅದನ್ನ ಟ್ರೈ ಮಾಡಿ ನೋಡಿ, ಆಮೇಲೆ ಕಡಿಮೆ ಆದ್ರೆ ಇನ್ನೊಂದಿನ ಹೇಳಿ. ಇದನ್ನ ಈ ಟ್ರಿಕ್ ಮಾಡಿದ್ರೆ ಹಿಂಗಾಯ್ತು ಅಂತ. ಹಂಗೂ ನಿಜ ಹೇಳ್ಬೇಕು ಅಂದ್ರೆ ನಾನು ಕ್ರೆಡಿಟ್ ಅವ್ರಿಗೆ ಕೊಡ್ತೀನಿ. ಅವ್ರು ಅಷ್ಟೊಂದು ಕಷ್ಟ ಕೊಟ್ಟಿರೋದಕ್ಕೆ ನಾನು ಆಫೀಸಲ್ಲಿ ಯಾರು ಎಷ್ಟು ಟಾರ್ಚರ್ ಕೊಟ್ರು ನಂಗೆ ಆ ಟಾರ್ಚರ್ ಅಂತಾನೆ ಫೀಲ್ ಆಗಲ್ಲ ಅಂತ ಹೇಳ್ಬಿಡ್ತೀನಿ ನಾನು. ಅಷ್ಟೇ. ಯಾರು ಟಾರ್ಚರ್ ಕೊಡ್ತಾರೋ ಅವ್ರಿಗೆ ಲವ್ ಯು ಹೇಳ್ಬೇಕು, ಯಾಕೆಂದ್ರೆ ಅವ್ರಿಗೆ ನಾವು ಅವ್ರು ನಮ್ಮ ಗುರುಗಳು ಅಂತ ಅಲ್ಲ ಮೇಡಮ್. ಸರಿ ಮೇಡಮ್, ಡೈಲಿ ಹೇಳ್ತೀನಿ ಲವ್ ಯು, ಥ್ಯಾಂಕ್ ಯು. ಇನ್ನೊಂದು ಮೇಡಮ್, ಶಿಕ್ಷೆ ಕೊಡ್ತಾ ಇಲ್ಲ ನಮ್ಗೆ, ಶಿಕ್ಷಣ ನಾವೇನೋ ತಪ್ಪು ಮಾಡಿರೋದನ್ನ ನೀನು ಕಲ್ತ್ಕೋ ಅಂತ ಶಿಕ್ಷಣ ಕೊಡ್ತಾ ಇದಾರೆ ಅಂತ ತಿಳ್ಕೊಬೇಕು. ನಂಗೆ ಅದು ಒಂದೇ ಒಂದ್ ಬೇಜಾರ್ ಮೇಡಮ್, ಇನ್ ಮದ್ವೆ ಮಾಡಿದ್ಮೇಲೆ ಇದು ಚೆನ್ನಾಗಿರಲ್ವಲ್ಲ, ಒಂಥರ ಅನ್ಸುತ್ತಲ್ಲ. ಅಯ್ಯೋ, ಎಂದೂ ಆಗೋದಕ್ಕೆ ಇವಾಗ ಯಾಕಮ್ಮ ಆಗುತ್ತೆ. ಇವತ್ತು ಯಾಕೆ ಗೊತ್ತಿಲ್ಲ, ಈ ಕ್ಷಣದಲ್ಲಿ ಜೀವಿಸಿ ಅಂತ ಪ್ರತಿದಿನ ಹೇಳ್ತೀವಿ. ವರ್ತಮಾನ. ಈ ಕ್ಷಣದಲ್ಲಿ ಜೀವಿಸಿ. ಯಾವ ಕ್ಷಣಕ್ಕೆ ಯಾರಿಗೆ ಏನು ಅಂತ ಗೊತ್ತಿಲ್ಲ. ನಾವ್ ಈ ಕ್ಷಣದಲ್ಲಿ ಖುಷಿಯಾಗಿರ್ಬೇಕು. ನಾವ್ ಬಂದಿರೋದ್ ಖುಷಿಯಾಗಿರಕ್ಕೆ, ಆನಂದವಾಗಿರಕ್ಕೆ, ಖುಷಿಯಾಗಿ ಆನಂದವಾಗಿ ಇರ್ತಾ ಹೋಗೋಣ ಅಷ್ಟೇ. ಅವ್ರ ಹಂಗ್ ಮಾಡಿರೋ, ಇವ್ರ ಹಂಗ್ ಮಾಡಿ ಕಸ ಸುರಿಯೋ ಜನ ಇದ್ದೇ ಇರ್ತಾರೆ. ಬೆಳಗ್ಗೆ ಎದ್ರೆ ಸಮಾಜದಲ್ಲಿ ಕಸ ಸುರಿಯೋ ಜನ ಸಾಕಷ್ಟು ಇರ್ತಾರೆ. ಆ ಕಸ ಸುರಿಯೋರ್ಗೆಲ್ಲ ನಾವು ಅಹಂಕಾರಕ್ಕೆ ಉದಾಸೀನವೇ ಮದ್ದು ಅಂತ ಹೇಳ್ತಾರಲ್ವಾ. ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಹೋದಾಗ ಅವಾಗ ಅವರೇ ಇವ್ರಿಗೇನು ಇದ್ರಿಂದ ಪರಿಣಾಮ ಆಗ್ತಾ ಇಲ್ಲ ಅಂತ ಅವ್ರು ಅನ್ಕೊಂಡ್ರೆ ಅವಾಗ ಅವರೇ ಸುಮ್ಮನಾಗ್ತಾರೆ. ನಾವು ಅಯ್ಯೋ ಇವ್ರು ಸುರಿತಾರೆ ನಮಗ್ ಬೇಜಾರಾಗುತ್ತೆ ಅಂತ ನಾವ್ ಅನ್ಕೊಂತಾ ಇದ್ರೆ ನಮ್ಗೆ ಅವ್ರು ಅದೇ ಕೆಲಸ ಮಾಡ್ತಾ ಇರ್ತಾರ ಅಷ್ಟೇ. ನಾ ಬಿಟ್ಟು ಹೋಗೇ ಬಿಡ್ತೀನಿ ಮೇಡಮ್, ಏನು ಮಾಡ್ಕೊಳ್ಳಿ ಅಂತ. ಆದ್ರೂ ಅದಕ್ಕೆಲ್ಲ ಸೇರಿಸಿ ಒಂದು ದಿನ ಇಟ್ಕೊಂಡು ಬರ್ತಾರೆ ಗಲಾಟೆ ಮಾಡೋಕ್ಕೆ. ಅದಕ್ಕೆ ನಾನು ಅಂದೆ, ನಿನಗೆ ಇಷ್ಟ ಬಂದಿದ್ದ ಕಡೆ ನೀನು ಇಟ್ಕೋ, ನನಗೆ ಇಷ್ಟ ಬಂದಿದ್ದ ಕಡೆ ನಾನು ಇಟ್ಕೋತೀನಿ. ಹಿಂಗೆ ಹೇಳ್ತಾ ಇದ್ದೆ, ನೀನು ನನ್ನ ಮಾತೇನು ಕೇಳಬೇಡ, ನಾನು ನಿನ್ನ ಮಾತು ಕೇಳೋದು ಬೇಡ, ನಿನ್ನ ಇಷ್ಟ ನನ್ನ ಇಷ್ಟ, ಅದು ರೋಡಲ್ಲ ಅಂತಲೂ ಹೇಳ್ಬಿಡ್ತೀನಿ. ಅದು ನಿಜ ಹೇಳಬೇಕು ಅಂದರೆ ಮೇಡಮ್, ಮೊದಲು ತುಂಬ ಟೆನ್ಸ್ ಆಗಿಬಿಡೋದು, ಅದು ಸ್ಪೈನೆಲ್ಲ ಸ್ಟ್ರೈನ್ ಆಗಿಬಿಡೋದು. ಈಗ ಅಷ್ಟೆಲ್ಲ ಮಾಡಿದ್ರು ಎಷ್ಟು ಕಾಮಾಗಿದ್ದೀನಲ್ಲ ಅಂತ ಗೊತ್ತಾಗುತ್ತೆ ನನಗೆ. ಡಿಫ್ರೆನ್ಸ್ ಚೆನ್ನಾಗಿ ಗೊತ್ತಾಗುತ್ತೆ ಧ್ಯಾನದಿಂದ. ಬೇರೆಯವ್ರನ್ನ ಬದಲಾಯಿಸಕ್ ಆಗಲ್ಲ, ನಮ್ಮನ್ನ ನಾವು ಬದಲಾವಣೆ ಮಾಡ್ತೀವಿ. ಹಾ ಮೇಡಮ್, ಅದೇ ನೀವು ಹೇಳಿದ್ರಲ್ಲ, ಥ್ಯಾಂಕ್ ಯು, ಸಾರಿ, ಎಲ್ಲ ಡೈಲಿ ಹೇಳ್ತೀನಿ. ಅವಾಗ ಕಮ್ಮಿ ಆಗ್ಬೋದೇನೋ, ಸ್ವಲ್ಪ ಮೆಡಿಟೇಷನ್ ಆಗುತ್ತಮ್ಮ. ಹಾ ಸರ್, ಮಾಡ್ತೀನಿ ಸರ್. ಥ್ಯಾಂಕ್ ಯು ನಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಹ್ಯಾಂಡ್ ರೈಸಸ್ ಯಾವ್ದು ಇಲ್ಲ, ತುಂಬಾ ಟೈಮ್ ಆಯ್ತು ಅನ್ಕೋತೀನಿ. ಥ್ಯಾಂಕ್ ಯು ನಮ್ಮ. ಎಲ್ಲರಿಗೂ ಈ ಧ್ಯಾನ ಜ್ಞಾನ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಯೂಟ್ಯೂಬ್ ನಲ್ಲಿ, ಝೂಮ್ ನಲ್ಲಿ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ತುಂಬ ಹೃದಯದ ಕಾರ್ಯಕ್ರಮವನ್ನು ಮುಕ್ತಾಯ ಹಂತಕ್ಕೆ ಬಂದಿದೆ. ಎಲ್ಲರೂ ಪಿರಮಿಡ್ ಕಾಲ್ ಸರ್ವಿಸ್ ಬ್ಯಾಂಗ್ಳೂರ್ ವಿಡಿಯೋಸ್ಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮಧ್ಯಾಹ್ನ 3 ಗಂಟೆಗೆ ಕ್ಲಾಸ್ ಇರುತ್ತೆ, ಅಲ್ಲೂ ಭಾಗವಹಿಸಿ, ಅಲ್ಲೂ ಜ್ಞಾನವನ್ನ ಪಡ್ಕೊಳ್ಳಿ. ಮೇಡಮ್, ಸರ್ದು ನಂಬರು ಒಂದ್ ನಿಮಿಷ ಬರ್ಕೊಳ್ಳಿ. ರಿಕಾರ್ಡಿಂಗ್ ಇದೆ ಕೇಳಿ, ರಿಕಾರ್ಡಿಂಗ್ ಕೇಳಿ ಸಿಗುತ್ತೆ, ಕೊನೆ ರಿಕಾರ್ಡಿಂಗ್ ಚಾಟ್ ಬಾಕ್ಸ್ ಅಲ್ಲಿ ಸಿಗುತ್ತಾ ಸರ್? ಅವ್ರು ಹೇಳಿದ್ರಲ್ಲ, ರೆಕಾರ್ಡಿಂಗ್ ಅಲ್ಲಿ ಸಿಗುತ್ತೆ. ಓಕೆ ಸರ್. ಇನ್ನೊಂದ್ಸಲ ವಿಡಿಯೋನ ಆನ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಅವ್ರು ಇರೋ ಟೈಮಲ್ಲಿ
ಅಲ್ಲಿ ಮೂವ್ ಮಾಡ್ಕೊಂಡು ಕೇಳಿದ್ರೆ ಆಯ್ತು, ಅಥವಾ ಫುಲ್ ವಿಡಿಯೋ ಕೇಳಿದ್ರು ಲಾಸ್ಟ್ ಅಲ್ಲಿ ಸಿಗುತ್ತೆ ಅವ್ರು ಹೇಳಿರೋ ಟೈಮ್ ಅಲ್ಲಿ. ಓಕೆ ಮೇಡಮ್, ಓಕೆ ಮೇಡಮ್. ಶ್ರುತಿ ಮೇಡಮ್ ಅವ್ರ ನಂಬರ್ ಇದೆಯಾ ನಿಮ್ಮ ಹತ್ರ? ಶ್ರುತಿ ಮೇಡಮ್ ನಂಬರ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಮೇಡಮ್. ಇಲ್ಲ ನಂಬರ್ ಇಲ್ಲ ಮ್ಯಾಮ್. ಇಲ್ವಾ? ಓಕೆ, ನನ್ನ ಯಾವ ಅಲ್ಲ ಬುಕ್ ಬರೋದ್ನ ಗೊತ್ತು. ಆಗ ಹೇಳಿದ್ರ ಸರ್ ಹೇಳಿದ್ರಲ್ವಾಗ? ಇಲ್ಲ, ಅದೇ ನಾನು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಸರ್ ಅಂದೆ, ಪೆನ್ ಇರ್ಲಿಲ್ಲ. ಈಗ ತಗೊಂಡಿದ್ದೀನಿ, ಬೇಕಾದ್ರೆ ಗೊತ್ತಿದ್ರೆ ಹೇಳಿ ಮೇಡಮ್. ಹಾಕಿದಾರ ಚಾಟ್ ಬಾಕ್ಸ್ ಅಲ್ಲಿ? ಚಾಟ್ ಬಾಕ್ಸ್ ಅಲ್ಲಿ ಹಾಕಿಲ್ಲ ಮೇಡಮ್. ಹಾಕಿಲ್ಲ. ಹಾಕಿಲ್ಲ. ಓಕೆ ಮೇಡಮ್. ಇಲ್ಲ ಮೇಡಮ್, ನಾನು ಬರ್ಕೊಳ್ಳಿಲ್ಲ. ಅವ್ರು ಫಾಸ್ಟ್ ಹೇಳಿದ್ರು ಸ್ವಲ್ಪ, ಹಾಗಾಗಿ ನಾನು ಬರ್ಕೊಳ್ಳಿಲ್ಲ. ಬೇರೆ ಬುಕ್ ಅಲ್ಲಿ ಯಾವ್ದ್ರಲ್ಲ ಇದೆಯೋ ಕೇಳಿ ಇದ್ ಮಾಡ್ಕೊಳ್ಳಿ ಮೇಡಮ್. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಮಾಸ್ಟರ್. ಥ್ಯಾಂಕ್ ಯು. ಶ್ರುತಿ ಮೇಡಮ್ ಏನು